ನಮಸ್ಕಾರ ಸ್ನೇಹಿತರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ತಿಳ್ಕೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನ ವೆರಿ ಇಂಪಾರ್ಟೆಂಟ್ ಸರ್. ಎಲ್ಲ ಎಕ್ಸಾಮ್ಗೂ PC ಇಂದ DC ವರ್ಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬೇಸಿಕ್ ಆಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಏನು, ವಿಜ್ಞಾನ ತಂತ್ರಜ್ಞಾನ ಅಂದ್ರೆ ಸ್ನೇಹಿತರೆ ಸಿ ನಾವು ಜನರಲ್ ಸೈನ್ಸ್ ಓದ್ತೀವಿ, ಅದ್ರಲ್ಲಿ ನಾವು ಭೌತಶಾಸ್ತ್ರ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಓದ್ತೀವಿ. ದಟ್ ಇಸ್ ಜನರಲ್ ಸೈನ್ಸ್. ಓಕೆ, ಅಂಡ್ ಅಪ್ಲೈಡ್ ಸೈನ್ಸ್ ಇರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಈಗ ರಕ್ಷಣಾ ಡಿಫೆನ್ಸ್ ಬಗ್ಗೆ ಆಗಿರ್ಬೋದು, ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಅಂದ್ರೆ ನಮ್ಮ ಬಾಹ್ಯಾಕಾಶದ ಬಗ್ಗೆ, ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ ಆಗಿರ್ಬೋದು, ನ್ಯಾನೋ ಟೆಕ್ನಾಲಜಿ ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಗಿರ್ಬೋದು, ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ. ಜೊತೆಗೆ ಈಗ ನಮಗೆ ಬರ್ತಕ್ಕಂಥ ಈಗ ನೋಡಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರೆದಿದ್ವಿ ಅಲ್ವಾ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರೆದ್ವಿ. ಟೆಕ್ನಾಲಜಿ ಫೈನ್. ಸೈನ್ಸ್ ಅಂದ್ರೆ ಏನಿಲ್ಲಿ, ಸೈನ್ಸ್ ಅಂದ್ರೆ ನಮ್ಗೆ ಆರೋಗ್ಯ, ಹೆಲ್ತ್, ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೆಲ್ತ್ ನ ಬಗ್ಗೆ ಮಾಡ್ತಾ ಇದೀವಿ, ಹೊಸ ಟೆಕ್ನಾಲಜಿಗಳು, ಈಗ ರೋಗಗಳು, ಡಿಸೀಸ್ ಗಳು ಬಂದಿವೆ, ಯಾವ ಡಿಸೀಸ್ ಗಳು ಬಂದಿವೆ. ಈಗ ಕೋವಿಡ್ ಬಂದಿದೆ, ಇದು ವೈರಸ್ ಬೇಸ್ಡ್, ಯಾವ್ದು RNA DNA ಬೇಸ್ಡ್. ಮತ್ತೆ ಇಲ್ಲಿ ಬಯೋಟೆಕ್ನಾಲಜಿ ಅಂದ ತಕ್ಷಣ ಇಲ್ಲಿ ಜಿಎಂ ಕ್ರಾಪ್ ಬರುತ್ತೆ. ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತಿದೆ, ಅಂದ್ರೆ ನಮ್ಮ ಒಂದು ಕ್ರೋಮೋಸೋಮ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ನಮ್ಮ ಉತ್ಪಾದನೆ ಮಾಡ್ತಕ್ಕಂತ ಒಂದಷ್ಟು ಆಹಾರ ಧಾನ್ಯಗಳ ಒಂದು ಜೆನೆಟಿಕ್ ಮಾಡಿಫಿಕೇಶನ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಬರುತ್ತೆ. ಸೊ ಹಾಗಾದ್ರೆ ನಾವು ಇದನ್ನು ಚಾಪ್ಟರ್ ವೈಸ್ ಅಂದ್ರೆ ಟಾಪಿಕ್ ವೈಸ್ ನಾವು ಓದ್ಬೇಕಾಗುತ್ತೆ ಸ್ನೇಹಿತರೆ. ಇದು ಎಲ್ಲ ಎಕ್ಸಾಮ್ಗೂ ಬರುತ್ತೆ ನೋಡಿ. ನಾವು ರೀಸೆಂಟ್ ಆಗಿ PSI ಸಾಲ್ವ್ ಮಾಡಿದ್ವಿ, PC ಸಾಲ್ವ್ ಮಾಡಿದ್ವಿ. ಅದರಲ್ಲಿ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಸ್ಪೆಷಲಿ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಒಂದು 6 ಇಂದ 7 ಕ್ವಶನ್ಸ್ ಬಂದಿದ್ವು ಅಲ್ವಾ. ಓಕೆ, ಇನ್ನು ಆರೋಗ್ಯ, ರೋಗ, ಈ ಕರೆಂಟ್ ಅಫೇರ್ ಬೇಸಿಸ್ ಮೇಲೆ ಒಂದ್ 3 ಇಂದ 4 ಕ್ವಶನ್ ಬಂದಿರ್ತವೆ. ಅಂದ್ರೆ ಎಲ್ಲ ಎಕ್ಸಾಮ್ಗಳಲ್ಲೂ ಬಂದವೆ ಇದು. ಈಗ ನೀವು IAS ತಗೊಳ್ಳಿ, UPSC ಗಂತೂ ಇದು ಬೇಕೇ ಬೇಕು. UPSC ಮತ್ತೆ KAS ಎಕ್ಸಾಮ್ ಗಳೆಲ್ಲ ಬೇಕೇ ಬೇಕು. ಮಿನಿಮಮ್ ಅಂತಂದ್ರು 10 ರಿಂದ 15 ಕ್ವಶನ್ಸ್ ಇರ್ತವೆ. ಮಿನಿಮಮ್ ಇದು 10 to 15 ಕ್ವಶನ್ಸ್ ತನಕ ಇರ್ತವೆ ಪ್ರತಿ ಒಂದು ಎಕ್ಸಾಮ್ ಗಳಲ್ಲೂ. ಅಂದ್ರೆ ಇದೊಂದು ಸಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇವತ್ ನಾನು ಏನ್ ತಗೊಂಡಿದ್ದೀನಿ ಅಂದ್ರೆ ಫಸ್ಟ್ ರಕ್ಷಣೆ ಬಗ್ಗೆ ತಗೊಂಡಿದ್ದೀನಿ, ಡಿಫೆನ್ಸ್ ಬಗ್ಗೆ. ಡಿಫೆನ್ಸ್ ಅಂದ್ರೆ ರಕ್ಷಣೆ ಬಗ್ಗೆ ನಮ್ಮ ಒಂದು ಸಂಸ್ಥೆಗಳೇನಿದೆ, ಯಾವ ಒಂದು ಮಿಸೈಲ್ ಕ್ಷಿಪಣಿಗಳಿವೆ ಅಲ್ವಾ, ನಮ್ದು ಏರ್ ಆಗಿರ್ಬೋದು, ಮತ್ತೆ ಸಬ್ಮೆರಿನ್ಸ್ ಗಳಾಗಿರ್ಬೋದು, ಜಲಾಂತರ್ಗಾಮಿ ಅಂತ ಕರಿತೀವಿ. ಮತ್ತೆ ನಮ್ಮ ಡ್ರೋನ್ ಗಳ ಬಗ್ಗೆನೂ ಕೂಡ ನ್ಯೂಸ್ ಅಲ್ಲಿ ಇದೆ, ಅದು ಕೂಡ ಒಂದು ನಮ್ಮ ಡಿಫೆನ್ಸ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ನನ್ನ ಫಾಲೋ ಮಾಡೋರು ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಬಹುದು, ಈ PDF ಆಗಿರ್ಬೋದು, ಬೇರೆ ನೋಟ್ಸ್ ಗಳಿಗೆ, ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಲಿಂಕ್ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಸ್ನೇಹಿತರೆ. ಫೈನ್. ಸೊ ಈಗ ಡಿಫೆನ್ಸ್, ರಕ್ಷಣಾ ಅಂದ ತಕ್ಷಣ ಸರ್ ನಮ್ಗೆ ಫಸ್ಟ್ ಬರೋದು ಯಾವ್ದು, ಈಗ ಸ್ಪೇಸ್ ಟೆಕ್ನಾಲಜಿ ಅಂತಂದಾಗ ಏನ್ ಬರುತ್ತೆ, ಇಸ್ರೋ ಜ್ಞಾಪಕ ಬರುತ್ತೆ. ಸಿಂಪಲ್ ಅಲ್ವಾ, ಸಿಂಪಲ್. ಸ್ಪೇಸ್ ಅಂದ ತಕ್ಷಣ ನಮ್ಗೆ ಇಸ್ರೋ ಜ್ಞಾಪಕ ಬರುತ್ತೆ. ಹಾಗೆ ಇಲ್ಲಿ ಡಿಫೆನ್ಸ್ ಅಂದ ತಕ್ಷಣ ನಮ್ಗೆ ಏನ್ ಜ್ಞಾಪಕ ಬರುತ್ತೆ, ಕ್ಷಿಪಣಿಗಳ ಜ್ಞಾಪಕ ಬರುತ್ತೆ, ಅಂದ್ರೆ ಮಿಸೈಲ್ ಸಿಸ್ಟಮ್ ಬರುತ್ತೆ, ಜ್ಞಾಪಕ ಬರುತ್ತೆ. ಸೊ ಇದನ್ನೆಲ್ಲ ಡೆವಲಪ್ ಮಾಡೋದು ಯಾವ್ದು ಮಾಡ್ತದೆ, ಕ್ಷಿಪಣಿಗಳು ಅದು ಇದ್ರು ಯಾವ್ದು ನೋಡ್ಕೊಳ್ಳುತ್ತೆ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡೆಲ್ಲಿಲಿ ಇರ್ತಕ್ಕಂತ ನಮ್ಮ DRDO ನೋಡ್ಕೊಳ್ಳುತ್ತೆ ಸರ್. ಇದು 1958 ಸ್ಥಾಪನೆ ಆಯ್ತು. ಇದೊಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತಾನೆ ಹೇಳ್ಬೋದು. ಇದು ವೆರಿ ಇಂಪಾರ್ಟೆಂಟ್. ಇನ್ನು ರಕ್ಷಣೆಗೋಸ್ಕರ ಈ ಡಿಫೆನ್ಸ್ ಏನೋ ಆಯ್ತು, ಇದು ಮಾಡ್ತು. ಸೊ ಒಂದಷ್ಟು ಕಂಪನಿಗಳು ಇವೆ ನಮ್ಗೆ. ಈಗ ತೇಜಸ್ ಆಗಿರ್ಬೋದು, ಲಘು ವಿಮಾನ, ಈಗ ಎಕ್ಸಾಮ್ ನಮ್ಗಿತ್ತು, ಅದನ್ನ HAL ಮಾಡ್ತು ಅಲ್ವಾ. BEL ಕೂಡ ಮಾಡುತ್ತೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಇದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಆಟೋಮೇಶನ್ ಸಿಸ್ಟಮ್, ಹೌದು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್, ಅದು ಕೂಡ ನಮಗೆ ಮಾಡ್ಕೊಡುತ್ತೆ. ಇದು ಕೂಡ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇದು 2 ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ರೆ ಸರ್ ನಮ್ಗೆ ಡಿಫೆನ್ಸ್ ಬಗ್ಗೆ ಒಂದಷ್ಟು ಕಮಿಟಿಗಳಾಗಿದ್ವು. ರೀಸೆಂಟ್ ಆಗಿ 2-3 ವರ್ಷದಿಂದ ಒಂದಷ್ಟು ಕಮಿಟಿಗಳಾಗಿದ್ವು. ಇದು ಕೂಡ ಎಕ್ಸಾಮ್ ಅಲ್ಲಿ ಬರ್ತವೆ. ಈಗ N. ಚಂದ್ರಶೇಖರ್ ರನ್ ಕಮಿಟಿ ಆಗಿತ್ತು. ಕಮಿಟೀಸ್ ಅಂದ್ರೆ ಸಮಿತಿಗಳಾಗಿದ್ವು. ಆ ಸಮಿತಿಗಳು ಯಾವ್ದಕ್ಕಾಗಿದ್ವು ಅಂತ 2018 ಆಗಿತ್ತು. ರಾಷ್ಟ್ರೀಯ ಭದ್ರತೆಗೆ, ಓಕೆ, ನಮ್ಮ ರಾಷ್ಟ್ರೀಯ ಭದ್ರತೆಗೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ಕೃತಕ ಬುದ್ಧಿಮತ್ತೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಕೃತಕ ಬುದ್ಧಿಮತ್ತೆ ಟೆಕ್ನಾಲಜಿ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬುದ್ಧಿಮತ್ತೆ, ಇದನ್ನು ಯೂಸ್ ಮಾಡ್ಕೊಂಡು ನಮ್ಮ ರಾಷ್ಟ್ರೀಯ ಭದ್ರತೆ ಹೆಂಗ್ ಕಾಪಾಡೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ, ಅದ್ರ ಬಗ್ಗೆ ಒಂದಷ್ಟು ರಿಪೋರ್ಟ್ ಕೊಡಕ್ಕೆ ಈ ಒಂದು ಕಮಿಟಿ ನೇಮಕ ಮಾಡಿತ್ತು. ಶೆಟ್ಕರ್ ಕಮಿಟಿ ತುಂಬಾ ಇಂಪಾರ್ಟೆಂಟ್. ಇದು ಎಷ್ಟೊಂದು ಎಕ್ಸಾಮ್ ಗಳಲ್ಲಿ ಬಂದ್ಬಿಟ್ಟಿದೆ. ಇದು 2015 ಆಗಿರ್ತಕ್ಕಂಥದ್ದು. ಇದ್ರಲ್ಲಿ ಏನಕ್ಕೆ ಮಾಡಿದ್ರು, ಪರ್ಪಸ್ ಏನಿದ್ರು ಅಂದ್ರೆ ಯುದ್ಧ ಸಾಮರ್ಥ್ಯ ಮತ್ತು ಮರು ಸಮತೋಲನ ಹೆಚ್ಚಿಸುವ ಕ್ರಮವನ್ನು ಸೂಚಿಸಲು. ಅಂದ್ರೆ ನಮ್ಮಲ್ಲಿ ಏನ್ ಯುದ್ಧ ಸಾಮರ್ಥ್ಯಗಳಿವೆ ಅದನ್ನ ಸಮತೋಲನವಾಗಿ ಅಂದ್ರೆ ಸಸ್ಟೈನಬಲ್ ಆಗಿ ತಗೊಂಡೋಗ್ಬೇಕು. ಓಕೆ, ಸಸ್ಟೈನಬಲ್ ಆಗಿ ತಗೊಂಡೋಗ್ಬೇಕು, ಮತ್ತೆ ಇನ್ನು ಹೆಚ್ಚಿಸ್ಬೇಕು, ಇನ್ಕ್ರೀಸ್ ಮಾಡ್ಬೇಕು. ನಮ್ಮ ಯುದ್ಧ ಸಾಮರ್ಥ್ಯಗಳನ್ನು, ಸಶಸ್ತ್ರ ಪಡೆಗಳ ರಕ್ಷಣಾ ವೆಚ್ಚಗಳನ್ನು ಹೆಂಗೆ ನಾವು ನೋಡ್ಕೋಬೇಕು, ಅದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಕೊಡಿ ಅಂತ ಶೆಟ್ಕರ್ ಸಮಿತಿನ ನಾವು ನೇಮಕ ಮಾಡಿದ್ವಿ. ಇನ್ನು 2019 ರೀಸೆಂಟ್ ಆಗಿ ರಕ್ಷಣಾ ಕೃತಕ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಗೇನ್
ಕೃತಕ ಬುದ್ಧಿಮತ್ತೆ ಪ್ರಾಜೆಕ್ಟ್ ಏಜೆನ್ಸಿ ಅಂತ ಒಂದು ಕಮಿಟಿ ಮಾಡ್ತೀವಿ. ಇದು ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆ ಹೆಚ್ಚಿನ ಪ್ರಯೋಜನ ಹೆಂಗ್ ನಡೆಯುತ್ತೆ, ಸೊ ಅದನ್ನ ಇನ್ನು ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಡಿತ್ತು. ಸರ್ ಇದೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈ ಬೇಸಿಕ್ ಇಂದಾನೆ ನಮ್ಮ ಭಾರತದಲ್ಲಿ ಡಿಫೆನ್ಸ್ ಕಾರಿಡಾರ್ ನ ಮಾಡಬೇಕು ಅಂತ ನಮ್ಮ ಬಜೆಟ್ ಗಳು ಹೇಳ್ತಾರೆ. ಎಕ್ಸಾಮ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಏನ್ ಡಿಫೆನ್ಸ್ ಕಾರಿಡಾರ್ ಅಂದ್ರೆ, ಡಿಫೆನ್ಸ್ ರಿಲೇಟೆಡ್ ನಾವು ಆಮದು ಮಾಡ್ಕೊಳ್ಳೋದನ್ನ ತಗ್ಗಿಸ್ಬೇಕು. ಸೊ ಆಮದು ಮಾಡ್ಕೊಳ್ಳೋದು ತಗ್ಗಿಸ್ಬೇಕು ಅಂದ್ರೆ ರಕ್ಷಣಾ ಸಾಮಗ್ರಿಗಳನ್ನ ನಮ್ಮ ಭಾರತದಲ್ಲೇ ನಾವು ಹೆಚ್ಚಾಗಿ ಉತ್ಪಾದನೆ ಮಾಡ್ಬೇಕು. ಹಾಗಾಗಿ ಡಿಫೆನ್ಸ್ ಕಾರಿಡಾರ್ ಈಗ ಹೆಂಗೆ ನಾವು ನಮ್ಮ ಒಂದು ಆಟೋಮೊಬೈಲ್ ಕಾರಿಡಾರ್ ಅಂತ ಕರಿತೀವಿ, ಹತ್ತಿಯ ಒಂದು ಕಾರಿಡಾರ್ ಅಂತ ಕರಿತೀವಿ, ಅಂದ್ರೆ ಕಾಟನ್ ಕಾರಿಡಾರ್ ಅಂದ್ರೆ ಎಲ್ಲಿ ಹೆಚ್ಚು ಆ ಒಂದು ಏನಿರುತ್ತೆ ಕಾರ್ಖಾನೆಗಳಿರ್ತವೆ. ಹಾಗೆ ಡಿಫೆನ್ಸ್ ಕಾರಿಡಾರ್ ನಾವು ಉತ್ತರ ಪ್ರದೇಶ ಮತ್ತೆ ತಮಿಳುನಾಡಲ್ಲಿ ತೆಗಿಬೇಕು ಅಂತ ಅನ್ಕೊಂಡಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಸರ್, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅಂದ್ರೆ ಈ ಕಾರಿಡಾರ್ ಅಂತಂದ್ರೆ ಏನು ಅಂತಂದ್ರೆ, ತಮಿಳುನಾಡು ಟು ಬ್ಯಾಂಗ್ಳೂರ್ ಬರ್ಬೇಕಾದ್ರೆ ಅಲ್ಲೊಂದು ಡಿಫೆನ್ಸ್ ಕಾರಿಡಾರ್ ತೆಗಿಬೇಕು. ಡಿಫೆನ್ಸ್ ಅಂತಂದ್ರೆ ಈ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ಒಂದು ಫ್ಯಾಕ್ಟರೀಸ್ ಗಳನ್ನ. ಓಕೆ, ಹಾಗೆ ಉತ್ತರ ಪ್ರದೇಶದಲ್ಲೂ ಕೂಡ. ಸೊ ಇದೆರಡು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾನು ಕ್ಷಿಪಣಿಗೆ ಬರೋಕ್ಕಿಂತ ಮುಂಚೆ ಒಂದಷ್ಟು ಕರೆಂಟ್ ಅಫೇರ್ ನ ಫಸ್ಟ್ ಕವರ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ಮುಖ್ಯವಾದ ಪಾಯಿಂಟ್ಸ್ ಗಳು ಡಿಫೆನ್ಸ್ ಬಗ್ಗೆ, ನಮ್ಗೆ ರಕ್ಷಣೆ ಬಗ್ಗೆ ಏನೇನಿತ್ತು ಅಂತ 4-5 ಪಾಯಿಂಟ್ಸ್ ಗಳಿವೆ. ಅದ್ರ ನೆಕ್ಸ್ಟ್ ನಾವೇನ್ ಮಾಡೋಣ, ಕ್ಷಿಪಣಿಗಳಿಗೆ ಹೋಗ್ಬೋಣ. ಕ್ಷಿಪಣಿ ಆಗಿರ್ಬೋದು, ಮತ್ತೆ ನಮ್ಮ ಡ್ರೋನ್ ಒಂದು ಅದರದ್ದು ಕೂಡ ಒಂದು ಡ್ರೋನ್ದು ನಮ್ದೊಂದು ಒಂದು ಏನಿದೆ ಪಾಲಿಸಿ ಇದೆ, ನೀತಿ ಇದೆ, ಅದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಫೈನ್. ರಕ್ಷಣಾ ಸ್ಥಳೀಕರಣ ಅಂತ ನಾನು ಹೆಡ್ಡಿಂಗ್ ಇಟ್ಟಿದ್ದೀನಿ. ಏನಿದೆ ರಕ್ಷಣಾ ಸ್ಥಳೀಕರಣ? ಡಿಫೆನ್ಸ್ ಇಂಡಿಜಿನೈಸೇಷನ್ ಅಂತ ಕರಿತೀವಿ. ಅಂದ್ರೆ ರಕ್ಷಣೆ, ಈಗ ನಮ್ಗೆ ಗೊತ್ತಿದೆ ನಾವು ಎಷ್ಟು ಆಮದು ಮಾಡ್ಕೋತೀವಿ ನಾವು ಸಾಮಗ್ರಿಗಳಲ್ಲೂ. ನಾವು ಐ ಥಿಂಕ್ ಸೊ ಲಾಸ್ಟ್ ಇಯರ್ ರಿಪೋರ್ಟ್ ಪ್ರಕಾರ ವಿ ಆರ್ ಇನ್ ಸೆಕೆಂಡ್ ಕಂಟ್ರಿ ಅನ್ಕೋತೀವಿ. ವಿ ಆರ್ ಏನೋ ಆಮದು ಮಾಡ್ಕೊಳ್ಳೋದ್ರಲ್ಲಿ. ಕಮೆಂಟ್ ಮಾಡಿ, ನಿಜ ಸ್ವಲ್ಪ ಮರ್ತೋಗಿದೆ ನನಗೆ, ಲಾಸ್ಟ್ ಇಯರ್ ಎಷ್ಟನೇ ಸ್ಥಾನದಲ್ಲಿ ಇದೀವಿ ಆಮದು ಮಾಡ್ಕೊಳ್ಳೋದ್ರಲ್ಲಿ ಅನ್ನೋದು ಕಮೆಂಟ್ ಮಾಡಿ. ಇಲ್ಲಿ ಏನಾಗುತ್ತೆ, ಈ ಆಮದನ್ನು ತೆಗಿಸ್ಬೇಕು. ಫೈನ್. ನಮ್ಮ ದೇಶದಲ್ಲೇ ಉತ್ಪಾದನೆ ಜಾಸ್ತಿ ಆಗ್ಬೇಕು. ಹಾಗಾಗಿ ಏನ್ ಮಾಡಿದ್ವಿ ನಾವು, ಈ ಡಿಫೆನ್ಸ್ ರಿಲೇಟೆಡ್ ವಿದೇಶಿ ನೇರ ಹೂಡಿಕೆ ಇದೆಯಲ್ಲ, FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ, ಅದನ್ನ ನಾವೇನ್ ಮಾಡಿದ್ವಿ 49% ಇರೋದನ್ನ 74ಕ್ಕೆ ಏರ್ಸಿದ್ವಿ. ಲಾಸ್ಟ್ 2020 ಏರ್ಸಿದ್ವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆಮೇಲೆ ಏನ್ ಮಾಡಿದ್ವಿ, ಒಂದಷ್ಟು ನಕಾರಾತ್ಮಕ ಪಟ್ಟಿಗಳು, ಅಂದ್ರೆ ನೆಗೆಟಿವ್, ಅಂದ್ರೆ ನಕಾರಾತ್ಮಕ ಅಂದ್ರೆ ಯಾವ ಒಂದು ಸಾಮಗ್ರಿಗಳನ್ನ ನಾವು ಆಮದು ಮಾಡ್ಕೋಬಾರದು ಅಂತ. ನಕಾರಾತ್ಮಕ ಬಾರದು ನಕಾರಾತ್ಮಕ ಅಂದ್ರೆ ಅದನ್ನ ಲಿಸ್ಟ್ ಮಾಡಿದೀವಿ 101 ಇದನ್ನ. ಅದನ್ನ ಲಿಸ್ಟ್ ಮಾಡಿರೋ ಅರ್ಥ ಇಷ್ಟೇ, ಅದನ್ನ ದೇಶೀಯ ಉತ್ಪಾದಕರಿಂದ ನಾವು ಸಂಗ್ರಹಿಸಬೇಕು. ಅಂದ್ರೆ ನಮ್ಮ ದೇಶದಲ್ಲೇ ಸಿಗುತ್ತೆ, ಯಾಕೆ ಬೇರೆ ಕಡೆ ತಗೋಬೇಕು ಅಲ್ವಾ? ವಿ ಶುಡ್ ಬಿ ಏನೋ ಇಂಡಿಪೆಂಡೆಂಟ್ ಆಗಿ ಇಂಡಿಜಿನಿಯಸ್ ಆಗಿರಬೇಕು, ನಮ್ದನ್ನ ನಾವೇ ತಯಾರಿಸ್ಕೊಳ್ಳೋ ರೀತಿ ಇರಬೇಕು. ಹಾಗಾಗಿ ನಾವು ತಮಿಳುನಾಡು ಮತ್ತು UPಗಳಲ್ಲಿ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ವತಿಯಿಂದ, ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಕಾರ್ಪೊರೇಷನ್ ವತಿಯಿಂದ ನಾವು ಸ್ಥಾಪನೆ ಮಾಡಬೇಕು ಕೈಗಾರಿಕೆಗಳನ್ನ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಶ್ರೀ ಜಾನ್ ಪೋರ್ಟಲ್ ಅಂತ ಕೂಡ ಒಂದು ಪೋರ್ಟಲ್ ಕೂಡ ಮಾಡಿದ್ವಿ. ಅಂದ್ರೆ ಇದು ದೇಶೀಯ ಮಾರಾಟಗಾರಿಗೆ ಇರತಕ್ಕಂತ ಶ್ರೀ ಜಾನ್ ಪೋರ್ಟಲ್. ಓಕೆ, ಶ್ರೀ ಜಾನ್ ಪೋರ್ಟಲ್ ಅಂತ. ಓಕೆ, ಏನಿದು ಅಂದ್ರೆ ಒನ್ ಸ್ಟಾಪ್ ಆನ್ಲೈನ್ ಪೋರ್ಟಲ್ ಅಂತ ವಸ್ತು ಬಗ್ಗೆ ಮಾಹಿತಿ ಕೊಡುತ್ತೆ. ಅಂದ್ರೆ ಈಗ ಆ ಆನ್ಲೈನ್ ಪೋರ್ಟಲ್ ಗಳಲ್ಲಿ ಏನೇನು ವಸ್ತು ಬೇಕು ಅದು ಮಾಹಿತಿ ಕೊಡುತ್ತೆ. ಇದ್ರಿಂದ ಏನಾಗುತ್ತೆ, ನಮಗ್ ಬೇಕಾಗಿರೋದನ್ನ ಖಾಸಗಿ ವಲಯದಿಂದ ದೇಶೀಕರಣವಾಗಿ ಉತ್ಪಾದನೆ ಮಾಡ್ಕೋಬಹುದು. ಅರ್ಥ ಆಗ್ತಿಲ್ಲ, ದೇಶೀಕರಣ ಆಗಿ ಉತ್ಪಾದನೆ ಮಾಡ್ಕೋಬಹುದು. ಸೊ ಈ ಪೋರ್ಟಲ್ ನೀವು ನೆನ್ಪಿಟ್ಕೋಬೇಕು. ಮತ್ತೆ ನೇವಲ್ ಇನ್ನೋವೇಷನ್ ಮತ್ತೆ ಇಂಡಿಜಿನೇಷನ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಭಾರತ ರಕ್ಷಣಾ ಸಚಿವರು ಪ್ರಾರಂಭ ಮಾಡೋದು. ನೇವಲ್ ಅಂದ್ರೆ ಏನು ಸರ್? ನೇವಿ ಅಂದ್ರೆ ನಮ್ಮ ಜಲಾಂತರ್ಗಾಮಿ ಅಲ್ವಾ, ಜಲ ಅಂದ್ರೆ ಜಲ ಬಗ್ಗೆ ಅಂತಂದ್ರೆ ನಮ್ಮ ಏನೋ ನೇವಿ ಬಗ್ಗೆ. ಇಲ್ಲಿ ಏನಾಗುತ್ತೆ, ಆತ್ಮನಿರ್ಭರ್ ಒಂದು ವತಿಯಿಂದ ನೇವಿಗೆ ಬೇಕಾಗಿರ್ತಕ್ಕಂಥದ್ದು ಏನಿದೆ ಅದನ್ನೆಲ್ಲ ಭಾರತದಲ್ಲೇ ಒಂದು ಮಾಡಬೇಕು. ಆರ್ಮಿ, ನೇವಿ ಮತ್ತೆ ನಮ್ಮ ಏರ್ ಡಿಫೆನ್ಸ್ಗೆ. ಮತ್ತೆ ಮಿಷನ್ ರಕ್ಷಾ ಜ್ಞಾನ ಶಕ್ತಿ ಅಂತಕ್ಕಂಥದ್ದು ನಮ್ಮ ಒಂದು ಭಾರತದಲ್ಲೇ ಉತ್ಪಾದನೆ ಮಾಡಬೇಕು. ಹೆಂಗಿರಬೇಕು ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮುಖಾಂತರ ಅದನ್ನ ರಿಜಿಸ್ಟರ್ ಕೂಡ ಮಾಡ್ಬೇಕಾಗತ್ತೆ. ಅಂದ್ರೆ ಭೌತಿಕ ಆಸ್ತಿ ಅಂತ ಏನ್ ಕರಿತೀವಿ ನಾವು. ಓಕೆ, ನಮ್ಮ ಪೇಟೆಂಟ್ ನ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಉತ್ತೇಜಿಸಕ್ಕೋಸ್ಕರ ಈ ಮಿಷನ್ ರಕ್ಷಾ ಜ್ಞಾನ ಶಕ್ತಿ ಅಂತಕ್ಕಂಥದ್ದು ಕೂಡ ಪ್ರೋಗ್ರಾಮ್ ನ ಲಾಂಚ್ ಮಾಡಿದ್ದಾರೆ. ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್. ಇದು ಬಿಟ್ರೆ ಈಗ ನಮಗ್ ನೆಕ್ಸ್ಟ್ ಬರೋದು ಯಾವ್ದು, ಇಲ್ಲಿ ನೋಡಿ, ಇಲ್ಲಿ ನಾವು ನ್ಯೂಕ್ಲಿಯರ್ ಹೋಗೋಕ್ಕಿಂತ ಮುಂಚೆ, ಕ್ಷಿಪಣಿಗಳಿಗೆ ಹೋಗೋಕ್ಕಿಂತ ಮುಂಚೆ ವಿ ಶುಡ್ ಕವರ್ ನ್ಯಾನೋ. ಮುಖ್ಯವಾದನ್ನ ಕವರ್ ಮಾಡ್ಬಿಟ್ಟು ಲಾಸ್ಟ್ ಕ್ಷಿಪಣಿಗೆ ಬಂದ್ಬಿಡೋಣ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರಿತೀವಿ, ಅಂದ್ರೆ ಡ್ರೋನ್ ಅಂತ ಕರಿತೀವಿ, ಮಾನವ ರಹಿತ ವೈಮಾನಿಕ ವಾಹನ, UAE ಅಂತಾನು ಸ್ಟಾರ್ಟ್ ಆಗಿ ಕರಿತೀವಿ. ಸರ್ ಇದೇನು ಸರ್? ಇಲ್ಲಿ ನೋಡಿ, ಡ್ರೋನ್ಗಳನ್ನ ನಾವು ಉಪಯೋಗಿಸ್ಬೇಕಾರಂದ್ರೆ ಓಕೆ, ಅದಕ್ಕೂ ಕೂಡ ಒಂದಷ್ಟು ಸಿಸ್ಟಮ್ ಇದೆ.
ನಮ್ಮ ಈ ಡ್ರೋನ್ಗಳು ಅಂದ ತಕ್ಷಣ ನೀವು ಬರೀ ಖಾಸಗಿವಾಗಿ ಉಪಯೋಗಿಸ್ತಾರಲ್ಲ ಅದು ಅಂತಲ್ಲ. ನಮ್ಮ ಭಾರತೀಯ ಮಿಲಿಟರಿ ಸಿಸ್ಟಮ್ ಅಲ್ಲಿ ಈಗಲೂ ಗೊತ್ತು, ಈಗ ರೀಸೆಂಟ್ ಆಗಿ ನಮ್ಮ ಕಾಶ್ಮೀರದ ಮೇಲೆ ಡ್ರೋನ್ ಅಟ್ಯಾಕ್ ಆಗಿತ್ತು ಪಾಕಿಸ್ತಾನದ ಉಗ್ರರಿಂದ ಅಲ್ವಾ. ಇವತ್ತೇನ್ ವಿಡಿಯೋ ಮಾಡ್ತಾನೆ ಇದ್ರೆ ಇನ್ನೊಂದಿನ ನಮ್ಮ ಕಾಶ್ಮೀರದ ಮೇಲೆ ಕೂಡ ಅಟ್ಯಾಕ್ ಆಗಿತ್ತು. ಸೊ ಹಾಗೆ ನಮ್ಮ ಭಾರತದಲ್ಲೂ ಕೂಡ ಒಂದಷ್ಟು UAVಗಳಿವೆ, ಅಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಡ್ರೋನ್ಗಳಿವೆ. DRDO ಇಂದ ಮಾಡಿರ್ತಕ್ಕಂಥ ಅಭ್ಯಾಸ ಆಗಿರ್ಬೋದು, ಫ್ಲಫಿ ಆಗಿರ್ಬೋದು, ಇಂಪೀರಿಯಲ್ ಈಗಲ್ ಆಗಿರ್ಬೋದು, ಕೊಪ್ಪತಾಕ ಆಗಿರ್ಬೋದು, ಲಕ್ಷ್ಯ ಆಗಿರ್ಬೋದು, ನೇತ್ರ ಆಗಿರ್ಬೋದು, ಮತ್ತೆ ನಿಶಾಂತ್ ಕೇಳ್ತಾನೆ ಇವೆಲ್ಲ ನೇತ್ರ. ಓಕೆ, ಇದು ಯಾರು ಡೆವಲಪ್ ಮಾಡಿದ್ದು ಇದು ಕೇಳ್ತಾನೆ. ಈ ಟೆಕ್ನಾಲಜಿ ಅಂದ್ರೆ ಇದು DRDO ಮಾಡಿದ್ದು. ರುಸ್ತುಂ 2, ಉಲ್ಕಾ ಇವೆಲ್ಲ ಕೇಳಿದಾನೆ ಸರ್. ನೇತ್ರ ಕೇಳಿದಾನೆ ಎಕ್ಸಾಮ್ ಅಲ್ಲಿ, PSI ಕೇಳಿದ್ದಾನೆ, FDL ಕೇಳಿದ್ದಾನೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಇಂಡಿಯನ್ ಡ್ರೋನ್ ರೆಗ್ಯುಲೇಷನ್ ಇದೆ ಸರ್. ಸುಮ್ನೆ ಎಲ್ಲರಿಗೂ ಡ್ರೋನ್ ಉಪಯೋಗಿಸಿ ಎಲ್ಲ ಯೂಸ್ ಮಾಡ್ತಾರಲ್ಲ ಫಾರ್ ಕಮರ್ಷಿಯಲ್ ಪರ್ಪಸ್ ಅದಕ್ಕೆ ಇದಕ್ಕೆ ಅಂತ, ಅದಕ್ಕೊಂದು ರೆಗ್ಯುಲೇಷನ್ ಇದೆ. ಅಂದ್ರೆ ನೀವು ಅದನ್ನ ತಗೋಬೇಕಂದ್ರೆ ಲೈಸೆನ್ಸ್ ಬೇಕು. ಇದರಲ್ಲಿ ಎಷ್ಟೊಂದು ವಿಧಗಳಿದೆ, ಎಲ್ಲದಕ್ಕೂ ಲೈಸೆನ್ಸ್ ಬೇಕಾಗಿಲ್ಲ. ಅಂದ್ರೆ ಇಲ್ಲಿ ನಾವು ನೋಡೋದಾದ್ರೆ ಯಾವ್ದಕ್ಕೆ ಲೈಸೆನ್ಸ್ ಬೇಕು? ಈಗ ನ್ಯಾನೋ ಇದೆ, ಲೆಸ್ ದನ್ 250 ಗ್ರಾಮ್ ಇರ್ತಕ್ಕಂಥ ಡ್ರೋನ್ಗಳೇನಿದೆ ಅದಕ್ಕೆ ನಮ್ಗೆ ಲೈಸೆನ್ಸ್ ಬೇಕಾಗಿಲ್ಲ. ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ರಿಜಿಸ್ಟ್ರೇಷನ್ ಅಂತೂ ಬೇಕೇ ಬೇಕಾಗುತ್ತೆ. ಪ್ರತಿಯೊಂದು ಡ್ರೋನ್ ನೀವು ಖರೀದಿ ಮಾಡ್ಬೇಕಾದ್ರು ಅದರ ಸೀರಿಯಲ್ ನಂಬರ್ ಇರುತ್ತೆ, ಅದರ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. ಬಟ್ ನ್ಯಾನೋ ಇಂದ ಜಾಸ್ತಿ ಅಂದ್ರೆ ಈಗ ಮೈಕ್ರೋ ಅಂದ್ರೆ 250 ಗ್ರಾಮ್ ಇಂದ ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಮೈಕ್ರೋ ಅಂತಕ್ಕಂತ ಒಂದು UAV ಎಷ್ಟು ಗ್ರಾಮ್ ಇಂದ ಎಷ್ಟು ಗ್ರಾಮ್ ತನಕ ಇದ್ರೆ ಅದು ಮೈಕ್ರೋ ಆಗುತ್ತೆ. ಸ್ಮಾಲ್ ಅಂತಕ್ಕಂಥದ್ದು ಯಾವುದು? ಮಧ್ಯಮ. ಓಕೆ, ಮೈಕ್ರೋ, ನ್ಯಾನೋ ಮತ್ತೆ ಚಿಕ್ಕ, ಮಧ್ಯಮ ಅಂದ್ರೆ ಸ್ಮಾಲ್ ಅಂದ್ರೆ ಚಿಕ್ಕ, ಮೀಡಿಯಂ ಅಂದ್ರೆ ಮಧ್ಯಮ, ಲಾರ್ಜ್ ಅಂದ್ರೆ ದೊಡ್ಡದು, ಹೀಗೆ. ಸೊ ಮೀಡಿಯಂ 225 kg ಇಂದ 150 kg ತನಕ ಇರ್ತಕ್ಕಂಥದ್ದು. ಗ್ರೇಟರ್ ದನ್ 150 kg 150ಕ್ಕಿಂತ kg ಇದ್ರೆ ಲಾರ್ಜ್ ಡ್ರೋನ್ಗಳು ಅಂತ ಕರಿತೀವಿ. ಸರ್ ಇಲ್ಲಿ ಲೈಸೆನ್ಸ್ ಯಾರು ಕೊಡ್ತಾರೆ? ಡೈರೆಕ್ಟರಲ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂದ್ರೆ ನಮ್ಮ ಏವಿಯೇಷನ್ ಮಿನಿಸ್ಟ್ರಿಯಲ್ಲಿ DGCA ಅಂತಾನೆ ಕರಿತೀವಿ. ಇವರು ಲೈಸೆನ್ಸ್ ಕೊಡ್ತಾರೆ. ಸೊ ಯೂಶಲಿ ನಾವು ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ ಅಂತಿದೆ, ಅಲ್ಲಿಂದ ನಾವು ಹೋಗಿ ಲೈಸೆನ್ಸ್ ತಗೋಬಹುದು. ಇಲ್ಲಿ ಏನಾಗುತ್ತೆ, ನ್ಯಾನೋಗೆ ನಮ್ಗೆ ಲೈಸೆನ್ಸ್ ಬೇಡ, ಬಟ್ ರಿಜಿಸ್ಟ್ರೇಷನ್ ಅಂತೂ ಬೇಕೇ ಬೇಕು. ಇದು ವೆರಿ ಇಂಪಾರ್ಟೆಂಟ್. ರಿಜಿಸ್ಟ್ರೇಷನ್ ಅನ್ನೋ ನೋಂದಣಿ ಬೇಕಾಗುತ್ತೆ, ಲೈಸೆನ್ಸ್ ಬೇಕಾಗಲ್ಲ. ಓಕೆ, ಇನ್ ಎಲ್ಲದಕ್ಕೂ ನಮ್ಗೆ ಲೈಸೆನ್ಸ್ ಬೇಕಾಗುತ್ತೆ. ಒಂದಷ್ಟು ನಿಮ್ಗೆ ನಾನು ಪಾಯಿಂಟ್ಸ್ ಗಳು ಕೊಡ್ತೀನಿ. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಡ್ರೋನ್ ನ ಎಲ್ಲರಿಗೂ ಕೊಡಕ್ಕಾಗಲ್ಲ. ಈಗ ಅದಕ್ಕೂ ಒಂದಷ್ಟು ಇದೆ. ನಾವು ಇಂಡಿಯನ್ ಆಗಿರ್ಬೇಕು, ಭಾರತೀಯ ನಾಗರಿಕರಾಗಿರ್ಬೇಕು. ಓಕೆ, ಭಾರತೀಯ ನಾಗರಿಕರಾಗಿರ್ಬೇಕು. ಮತ್ತೆ ಭಾರತದ ಸಂಸ್ಥೆಗಳಂತ ಏನ್ ಕರಿತೀವಿ, ಅದರಲ್ಲಿ ಸಂಸ್ಥೆಯಲ್ಲಿ 2/3 ಭಾಗದಷ್ಟು, ಓಕೆ, 2/3 ಅಥವಾ 2/3 ಭಾಗದಷ್ಟು ನಮ್ಗೆ ಭಾರತೀಯ ಜನರು ಅದರಲ್ಲಿ ಡೈರೆಕ್ಟರ್ ಆಗಿರ್ಬೇಕು. ಅಂತವ್ರಿಗೆ ಡ್ರೋನ್ಗಳನ್ನ ನಾವು ಇಶ್ಯೂ ಮಾಡ್ಬೋದು. ಸರ್ ಫಾರಿನರ್ ಕೊಡಲ್ಲ ಸರ್, ಅವ್ರಿಗೆ ಲೈಸೆನ್ಸ್ ಕೊಡಲ್ಲ. ಬಟ್ ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಲೀಸ್ಗೆ ತಗೋಬಹುದು. ಅಲ್ಲೂ ಕೂಡ ಅವ್ರು ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಅಂದ್ರೆ ಬೇರೆ ಯಾವ್ದಾದ್ರು ಒಂದು ಕಂಪ್ನಿ ಹತ್ರ ಇರುತ್ತಲ್ಲ ಅವ್ರ ಹತ್ರ ಲೀಸ್ಗೆ ಅಥವಾ ರೆಂಟ್ಗೆ ತಗೋಬೇಕಾಗತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಕೊಡ್ತೀವಿ ಯಾರು ಕೊಡಲ್ಲ ಅಂತಕ್ಕಂಥದ್ದು. ಫೈನ್. ಇಲ್ಲಿ ನಾನು ನಿಮ್ಗೆ ಹೇಳಿದೀನಿ UIA ಅಂದ್ರೆ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾರೆ. ನ್ಯಾನೋಗ್ ಬೇಕಾಗಲ್ಲ, ಅದು ರಿಜಿಸ್ಟ್ರೇಷನ್ ಬೇಕಾಗುತ್ತೆ, ಈ ಲೈಸೆನ್ಸ್ ಬೇಕಾಗಲ್ಲ. ಬೇರೆ ಇನ್ನೆಲ್ಲದಕ್ಕೂ ಕೂಡ ನಾವು ಅದನ್ನ ಬೇಕಾಗುತ್ತೆ. ಮತ್ತೆ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಆಪರೇಟ್ ಪರ್ಮಿಟ್ ಅಂತ ಇರುತ್ತೆ, ಅದು ನ್ಯಾನೋಗ್ ಬೇಕಾಗಿಲ್ಲ. ಅದನ್ನ ಆಪರೇಟ್ ಮಾಡ್ಬೇಕಾದ್ರೆ ಈ ಆಪರೇಟ್ ಪರ್ಮಿಟ್ ಲೈಸೆನ್ಸ್ ತಗೊಂಡ ತಕ್ಷಣ ಐಡೆಂಟಿಫಿಕೇಶನ್ ನಂಬರ್ ಅಂದ್ರೆ ನಿಮ್ಮ ಡ್ರೋನ್ಗೆ ಐಡೆಂಟಿಫಿಕೇಶನ್ ನಂಬರ್ ಇಶ್ಯೂ ಮಾಡ್ತಾರೆ. ಯಾವಾಗ ನೀವು ಈ 250ಕ್ಕಿಂತ ಹೆಚ್ಚು ದೊಡ್ಡದಾಗಿರ್ತಕ್ಕಂಥ KG ತೂಕ ಇರ್ತಕ್ಕಂಥ ಡ್ರೋನ್ಗಳು ತಗೊಂಡ್ರೆ ಅಲ್ಲಿಗೆ ನಂಬರ್ ಕೊಡ್ತಾರೆ ನಿಮ್ಗೆ ಡ್ರೋನ್ಗೆ, ಮತ್ತೆ ನಿಮ್ಗೆ ಲೈಸೆನ್ಸ್ ಕೂಡ ಆಪರೇಟ್ ಮಾಡಕ್ಕೆ ಕೊಡ್ತಾರೆ. ಅಂಡ್ ಅಗೇನ್ ಇಲ್ಲಿ ತನಕ ಆರಿಸಬಹುದು, ಯಾವ ಹೈಟ್ ತನಕ ಆರಿಸಬಹುದು. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಹೈಟ್ ಅಲೌಡ್ ಟು 5. ನಿಮ್ಗೆ ನ್ಯಾನೋ ಅದೇ 50 ಫೀಟ್ 50 ಅಡಿ ತನಕ, ಬೇರೆ ಎಲ್ಲ ನಿಮಗೆ ಇದು 200 ಫೀಟ್ ತನಕ ಮಾತ್ರ ಆರಿಸಬಹುದು, 200 ಅಡಿಗಳ ತನಕ. ಈಗ ಫಾರ್ ಎಕ್ಸಾಂಪಲ್ ನಾವು ನಿಮ್ಗೆ ಜಸ್ಟ್ ಕಂಪೇರ್ ಮಾಡೋದಾದ್ರೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸರ್ದಾರ್ ಪಟೇಲ್ ರವರ ಸ್ಟ್ಯಾಚ್ಯೂ ಇದೆಯಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರಿತೀವಿ ನಮ್ಮ ಇದ್ರಲ್ಲಿ. ಅದು ಐ ಥಿಂಕ್ ಸೊ 400+ ಇದೆ ಅನ್ಕೋತೀನಲ್ವಾ. ಸೊ ಅಂದ್ರೆ ಅದಕ್ಕೆ ಕಂಪೇರ್ ಮಾಡೋಣ. ನೋಡಿ, 200 ಅಂದ್ರೆ 200 ಫೀಟ್ ಅಡಿ ತನಕ ನಾವು ಮಾತ್ರ ಆರಿಸಬಹುದು. ಓಕೆ, ಮತ್ತೆ ವಿಜುವಲ್ ಲೈನ್ ಆಫ್ ಸೈಟ್ ಆಪರೇಷನ್ಸ್ ಇದೆಯಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಅಂದ್ರೆ ವಿಜುವಲ್ ಲೈನ್ಸ್ ಆಫ್ ಸೈಟ್ ಆಫ್ ಆಪರೇಷನ್ ಗಿಂತ ಜಾಸ್ತಿ ಮೇಲೆ ಹೋಗ್ಬಾರ್ದು. ನಾವು ಈಗ ನೋಡ್ತಾ ನಿಂತಿದ್ರೆ ವಿಜುವಲ್ ಅಂತಂದ್ರೆ ನಾವು ಒಂದು ದುರ್ಬಿಯಿಂದನೋ ಒಂದು ಕ್ಯಾಮ್ರಾದಿಂದನೋ ನಾವು ನೋಡ್ತಾ ಇದ್ರೆ ಅದು ಕಾಣಿಸ್ಬೇಕು, ಅದಕ್ಕಿಂತ ಈಚೆ ಹೋಗ್ಬಾರ್ದು. ಮತ್ತೆ ಲೋಕಲ್ ಪೊಲೀಸ್ ಪರ್ಮಿಷನ್ ಬೇಕಾಗುತ್ತೆ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಇದು ಡ್ರೋನ್. ಮತ್ತೆ ಸರ್ ಡ್ರೋನ್ ನಮ್ಗೆ ಕೊಡ್ತಾರಲ್ಲ 10 ವರ್ಷಗಳ ತನಕ ಕೊಡ್ತಾರೆ. ಆಮೇಲೆ 10 ಇಯರ್ಸ್ ಆದ್ಮೇಲೆ ಒಂದು ಸಲ ಮತ್ತೆ ನಾವೇನ್ ಮಾಡ್ಬೋದು, ಅದನ್ನ ನಾವು ವರ್ಚುವಲ್ ಆನ್ಲೈನ್ ಮುಖಾಂತರ ಅದನ್ನ ನಾವೇನ್ ಮಾಡ್ಬೋದು, ನೆಕ್ಸ್ಟ್ 10 ವರ್ಷಕ್ಕೆ ರಿನಿವಲ್ ಮಾಡ್ಕೋಬಹುದು. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ. ಸೊ ಇದು ಡ್ರೋನ್ ಬಗ್ಗೆ ಆಯ್ತು. ಇದು ಡಿಫೆನ್ಸ್ ಸಿಸ್ಟಮ್, ಯಾಕಂದ್ರೆ ನಮ್ಮ ಭಾರತದ ಮಿಲಿಟರಿ ಸಿಸ್ಟಮ್ ಗಳಲ್ಲೂ ಕೂಡ ಡ್ರೋನ್ ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಅದಕ್ಕೋಸ್ಕರ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದೆ. ಇದ್ರಲ್ಲಿ ಯಾವುದೇ ಪಾಯಿಂಟ್ಸ್ ನ ನಿಮ್ಗೆ ಎತ್ಕೊಂಡು ಕೇಳಬಹುದು ಎಕ್ಸಾಮ್ಗೆ. ಫೈನ್ ಸರ್. ಓಕೆ, ಸೊ ಈಗ ಡ್ರೋನ್ ಕತೆ ಮುಗೀತು.
ಡ್ರೋನ್ ಮುಗಿದ್ಮೇಲೆ ನಾನು ಅಂದ್ರೆ ಚಿಕ್ಕದ್ ಯಾವ್ದು ಮುಗಿಸ್ಬೋದು ಅದನ್ನ ಸ್ಟಾರ್ಟಿಂಗ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಕ್ಷಿಪಣಿಗೆ ಬರ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ಷಿಪಣಿಗಳು ನಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಏನು ವಿಧಗಳು ಹೆಂಗಾಗ್ತವೆ, ಯಾಕೆ ಹೆಸರು ಕರೀತಾರೆ, ಸ್ಪೀಡ್ ಮೇಲೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನ್ಯೂಕ್ಲಿಯರ್ ಡಾಕ್ಟರೇನ್ ಅಂದ್ರೆ ಭಾರತದ ಪರಮಾಣು ಸಿದ್ಧಾಂತ ಬಗ್ಗೆ ನಾನು ಸ್ವಲ್ಪ ಡಿಸ್ಕಸ್ ಮಾಡ್ತೇನೆ. 1-2-3 ನಿಮಿಷ ಅದ್ರ ಬಗ್ಗೆ ಹೇಳ್ತೇನೆ. ಯಾಕಂದ್ರೆ ನಮ್ಮಲ್ಲಿ ಪರಮಾಣು ದೇಶ ನಾವು ಅಲ್ವಾ ಸರ್, ನಾವು ಪರಮಾಣು ದೇಶ ಹೌದು. ನಾವಲ್ಲಿ 2 ಸಲ ಟೆಸ್ಟ್ ಮಾಡಿದ್ದೀವಿ. ಒಂದು ಸಲ ಪೋಖ್ರಾನ್ ಮಾಡ್ಬೇಕಾದ್ರೆ ಮೊದಲನೇ ಒಂದು ಆಪರೇಷನ್ಗೆ 1974ರಲ್ಲಿ ಸ್ಮೈಲಿಂಗ್ ಬುದ್ಧ ಅಂತ ಇಟ್ಟಿದ್ವಿ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದನ್ನು ಕೂಡ. ಓಕೆ, ಇದನ್ನು ಕೂಡ ಕೇಳ್ತಾನೆ. ಮತ್ತೆ 2ನೇ ಸಲ ಪರಮಾಣು ಟೆಸ್ಟ್ 1998ರಲ್ಲಿ ಪರೀಕ್ಷೆ ಮಾಡ್ಬೇಕು. ಟೆಸ್ಟ್ ಮಾಡಿದಾಗ ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಾಗ ಅದಕ್ಕೆ ಆಪರೇಷನ್ ಶಕ್ತಿ ಅಂತ ಹೆಸರಿಟ್ಟಿದ್ವಿ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಅದಾದ್ಮೇಲೆ ಯಾವಾಗ ಸಕ್ಸಸ್ ಆಗುತ್ತೆ ಆಗ ನಾವು ಏನ್ ಮಾಡ್ತೀವಿ, ಪರಮಾಣು ಶಸ್ತ್ರಾಸ್ತ್ರ ರಾಜ್ಯ ಅಂತ ನಾವು ಘೋಷಣೆ ಮಾಡ್ತೀವಿ. ರಾಜ್ಯ ಇನ್ ದ ಸೆನ್ಸ್ ಸ್ಟೇಟ್, ನಥಿಂಗ್ ಬಟ್ ನಾವು ದೇಶ ಅಂತ. 2003ರಲ್ಲಿ ನಾವು ಎಲ್ಲ ಡೆವಲಪ್ ಮಾಡ್ಕೊಂಡು ನಮ್ದೊಂದು ಸಿದ್ಧಾಂತನ ಮುಂದೆ ಮಂಡಿಸ್ತೀವಿ. ಏನದು ಸಿದ್ಧಾಂತ? ನಮ್ದು ವಿಶ್ವಾಸಾರ್ಹಗೋಸ್ಕರ ಇದಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ಆದ ದುರುದ್ದೇಶದಿಂದ ನಾವು ಮಾಡಿಲ್ಲ. ಇದು ನಮ್ಮ ಸಿದ್ಧಾಂತದ ಪ್ರಮುಖ ಪಾಯಿಂಟ್. ಮತ್ತೆ ಮತ್ತೆ ಮೊದಲ ಬಳಕೆಯ ನೀತಿ ಇಲ್ಲ. ಅಂದ್ರೆ ನಾವ್ ಯಾವಾಗ್ಲೂ ಮೊದಲು ಬಳಸಲ್ಲ. ಏನೋ ಈಗ ನಮ್ಮ ಇದು ಏನೋ ನ್ಯೂಕ್ಲಿಯರ್ ಪವರ್ ಅಂದ್ರೆ ನ್ಯೂಕ್ಲಿಯರ್ ಡಿಫೆನ್ಸ್ ಇಟ್ಕೊಂಡಿರ್ತಕ್ಕಂತ ಕಂಟ್ರಿಗಳಿವೆ. ಓಕೆ, ಇಲ್ಲಿ ನಾನು ಏನಕ್ಕೆ ತಗೋತಾನೆ ಅಂದ್ರೆ ಹೇಳ್ತೀನಿ, ಇಲ್ಲಿ ಮುಂದೆ ನೋಡ್ತೀನಿ ನೋಡಿ. 1, 2, 3, 4, 5, 6, 7, 8, 9 ಕಂಟ್ರಿಗಳೇನಿವೆ ಅದ್ರ ವಿರುದ್ಧ ನಾವು ಏನ್ ಮಾಡ್ತಾ ಇದೀವಿ, ಮೊದಲ ಬಳಕೆ ನೀತಿ ಇಲ್ಲ. ಅಂದ್ರೆ ನಮ್ಮ ಪ್ರದೇಶದ ಮೇಲೆ ಯಾರು ಶಸ್ತ್ರಾಸ್ತ್ರಗಳು ಎಸ್ಪೆಷಲಿ ಪರಮಾಣು ಮಾಡಿದ್ರೆ ಅಧಿಕ ಪ್ರತಿಕಾರವಾಗಿ ನಾವು ಶಸ್ತ್ರಾಸ್ತ್ರ ಯೂಸ್ ಮಾಡ್ತೀವಿ. ಓಕೆ, ಮತ್ತೆ ನ್ಯೂಕ್ಲಿಯರ್ ಕಮಾಂಡೆಂಟ್ ಆಧಾರಿತ ಪ್ರತಿಕಾರ ದಾಳಿಯನ್ನು ನಾಗರಿಕ ರಾಜಕೀಯ ನಾಯಕರಿಂದ ಮಾತ್ರ ಅಧಿಕೃತಗೊಳಿಸ್ತೀವಿ. ಅಂದ್ರೆ ಅರ್ಥ ಏನು ಅಂದ್ರೆ ಇದನ್ನ ನಮ್ಗೆ ಈಗ ಸಿಸ್ಟಮ್ ಆರ್ಮಿ ಆಗ್ಲಿ ಯಾವುದೇ ಆದ ರಕ್ಷಣಾ ಒಂದು ಪಡೆಗಳಿಗೆ ಇದರ ಒಂದು ಫುಲ್ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿಲ್ಲ ಯೂಸ್ ಮಾಡಕ್ಕೆ. ಓಕೆ, ಸೊ ಇದನ್ನ ನಾವು ನಾಗರಿಕ ರಾಜಕೀಯ ನಾಯಕತ್ವ ಅಂದ್ರೆ ನಮ್ಮ ಪಬ್ಲಿಕ್ ಇಂದ ಆಯ್ಕೆಯಾಗಿ ಬಂದಿರತಕ್ಕಂಥ ರಾಜಕೀಯ ಪಕ್ಷದ ಅಂದ್ರೆ ಆ ಒಂದು ಸರ್ಕಾರದ ಮುಖ್ಯಸ್ಥರ ಆ ಒಂದು ಇದ್ರ ಮೇಲೆ ನಾವು ಇದನ್ನ ಚಲಾವಣೆ ಮಾಡ್ತೀವಿ. ಓಕೆ, ಮತ್ತೆ ಪರಮಾಣು ಶಸ್ತ್ರಾಸ್ತ್ರಗಳಿಲ್ಲದ ರಾಜ್ಯಗಳ ವಿರುದ್ಧ ಇದನ್ನ ಮಾಡಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 9 ಕಂಟ್ರಿನ ಹೇಳಿದೆ, 9 ದೇಶಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ. ಇದು ಬಿಟ್ಟು ಮಿಕ್ಕ ದೇಶಗಳ ವಿರುದ್ಧ ನಾವು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಮಾಡಲ್ಲ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಸಿದ್ಧಾಂತ. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ನ್ಯೂಕ್ಲಿಯರ್ ಸರಿ ಸರ್, ನ್ಯೂಕ್ಲಿಯರ್ ಡೆವಲಪ್ ಮಾಡಿದ್ವಿ. ಸೊ ನಮ್ಮ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅಂತ ಏನ್ ಕರಿತೀವಿ, ವಾರ್ ಹೆಡ್ಸ್. ಓಕೆ, ಪ್ಲೇ ಲೋಡ್ಸ್ ಅಂತ ನಾವು ಯೂಸ್ ಮಾಡ್ತೀವಿ. ಕ್ಷಿಪಣಿಗಳು ಇದು ಪ್ಲೇ ಲೋಡ್. ಓಕೆ, ಪ್ಲೇ ಲೋಡ್ ಮೇಲೆ ಇದರಲ್ಲಿ ನಮ್ಮ ಏನಿರುತ್ತೆ ವಾರ್ ಹೆಡ್ ಗಳಿರುತ್ತೆ. ನಾವು ಇಲ್ಲಿ ಒಳಗಡೆ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಸೊ ಇದು ಎಲ್ಲೆಲ್ಲಿ ಯಾವ ತರ ಇದೆ ಅಂದ್ರೆ ನಮ್ಮ ಲ್ಯಾಂಡ್ ಅಂದ್ರೆ ಭೂ ಆಧಾರಿತ ವಾರ್ ಹೆಡ್ಸ್ ಗಳು ಇವೆ. ಲ್ಯಾಂಡ್ ಬೇಸ್ಡ್, ಲ್ಯಾಂಡ್ ಗಿಂದ ನಾವು ಕ್ಷಿಪಣಿನ ಆರಿಸ್ತಕ್ಕಂಥದ್ದು. ಅರ್ಥ ಆಯ್ತಾ? ಒಂದು ಭೂ ಉಡಾವಣಾ ಪರಮಾಣು ಕ್ಷಿಪಣಿಗಳು ಕೂಡ ಇವೆ ನಮ್ಮ ಹತ್ರ. ನ್ಯೂಕ್ಲಿಯರ್ದು ಪರಮಾಣು ಕ್ಷಿಪಣಿ ಜಲಾಂತರ್ಗಾಮಿ ಅಂದ್ರೆ ನಮ್ಮ ಸಬ್ಮೆರಿನ್ಸ್, ನೀರಲ್ಲಿ ಇರುತ್ತಲ್ಲ ಸಬ್ಮೆರಿನ್ಸ್, ನಮ್ಮ ಏನೋ ರೌಂಡ್ ಹೊಡಿತಾ ಇರುತ್ತೆ ನಮ್ಮ ದೇಶದ ಸುತ್ತ. ಸೊ ಅಲ್ಲೂ ಕೂಡ ನಮ್ಗೆ ಪರಮಾಣು ಬಾಂಬ್ಗಳಿವೆ. ಮತ್ತೆ ನಮ್ಗೆ ವೈಮಾನಿಕವಾಗಿ ಯೂಸ್ ಮಾಡ್ತಕ್ಕಂಥ ಪರಮಾಣು ಬಾಂಬ್ಗಳು ಕೂಡ ಅಂದ್ರೆ ಇವೆ. ಅಂದ್ರೆ ಕ್ಷಿಪಣಿಗಳಿವೆ, ಪರಮಾಣು ಕ್ಷಿಪಣಿಗಳಿವೆ. ಅಂದ್ರೆ ಇಲ್ಲಿ ನೋಡಿ ಲ್ಯಾಂಡ್ ಬೇಸ್ಡ್ ಅಲ್ಲಿ ಎಕ್ಸಾಂಪಲ್ ನೋಡ್ರೆ ಅಗ್ನಿ ಇದೆ, ಅಗ್ನಿ 1, ಅಗ್ನಿ 3, ಅಗ್ನಿ 4, ಅಗ್ನಿ 5, ಮತ್ತೆ ICBM ಅಗ್ನಿ 5 ಅಂತ ಕರಿತೀವಿ. SLBM ಇದ್ರ ಮುಂದೆ ತಿಳಿಸ್ಕೊಡ್ತೇನೆ. ಓಕೆ, ಸಾಗರಿಕ, ಕ್ರೂಸ್, ಬ್ರಹ್ಮೋಸ್ ಸೂಪರ್ ಸಾನಿಕ್ ಮಿಸೈಲ್. ಓಕೆ, ಬ್ರಹ್ಮೋಸ್ ಸೂಪರ್ ಸಾನಿಕ್ ಇದು. ಓಕೆ, ಇದ್ರಲ್ಲಿ ನಾವು ಯಾವ ರೀತಿ ಆದ ಒಂದು ಸಿಸ್ಟಮ್ ನ ಯೂಸ್ ಮಾಡ್ತೀವಿ ಇದೆಲ್ಲ ಮುಂದೆ ತಿಳ್ಕೊಳ್ಳೋಣ. ಅದೇ ರೀತಿ ಸಿ ಬೇಸ್ಡ್ ಅಂದ್ರೆ ನಾವು ಈ ಜಲಾಂತರ್ಗಾಮಿಯಿಂದ ಮಾಡಕ್ಕೆ ನಾವು ಅರಿಹಂತ್ ಅಂತಕ್ಕಂತ ಒಂದು ಪರಮಾಣು ಇದೆ. ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಕೆಳಗಿನವುಗಳಲ್ಲಿ ಯಾವ್ದು ಭೂ ಉಡಾವಣಾ ಪರಮಾಣು ಕ್ಷಿಪಣಿ ಅಂತ ಕೇಳ್ತಾರೆ. ಕೇಳ್ಬಿಟ್ಟು ಇದು ನಿಮ್ಗೆ ಅಗ್ನಿ ಅಂತ ಕೊಡಬಹುದು, ಅರಿಹಂತ್ ಕೊಡಬಹುದು, MiG-27 ಅಂತ ಕೊಡಬಹುದು. ಅಥವಾ ನಿಮ್ಗೆ ಏರ್ ಬೇಸ್ಡ್ ಅಂದ್ರೆ ವಾಯುವಿನ ಮುಖಾಂತರ ಹರಿಸ್ತಕ್ಕಂತ ಕ್ಷಿಪಣಿ ಯಾವುದು ಅಂತ ಕೇಳಬಹುದು. ಆಗ MiG-27 ಅಲ್ವಾ. ಸಿ ಬೇಸ್ಡ್ ಅರಿಹಂತ್ ಅಂತ ಬರೀಬಹುದು. ಇದೆಲ್ಲ ಪಾಯಿಂಟ್ಸ್ ಇದೆಯಲ್ಲ, ಇದನ್ನೆಲ್ಲ ನಾವು ನೋಟ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಓಕೆ, ಸೊ ಟ್ರಯಾಡ್, ಅದಕ್ಕೆ ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಕರಿತೀವಿ. ಅಂದ್ರೆ ನಮ್ಮ 3 ಆದ ಸ್ಥಿತಿಗಳ ಅಂದ್ರೆ ಈ 3 ರೀತಿಯ ಒಂದು ಜಾಗದಿಂದ ಕೂಡ ಆರಿಸ್ತಕ್ಕಂಥದ್ದು ಭೂಮಿ, ವಾಯು, ಜಲ ಇಂದ ಆರಿಸ್ತಕ್ಕಂಥ ನಮ್ಮ 3 ಬದಿಯ ಮಿಲಿಟರಿ ಪರಮಾಣು ಕ್ಷಿಪಣಿಗಳು ನಮ್ಮ ಹತ್ರ ಇವೆ. ಓಕೆ, ಫೈನ್. ಇದನ್ನ ಯಾಕೆ ನಾನು ತಗೊಂಡ್ರೆ ಈಗ ಮೊನ್ನೆ ಇದ್ರ ಬಗ್ಗೆ ಒಂದು ಕರೆಂಟ್ ಅಫೇರ್ ಕೂಡ ಇತ್ತು. ನಾನು ಸಿಪ್ರಿ ಅವರ ಒಂದು ನ್ಯೂಕ್ಲಿಯರ್ ಫೋರ್ಸಸ್ ಬಗ್ಗೆ ಒಂದು ರಿಪೋರ್ಟ್ ಬಂದಿತ್ತು. ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ವಿ ನಮ್ಮ ಚಾನಲ್ ಅಲ್ಲಿ. ಸೊ ಅದರಲ್ಲಿ ಯಾಕಂದ್ರೆ ನಮ್ಮ ಭಾರತದಲ್ಲಿ ಎಷ್ಟು ವಾರ್ ಹೆಡ್ಸ್ ಗಳಿವೆ, ಓಕೆ, ಬೇರೆ ದೇಶದಲ್ಲಿ ಎಷ್ಟಿದೆ, ಲಾಸ್ಟ್ ಇಯರ್ ಕಂಪೇರ್ ಮಾಡಿ ಕೊಟ್ಟಿತ್ತು. ನಾವು ಯಾವ ಸ್ಥಾನದಲ್ಲಿ ಬರ್ತೀವಿ, ಚೀನಾ ಮತ್ತು ಪಾಕಿಸ್ತಾನಕ್ಕಿಂತ
ಕೆಳಗಡೆ ಇದೀವಿ, ನಾವು ಡೌನ್ ಅಲ್ಲಿ ಇದೀವಿ. ಚೀನಾದಲ್ಲಿ ಈಗ ಅಟ್ ಪ್ರೆಸೆಂಟ್ 350 ಇದ್ರೆ 165 ಪಾಕಿಸ್ತಾನ ನಮ್ಮ ಹತ್ರ 156 ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಹೇಳಕ್ ಹೋಗಲ್ಲ. ವಾರೆಟ್ಸ್ ಅಂದ್ರೇನು, ಡೆಪ್ಲಾಯ್ಡ್ ವಾರೆಟ್ಸ್ ಅಂದ್ರೇನು, ಇದು ಮಿಕ್ಕಿದ್ದೆಲ್ಲ ಹೋಗುತ್ತೆ, ಇದು ಮಿಕ್ಕಿದ್ದು ನಾವು ಶೇಖರಣೆ ಮಾಡಿಟ್ಟಿರ್ತೀವಿ, ಅದು ತಕ್ಷಣ ಉಪಯೋಗಕ್ಕೆ ಬರಲ್ಲ. ಅದನ್ನ ವಾಪಸ್ ನಾವೇನ್ ಮಾಡ್ಬೇಕು, ಉಪಯೋಗಕ್ಕೆ ಈಗ ಫ್ರಿಜ್ ಅಲ್ಲಿ ಇಟ್ಟಿರೋದನ್ನ ಹಾಲ್ನ ತಕ್ಷಣ ಅದೇನು ಗಟ್ಟಿಯಾದ್ರೆ ಕಾಯ್ಸಕ್ಕಾಗಲ್ಲ. ಸೊ ಸ್ವಲ್ಪ ಈಚೆ ಹೊರಗಡೆ ಇರಬೇಕು ಅಲ್ವಾ, ಅದು ಒಂದು ಲಿಕ್ವಿಡ್ ಸ್ಟೇಟ್ ಬರುವಾಗ ಆಮೇಲೆ ಕಾಯ್ಸಕ್ಕಾಗುತ್ತೆ. ಇದೇ ರೀತಿ ನಾವು ಕೂಡ ಅದನ್ನ ನಾವೇನು ಶೇಖರಣೆ ಮಾಡಿಟ್ಟಿರ್ತೀವಿ. ಓಕೆ, ಸೊ ಹಾಗಾಗಿ ನಾನು ಇದನ್ನ ತಗೊಂಡಿದ್ದೀನಿ. ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಫಸ್ಟ್ ಯಾವ್ದು ರಷ್ಯಾ, ಸೆಕೆಂಡ್ USA ಅಲ್ವಾ, ಸೆಕೆಂಡ್ USA ಇಲ್ಲಿ ನೋಡಿ ಇದು ನೋಡಿ. ಓಕೆ, ನಮ್ಗೆ ಥರ್ಡ್ ಬಂತಂದ್ರೆ ನಮ್ಗೆ ಫ್ರಾನ್ಸು ಅಲ್ವಾ, ಫೋರ್ತ್ ಬಂದ್ರೆ ನಮ್ಗೆ ಚೀನಾ ಅಲ್ವಾ, ಫಿಫ್ತ್ ಬಂದ್ರೆ UK ಅಲ್ವಾ, ಸಿಕ್ಸ್ತ್ ಬಂದ್ರೆ ಪಾಕಿಸ್ತಾನ, ಸೆವೆಂತ್ ಇಂಡಿಯಾ, ಓಕೆ, ಏಯ್ತ್ ನಮ್ಗೆ ಇಸ್ರೇಲ್, ನೈನ್ತ್ ನಾರ್ತ್ ಕೊರಿಯಾ. ಓಕೆ, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಎರಡು ಪರಮಾಣು ಮತ್ತೆ ನಮ್ಮ ಸಿದ್ಧಾಂತಗಳು ಮತ್ತೆ ಯಾವ ಯಾವ ಕ್ಷಿಪಣಿಗಳಿವೆ ಅಂತ. ಕ್ಷಿಪಣಿ ಬಗ್ಗೆ ನಾನು ಈಗ ಮಾತಾಡ್ತೀನಿ. ಯಾಕೆ ಅಗ್ನಿ ಕ್ಷಿಪಣಿ ಅಂದ್ರೇನು, ಬ್ರಹ್ಮೋ ಕ್ಷಿಪಣಿಗೆ ಏನ್ ವ್ಯತ್ಯಾಸ? ಕ್ಷಿಪಣಿಗಳನ್ನ ವಿಧಗಳಾಗಿ ಮಾಡ್ತೀವಿ ಸರ್. ಕ್ಷಿಪಣಿ ಅಥವಾ ಮಿಸೈಲ್ ಅಂದ್ರೆ ಏನು ಅಂದ್ರೆ ರಾಕೆಟ್ ಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ತರ ರಾಕೆಟ್ ಇದೆ ಕ್ಷಿಪಣಿ. ಓಕೆ, ಭೂಮಿಯಿಂದ ಆರಿಸ್ತೀವಿ ಇದನ್ನ ಕ್ಷಿಪಣಿ. ಮೇಲ್ಗಡೆ ಇಲ್ಲಿ ನಮ್ದು ಏನಾದ್ರು ಫ್ಲೈಟ್ ಹೋಗ್ತಿದ್ರೆ ಅಲ್ಲಿಂದ ಕೆಳಗಡೆ ಕ್ಷಿಪಣಿಗಳನ್ನ ಆರಿಸಿ ನಾವು ಯಾವ್ದಾರ ಒಂದನ್ನ ಏನ್ ಮಾಡ್ತೀವಿ, ಡಿಸ್ಟ್ರಾಯ್ ಮಾಡ್ತೀವಿ. ಮತ್ತೆ ಹಾಗೆ ನಮ್ಮ ಹಡಗುಗಳು ಹೋಗ್ತಾ ಇದ್ರೆ ಹಡಗುಗಳಿಂದನೂ ಕೂಡ ಕ್ಷಿಪಣಿ ಲಾಂಚರ್ಸ್ ಗಳಿರ್ತವೆ, ಅಲ್ಲೂ ಕೂಡ ನಾವು ಲಾಂಚ್ ಮಾಡ್ತೀವಿ. ಇದನ್ನ ಕ್ಷಿಪಣಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ರಾಕೆಟ್ ಇದು ಯಾವ್ದಾದ್ರು ನಾಶ ಮಾಡ್ಬೇಕಾದ್ರೆ ನಮ್ಮನ್ನ ಯಾರನ್ನಾರು ಇದು ಮಾಡ್ತಾರೆ ಪ್ಲೇಲೋಡ್ ಮುಖಾಂತರ ನಾಶ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಇನ್ನು ಈ ಕ್ಷಿಪಣಿಗಳು ಅಂದ ತಕ್ಷಣ ಸ್ನೇಹಿತರೆ ತುಂಬಾ ಟೈಪ್ ವಿಧಗಳಿದೆ. ನಾವು ಅದ್ರ ಬೇಸಿಸ್ ಮೇಲೆ ವಿಧಗಳು ಮಾಡ್ತೀವಿ. ಈಗ ನಾವು ಎಲ್ಲಿಂದ ಲಾಂಚ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ನಾನು ಈಗಲೇ ಹೇಳಿದೆ, ನಾನು ಏರ್ ಇಂದ ಏರ್ ಕ್ರಾಫ್ಟ್ ಮಿಸೈಲ್ ಅಂತ ಕರಿತೀವಿ, ಗ್ರೌಂಡ್ ವೆಹಿಕಲ್ ಇಂದ, ಶಿಪ್ ಇಂದ, ಸಬ್ಮೇರಿನ್ ಅಂದ್ರೆ ಜಲಾಂತರ್ಗಾಮಿಯಿಂದ. ಸೊ ಇದೆಲ್ಲ ಅದ್ರ ಲಾಂಚ್ ಮೇಲೆ ನಾವು ಡಿವೈಡ್ ಮಾಡೋದು. ಸೊ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ಗೆ. ರೇಂಜ್ ಇದೆಯಲ್ಲ, ರೇಂಜ್ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಶಾರ್ಟ್ ರೇಂಜ್ ಅಂದ್ರೆ ಎಷ್ಟು, ಮೀಡಿಯಂ ರೇಂಜ್ ಅಂದ್ರೆ ಎಷ್ಟರಿಂದ ಎಷ್ಟು ಕಿಲೋಮೀಟರ್ ಇರುತ್ತೆ ಅದು, ಅಂದ್ರೆ ಅಷ್ಟು ಕಿಲೋಮೀಟರ್ ತನಕ ಅದು ಹೋಗಿ ಡಿಸ್ಟ್ರಾಯ್ ಮಾಡಕ್ ಸಾಧ್ಯ. ಆ ಕ್ಷಿಪಣಿಯ ಒಂದು ಏನೋ ಆರುವಂತ ಅಥವಾ ಅದನ್ನ ನಾಶ ಮಾಡ್ತಕ್ಕಂತ ಒಂದು ರೇಂಜ್ ಅಂದ್ರೆ ಶ್ರೇಣಿ ಅಂತ ಕರಿತೀವಿ. ಓಕೆ, ಶ್ರೇಣಿ ಅಂತ ಕರಿತೀವಿ. ಮೀಡಿಯಂ, ಇಂಟರ್ಮೀಡಿಯೇಟ್, ಮಧ್ಯಂತರ ಅಂತ ಕರಿತೀವಿ. ಮತ್ತೆ ಮಧ್ಯಂತರ, ಆಮೇಲೆ ಇಂಟರ್ ಕಾಂಟಿನೆಂಟಲ್ ಅಂದ್ರೆ ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ. ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ. ಸೊ ಇದನ್ನ ನಾನು ಹೇಳ್ತೀನಿ, ಮುಂದೆ ತಗೊಂಡಿದ್ದೀನಿ ಸ್ಪೀಡ್ ನ, ಅದನ್ನ ಡಿಸ್ಕಸ್ ಮಾಡ್ತೀನಿ, ಡೋಂಟ್ ವರಿ. ಫಸ್ಟ್ ಎಲ್ಲ ಯಾವ್ದಾವ ವಿಧಗಳಿದೆ ಅಂತ ತಿಳ್ಕೊಳ್ಳೋಣ. ಇನ್ನು ಪ್ರೊಪಲ್ಷನ್ ಸಿಸ್ಟಮ್ ಅಂದ್ರೆ ಅದು ಯಾವ ರೀತಿ ನಾವು ಉಡಾವಣೆ ಮಾಡ್ತೀವಿ ಅಂದ್ರೆ ಈಗ ಅದನ್ನ ದೂಡ್ತಕ್ಕಂಥದ್ದು. ಈಗ ನೀವು ಕ್ಷಿಪಣಿ ಆರುತ್ತಲ್ಲ ಅದನ್ನ ಪ್ರೊಪಲ್ಷನ್ ಅಂತೀವಿ. ಪ್ರೊಪಲ್ಷನ್ ಅಂತಂದ್ರೆ ಯಾವ ರೀತಿಯಾದ ನಾವು ಅಲ್ಲಿ ಫ್ಯೂಯಲ್ ಯೂಸ್ ಮಾಡ್ತೀವಿ, ಯಾವ ಸಿಸ್ಟಮ್ ಅಲ್ಲಿ ಎಂಜಿನ್ ಇರುತ್ತೆ, ಅದು ಯಾವ ರೀತಿಯ ಎಂಜಿನ್, ಅದನ್ನ ಪ್ರೊಪಲ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಸಾಲಿಡ್ ಯೂಸ್ ಮಾಡ್ತಕ್ಕಂತ ಒಂದು ಫ್ಯೂಯಲ್, ಲಿಕ್ವಿಡ್ ಹೈಡ್ರೋಕಾರ್ಬನ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ಹೈಡ್ರೋಕಾರ್ಬನ್, ಸಾಲಿಡ್ ಅಲ್ಲಿ ಅಲ್ಯೂಮಿನಿಯಂ ಪೌಡರ್ ಯೂಸ್ ಮಾಡ್ತೀವಿ. ಇನ್ನು ರಾಮ್ಜೆಟ್ ಟೈಪ್ ಅಂದ್ರೆ ಆ ಎಂಜಿನ್, ಪ್ರೊಪಲ್ಷನ್ ಎಂಜಿನ್ ಟೈಪ್ ಗಳಲ್ಲಿ ನಾವ್ ಹೇಳ್ತೇವೆ ಲಿಕ್ವಿಡ್ ಎಂಜಿನ್, ಸಾಲಿಡ್ ಎಂಜಿನ್, ರಾಮ್ಜೆಟ್ ಎಂಜಿನ್, ಸ್ಕ್ರಾಮ್ಜೆಟ್ ಎಂಜಿನ್, ಕ್ರಯೋಜೆನಿಕ್ ಎಂಜಿನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇದಕ್ಕೆಲ್ಲ ನಾ ಹೇಳ್ತೀನಿ ಮುಂದೆ ಇದೇ ವಿಡಿಯೋ ತಿಳ್ಕೊಳ್ಳೋಣ. ಮತ್ತೆ ಇನ್ನು ಮಿಸೈಲ್ ಗಳಲ್ಲಿ ಬಲ್ಲಾಸ್ಟಿಕ್ ಮತ್ತೆ ಕ್ರೂಸ್ ಮಿಸೈಲ್ ಅಂತ ಕರಿತೀವಿ. ಅಂದ್ರೆ ಇದು ರೇಂಜ್ ಅಂದ್ರೆ ಯಾವ ರೀತಿ ನಾವು ಆರಿಸ್ತೀವಿ, ಅದು ಹೆಂಗ್ ಹೋಗುತ್ತೆ ಅದ್ರ ಮೇಲೆ ಇದನ್ನ ಡಿವೈಡ್ ಮಾಡ್ತೀವಿ. ಫಸ್ಟ್ ಇದನ್ನ ತಿಳ್ಕೊಳ್ಳೋಣ, ವೆರಿ ಇಂಪಾರ್ಟೆಂಟ್. ಯಾವಾಗ್ಲೂ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಇದನ್ ಕೇಳ್ತಾನೆ. ಮತ್ತೆ ಈ ಸ್ಪೀಡ್ ಅಂದ್ರೆ ಸಬ್ಸಾನಿಕ್, ಸೂಪರ್ಸಾನಿಕ್, ಹೈಪರ್ಸಾನಿಕ್ ಅಂತ 3 ವಿಧ ಮಾಡ್ತೀವಿ. ಅಂದ್ರೆ ಮ್ಯಾಕ್ ಅಂತ ಕರಿತೀವಿ. ಸ್ಪೀಡ್ ನ ಮ್ಯಾಕ್ ಅಲ್ಲಿ ಅಳಿತೀವಿ ನಾವು. ಸ್ಪೀಡ್ ನ ಯಾವ್ದು ಕ್ಷಿಪಣಿಗಳ ಒಂದು ಏನೋ ವೇಗನ ಮ್ಯಾಕ್ ಅಲ್ಲಿ ಅಳಿತೀವಿ. ಮ್ಯಾಕ್ ಅಂತ ಕರಿತೀವಿ, ಮ್ಯಾಕ್. ಓಕೆ, ಸೊ ಇದು ಆ ಮ್ಯಾಕ್ ಸ್ಪೀಡ್ ಮೇಲೆ ಇದನ್ನ ಡಿವೈಡ್ ಮಾಡ್ತೀವಿ. ಮತ್ತೆ ಇದು ವಾರ್ ಹೆಡ್ ಅಂದ್ರೆ ಅದು ನ್ಯೂಕ್ಲಿಯರ್ ಪರಮಾಣು ಕ್ಷಿಪಣಿನ ಅಥವಾ ನಾರ್ಮಲ್. ಈಗ ನೋಡಿ ಪ್ಲೇ ಲೋಡ್ ಅಂತ ಹೇಳಿದ್ರೆ ಈ ತುದಿಲಿ ಇರುತ್ತೆ ಪ್ಲೇ ಲೋಡ್. ಓಕೆ, ಇದು ಹೋಗ್ತಾ ಒಂದೊಂದೇ ಕಳ್ಸ್ಕೊಂಡು ಹೋಗುತ್ತೆ, ಒಂದೊಂದ್ಸಲ ಫುಲ್ಲು ಹೋಗುತ್ತೆ. ಈ ತುದಿಲ್ ನಾವು ಇಟ್ಟಿರ್ತೀವಲ್ಲ ಪ್ಲೇ ಲೋಡ್ ಅಥವಾ ಈ ಪ್ಲೇ ಲೋಡ್ ಅಲ್ಲಿ ವಾರ್ ಹೆಡ್ಸ್ ಅಂತ ಇಟ್ಟಿರ್ತೀವಿ. ಕ್ಷಿಪಣಿಗಳು ಅಂದ್ರೆ ಅಲ್ಲೇ ನಮ್ಮ ಬಾಂಬ್ಗಳು, ಈಗ ಪರಮಾಣು ಬಾಂಬ್ ಆಗಿರ್ಬೋದು, ಆಟಮ್ ಬಾಂಬ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದ RDX ಏನ್ ಬೇಕಾದ್ರೂ ಇಟ್ಟಿರ್ಬೋದು ನಾವು. ಓಕೆ, ಆ ವಾರ್ ಹೆಡ್ ಏನ್ ಇರುತ್ತೆ ಅದ್ರ ಮೇಲೆ ನಾವು ಕನ್ವೆನ್ಷನಲ್ ವಾರ್ ಹೆಡ್, ನ್ಯೂಕ್ಲಿಯರ್ ವಾರ್ ಹೆಡ್ ಅಂತ ಕರಿತೀವಿ. ಸುಮ್ಮನೆ ಇದು ಜಸ್ಟ್ ನಿಮ್ಗೆ ಎಕ್ಸಾಂಪಲ್. ಇದ್ರ ಬಗ್ಗೆ ನಿಮ್ಗೆ ವಿಧಗಳ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ತಿಳ್ಕೊಂಡಿರ್ಬೇಕು ಯಾವ ಟೈಪ್ ಆಫ್ ವಿಧಗಳು ಮಾಡ್ತೀವಿ ಅಂತ. ಈಗ ಕ್ಷಿಪಣಿ ಎಕ್ಸ್ಪ್ಲೇನ್ ಮಾಡಕ್ಕಿಂತ ಮುಂಚೆ ಸರ್ ಒಂದು ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಕ್ಷಿಪಣಿಗಳು ಹೆಂಗಿರುತ್ತೆ ಸುಮ್ನೆ ನಾರ್ಮಲ್ ಆಗಿ ನೋಡಿದ್ರೆ. ಸೊ ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಸಿಸ್ಟಮ್ ತಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನಿದೆ ಇದು ಪ್ರೊಪಲ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಪ್ರೊಪಲ್ಷನ್ ಅಂದ್ರೆ ಒಂದು ಥ್ರಸ್ಟ್. ಈಗ ಹಿಂಗ್ ಆರ್ಬೇಕಾದ್ರೆ ಇಲ್ಲಿ ಬೆಂಕಿ ಒಂದು ಕಿಡಿ ನಾವು ಏನ್ ಮಾಡ್ತೀವಿ, ಸ್ಟಾರ್ಟಿಂಗು ನಾವು ಅದನ್ನ ಒಂದ್ ರೀತಿ ಈಗ ಗ್ಯಾಸ್ ಹೆಂಗ್ ಬೆಂಕಿ ಹಚ್ತೀವಿ ಆ ರೀತಿ ಬೆಂಕಿ ಹಚ್ಚಿ ಸ್ಟಾರ್ಟಿಂಗ್ ನಾವು ಪುಷ್ ಮಾಡಿರ್ತೀವಿ. ಓಕೆ, ಪುಷ್ ಮಾಡಿದ್ಮೇಲೆ ಹೋಗ್ತಾ ಏನಾಗುತ್ತೆ,
ಇದ್ರಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನು ಅಂತಂದ್ರೆ, ಈ ಸಿಸ್ಟಮ್ ಅಲ್ಲಿ ನಿಮ್ಗೆ ಎಂಜಿನ್ ಇರುತ್ತಲ್ಲ, ಇದು ಒಳಗಡೆ ಪ್ರೊಪಲ್ಷನ್ ಅಂದ್ರೆ ಎಂಜಿನ್ ಇರುತ್ತೆ. ಇದು ಯಾವ ಬೇಸ್ಡ್ ಫ್ಯೂಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನಾನ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಯೂಶಲಿ ಎರಡು ರೀತಿ ಮೇನ್ ಎಂಜಿನ್ ಕರಿತೀವಿ. ಏನು ಅಂದ್ರೆ ರಾಕೆಟ್ ಎಂಜಿನ್, ಓಕೆ, ರಾಕೆಟ್ ಎಂಜಿನ್ ಮತ್ತೆ ಜೆಟ್ ಎಂಜಿನ್ ಅಂತ ಕರಿತೀವಿ. ಸೊ ಈ ಜೆಟ್ ಎಂಜಿನ್ ಇದೆಯಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಓಕೆ, ಆಟೋ ಭಾಷೆ ಅರ್ಥ ಮಾಡ್ಕೊಳ್ಳೋಣ. ಜೆಟ್ ಎಂಜಿನ್ ನಾವು ಯಾವಾಗ್ಲೂ ನಮ್ಮ ಒಂದು ವಾತಾವರಣದಲ್ಲಿ ಇದ್ರೆ ಮಾತ್ರ ಇದನ್ನ ಜೆಟ್ ಎಂಜಿನ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇದಕ್ಕೆ ನಮ್ಗೆ ಆಕ್ಸಿಡೈಸರ್ ಬೇಕು. ಇಲ್ಲಿ ನೋಡಿ, ಆಕ್ಸಿಡೈಸರ್ ಅಂದ್ರೆ ಆಕ್ಸಿಜನ್ ಬೇಕು, ಅಂದ್ರೆ ಅದನ್ನ ನಮ್ಗೆ ಹೊತ್ತಿ ಉರಿಯಕ್ಕೋಸ್ಕರ ಆಕ್ಸಿಜನ್ ಬೇಕು. ಸೊ ಹಾಗಾಗಿ ಈ ಆಕ್ಸಿಜನ್ ಎಲ್ಲಿ ಸಿಗುತ್ತೆ ನಮ್ಗೆ? ನಮ್ಮ ಒಂದು ವಾತಾವರಣದೊಳಗೆ, ಅಟ್ಮಾಸ್ಫಿಯರ್ ಒಳಗೆ ಸಿಗುತ್ತೆ. ಸೊ ಇದು ಜೆಟ್ ಎಂಜಿನ್ ನ ನಾವು ಇಲ್ಲಿರ್ತಕ್ಕಂಥ ಮಿಸೈಲ್ ಗಳಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಈಗ ನಮ್ಮ ಒಂದು ವಾತಾವರಣ ಅಂದ್ರೆ, ಈ ನಮ್ಮ ವಾತಾವರಣ ಅಂದ್ರೆ ಎಂಡೋಸ್ಪಿಯರ್ ಅಂತ ಕರಿತೀವಿ, ಎಂಡೋಸ್ಪಿಯರ್ ಅಂತ. ಈಗ ನಮ್ಮ ವಾತಾವರಣ ಇಂದ ಮೇಲೆ, ಈಗ ವಾತಾವರಣ ಎಷ್ಟಿದೆ ಸರ್? ಇದು ಭೂಮಿ ಅಂತ ತಗೊಂಡ್ರೆ ನಮ್ಮ ವಾತಾವರಣ 1 ಕಿಲೋಮೀಟರ್ ಲೆಕ್ಕ ಹೇಳೋದಾದ್ರೆ ಎಲ್ಲಿ ತನಕ ಆಕ್ಸಿಜನ್ ಸಿಗ್ಬೋದು ನೋಡೋದಾದ್ರೆ 100 ಕಿಲೋಮೀಟರ್ ತನಕ ಅನ್ಕೋಬಹುದು ಸರ್. 100 ಕಿಲೋಮೀಟರ್. ಇದ್ರ ಒಳಗಿರೋದನ್ನ ನಾವು ಎಂಡೋಸ್ಪಿಯರ್ ಅಂತ ಕರಿತೀವಿ, ಸಿಂಪಲ್. ಇದರಿಂದ ಹೊರಗಡೆ ಇದ್ರೆ ಅದನ್ನ ಎಕ್ಸೋಸ್ಪಿಯರ್ ಅಂತ ಕರಿತೀವಿ, ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಸೊ ಅಲ್ಲಿ ನಾವು ರಾಕೆಟ್ ಇಂಜಿನ್ ಯೂಸ್ ಮಾಡ್ತೀವಿ. ಎಂತದ್ದು? ಈಗ ಬ್ರಹ್ಮೋಸ್ ಆಗಿರ್ಬೋದು, ಬಲಾಸ್ಟಿಕ್ ಮಿಸೈಲ್ಗಳು, ಓಕೆ, ಬಲಾಸ್ಟಿಕ್ ಮಿಸೈಲ್ಗಳಲ್ಲಿ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅಲ್ಲಿ ನಾವು ಈ ರಾಕೆಟ್ ಇಂಜಿನ್ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸ್ಯಾಟಲೈಟ್ ಸಿಸ್ಟಮ್ ನ ನಾವು ಏನಾಗ್ಬೇಕು, ಆರ್ಬಿಟ್ ಗೆ ಕಳಿಸ್ಬೇಕು, ಅವಾಗ ಈ ರಾಕೆಟ್ ಇಂಜಿನ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಎಲ್ಲಿ ತನಕ ನಮಗೆ ಈ ಒಂದು ಆಕ್ಸಿಜನ್ ಸಿಗುತ್ತೆ, ಆಕ್ಸಿಡೈಸರ್, ಅದನ್ನ ಒಳಗಡೆ ಇರ್ತಕ್ಕಂಥ ಫ್ಯೂಯಲ್ ನ ಬರ್ನ್ ಮಾಡಕ್ಕೋಸ್ಕರ, ಓಕೆ, ಅದನ್ನ ಸುಟ್ಟಿ ಅದನ್ನ ಆಕ್ಸಿಡೈಸ್ ಮಾಡಕ್ಕೋಸ್ಕರ, ನಮ್ಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫ್ಯೂಯಲ್ ಒದಗಿಸ್ಕೋಸ್ಕರ, ಅಲ್ಲಿ ತನಕ ಅದೇನಾಗುತ್ತೆ ನಮ್ಮ ಇದರಿಂದ ತಗೊಳುತ್ತೆ. ಇಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ಇದ್ರ ಒಳಗೆ ನಾವ್ ಏನ್ ಮಾಡ್ಬೇಕು, ಆಕ್ಸಿಜನ್ ಟ್ಯಾಂಕ್ ಎಲ್ಲ ತಗೊಂಡ್ ಹೋಗ್ಬೇಕಾಗಿರುತ್ತೆ. ಸೊ ಅವಾಗ ಅಂದ್ರೆ ಎಕ್ಸೋಸ್ಪಿಯರ್ ಹೋದ್ಮೇಲೆ ಅದು ಆಕ್ಸಿಜನ್ ಟ್ಯಾಂಕ್ ಬೇಕಾಗುತ್ತೆ. ಸೊ ಅಂತದ್ನ ನಾವು ರಾಕೆಟ್ಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಓಕೆ. ಈಗ ಮುಂದೆ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಸರ್ ಇದು ಹೆಂಗಾಗುತ್ತೆ ಸರ್? ಸಿಂಪಲ್ ಸರ್, ಹೆಂಗಾಗುತ್ತೆ? ಈಗ ಬಲೂನ್ ನೋಡಿ, ಈಗ ನೋಡಿ, ಈಗ ಇದೊಂದು ಉರಿತಾ ಇದೆ ಸರ್, ಇದು ವ್ಯಾಕ್ಸ್ ಅಲ್ವಾ ಸರ್? ಇದು ಮುಂಬತ್ತಿ, ವ್ಯಾಕ್ಸ್ ಅದು ಅಲ್ವಾ ಮುಂಬತ್ತಿ. ಇದು ಏನಾಗಿದೆ? ಇದು ಫ್ಯೂಯಲ್, ಇದು ಫ್ಯೂಯಲ್, ಓಕೆ, ಫ್ಯೂಯಲ್ ಇದು ಫೈನ್. ಇಲ್ಲಿ ಉರಿತಾ ಇದೆ. ಈ ಉರಿಯಕ್ಕೆ ಏನ್ ಬೇಕು ಸರ್? ಆಮ್ಲಜನಕ ಬೇಕು. ಈಗ ನೀವು ಆಮ್ಲಜನಕದಲ್ಲಿ ಇಲ್ದೇ ಇರ್ತಕ್ಕಂಥ ಇದ್ರಲ್ಲಿ ಹಚ್ಚು ಹೊಡೆದು ಇಟ್ರೆ ಇದು ಉರಿಯಲ್ಲ, ಸಿಂಪಲ್. ಸೊ ಹಾಗೆ ಈ ಬಲೂನ್ ತಗೊಳ್ಳಿ, ಈ ಬಲೂನ್ ಒಳಗೆ ನೀವು ಗಾಳಿ ತುಂಬಿರ್ತೀರಾ. ಈಗ ಬಲೂನು ಬಿಟ್ಬಿಟ್ರೆ ನೀವು ತಕ್ಷಣ ಜುಯ್ ಅಂತ ಆರೋಗುತ್ತೆ. ಯಾಕಾಗುತ್ತೆ? ಗಾಳಿ ಏನಾಗುತ್ತೆ, ಫೋರ್ಸ್ ಅಲ್ಲಿ ಈ ಕಡೆ ಬರ್ತಾ ಇರುತ್ತೆ. ಹಂಗೇನೆ ಆಕ್ಸಿಜನ್ ಕೂಡ ಇಲ್ಲಿ ನಮ್ಗೆ ಎಂಟ್ರಿ ಆಗುತ್ತೆ ಸರ್, ಆಕ್ಸಿಡೈಸರ್ ಅಲ್ಲಿ ಇದಾಗಿ. ಹಿಂಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದಂಗೆ, ಈಗ ನಾವ್ ಹೆಂಗೆ ದೋಣಿ ಹೋಗ್ಬೇಕಾದ್ರೆ ಹಿಂಗ್ ನೀರ್ನ ತಳ್ತೀವಿ, ಹಂಗೇನೆ ಇದು ಗಾಳಿನ ತಗೊಂಡು ಗಾಳಿ ಹಿಂದ್ಗಡೆ ಬಿಟ್ಟು ಅದು ಮುಂದಕ್ಕೆ ಹೋಗ್ತಾ ಇರತ್ತೆ. ಸೊ ಈ ಬೇಸಿಸ್ ಮೇಲೆ ಇದು ವರ್ಕ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಈಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈಗ ಇದು ನಮ್ಗೆ ರಾಮ್ ಜೆಟ್ ಅಂತ ಏನ್ ಹೇಳಿದೆ, ಸಿಂಪಲ್. ಅದು ಏನಾಗುತ್ತೆ, ಈ ಪ್ಲೇಲೋಡ್ ಹೋಗ್ತಾ ಈ ಪ್ಲೇಲೋಡ್ ಅಲ್ಲಿ ಏನಾಗುತ್ತೆ, ಕ್ಯಾಪ್ ಓಪನ್ ಆಗುತ್ತೆ. ಈ ಕ್ಯಾಪ್ ಓಪನ್ ಆದಾಗ ಏನಾಗುತ್ತೆ ಸರ್, ಇಲ್ಲಿಂದ ಆಕ್ಸಿಜನ್ ಬರುತ್ತೆ ಸರ್. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ಆಕ್ಸಿಜನ್ ಇಂಟೇಕ್ ಆಗ್ತಾ ಇದೆ. ಇದು ಟರ್ಬೈನ್ ಸುತ್ತಾ ಇರುತ್ತೆ, ಕಂಪ್ರೆಸ್ ಮಾಡುತ್ತೆ. ಮಾಡಿ ಏನಾಗುತ್ತೆ, ಕಂಪ್ರೆಸ್ ಆದಾಗ ಹೈ ಪ್ರೆಷರ್ ಅಲ್ಲಿ ಏನಾಗುತ್ತೆ, ಇಲ್ಲಿ ನಮ್ಗೆ ಬೆಂಕಿ ಕಿಡಿ ಸಿಗುತ್ತೆ. ಆಗ ಇಲ್ಲಿರ್ತಕ್ಕಂಥ ಫ್ಯೂಯಲ್ ಏನಾಗುತ್ತೆ, ಬರ್ನ್ ಆಗಿ ಏನಾಗುತ್ತೆ, ಅದಕ್ಕೆ ಏನಾಗುತ್ತೆ, ಶಕ್ತಿ ಸಿಗುತ್ತೆ. ಆದ್ರೆ ಇಲ್ಲಿ ತುಂಬಾ ಗಾಳಿ ಎಂಟರ್ ಆಗಿರುತ್ತೆ, ಬಟ್ ಹೋಗ್ಬೇಕಾದ್ರೆ ಮತ್ತೆ ಸಣ್ಣ ತೂತಿರುತ್ತೆ. ಅರ್ಥ ಆಯ್ತಲ್ಲ? ಈ ಸಣ್ಣ ತೂತಿಂದ ಹೋಗ್ಬೇಕಾದ್ರೆ ಈ ರೀತಿ ಏನಾಗುತ್ತೆ, ಫಾಸ್ಟ್ ಆಗಿ ಅದು ಮುಂದೆ ನುಗ್ಗಕ್ಕೆ ಸಾಧ್ಯ ಆಗುತ್ತೆ. ಇದು ಏನಾಗುತ್ತೆ, ನಾವು ರಾಮ್ ಜೆಟ್, ಸ್ಕ್ರಾಮ್ ಜೆಟ್ ಅಂತೆಲ್ಲ ಕರಿತೀವಿ ಇದನ್ನ. ವಿಧಗಳು ಅಂದ್ರೆ ಅದು ಹೋಗೋ ಸ್ಪೀಡ್ ಮೇಲೆ ನಾವು ಮಾಡ್ತಕ್ಕಂಥದ್ದು. ಸರ್ ಸ್ಪೀಡ್ ಅಂದ್ರೇನು? ಅಗೇನ್ ಈಗ ನಾವು ಸ್ಪೀಡ್ ಮೇಲೆ ನಾವೇನಾದ್ರೂ ಸಬ್ಸಾನಿಕ್, ಸೂಪರ್ಸಾನಿಕ್, ಹೈಪರ್ಸಾನಿಕ್ ಅಂತ ಮಾಡ್ತೀವಿ ಅಂದ್ರೆ, ಸರ್ ಸ್ಪೀಡ್ ಅಂದ್ರೆ ಇಷ್ಟೇ ಸರ್. ಸ್ಪೀಡ್ ಆಫ್ ದ ಸೌಂಡ್ ಏನಿರುತ್ತೆ? ಸ್ಪೀಡ್ ಆಫ್ ದ ಸೌಂಡ್ ಈಗ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಕ್ ಅನ್ಕೊಂಡ್ರು, ಒಂದು ಮ್ಯಾಕ್ ಅಂದ್ರೆ ಈ ಸೌಂಡ್ ಗಿಂತ ಎಷ್ಟು ಪಟ್ಟು ಜಾಸ್ತಿ ಇದೆ ಅಂತ. ಓಕೆ, ಆ ಒಂದು ಆಬ್ಜೆಕ್ಟ್ ಹೋಗ್ತಾ ಇರೋ ಸ್ಪೀಡ್ ಅಂದ್ರೆ ಕ್ಷಿಪಣಿ ಹೋಗ್ತಾ ಇರೋ ಸ್ಪೀಡ್, ಮಿಸೈಲ್ ಹೋಗ್ತಾ ಇರೋ ಸ್ಪೀಡ್. ಈಗ ಸ್ಪೀಡ್ ಈಗ ಸ್ಪೀಡ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇದು ಈಗ ಫಾರ್ ಎಕ್ಸಾಂಪಲ್ 1 ಮ್ಯಾಕ್ ಅಂತ ಅನ್ಕೊಂಡ್ರೆ, ಇಲ್ಲಿ ನೋಡಿ, ಸಬ್ಸಾನಿಕ್ ಅಂದ್ರೆ 1 ಮ್ಯಾಕ್ ಗಿಂತ ಕಮ್ಮಿ ಇರಬೇಕು. 1 ಮ್ಯಾಕ್ ಗಿಂತ ಕಮ್ಮಿ ಅಂದ್ರೆ, ಈಗ 1 ಮ್ಯಾಕ್ ಅಂದ್ರೆ ನಾವು 343 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು ಸ್ಪೀಡ್ ಆಫ್ ದ ಸೌಂಡ್. ಅಂದ್ರೆ ಇದಕ್ಕಿಂತ ಡಬಲ್ ಇದ್ರೆ ಆಗ ಏನಾಗುತ್ತೆ, ಆಬ್ಜೆಕ್ಟ್ ಸ್ಪೀಡ್ ಅಂದ್ರೆ ಇದ್ರ ಸ್ಪೀಡ್ ಏನಿದೆ ಸರ್, ಅದು 2 ಮ್ಯಾಕ್ ಆಗುತ್ತೆ. ಅಂದ್ರೆ ಆ ಒಂದು ಸ್ಪೀಡ್ ಮೇಲೆ ನಾವು ಏನ್ ಮಾಡ್ತೀವಿ, ಅದರ ಸ್ಪೀಡ್ ನ ಹೇಳ್ತಾ ಹೋಗ್ತೀವಿ. ಈಗ ಸಬ್ಸಾನಿಕ್ ಅಂದ್ರೆ 1 ಮ್ಯಾಕ್ ಗಿಂತ ಕಮ್ಮಿ ಇರ್ತಕ್ಕಂಥ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ಅದ ಸಬ್ಸಾನಿಕ್ ಮಿಸೈಲ್ ಅಂತ ಕರಿತೀವಿ, ಸಬ್ಸಾನಿಕ್ ಕ್ಷಿಪಣಿ. ಓಕೆ, ಸೂಪರ್ ಸಾನಿಕ್ ಅಂದ್ರೆ 1ಕ್ಕಿಂತ ಜಾಸ್ತಿ ಇರಬೇಕು. ಈಗ ಸೂಪರ್ ಸಾನಿಕ್ ಅಲ್ಲಿ ನಾವು ತಗೊಳ್ಳೋದಾದ್ರೆ 2 ರಿಂದ 3 ತನಕ ಇದ್ರೆ, 4 ತನಕ ಇದ್ರು ಕೂಡ ಸೂಪರ್ ಸಾನಿಕ್ ಅಂತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಬ್ರಹ್ಮೋಸ್ ತಗೋಬಹುದು, ಬ್ರಹ್ಮೋಸ್ ಕ್ಷಿಪಣಿ ಅಲ್ವಾ, ಬ್ರಹ್ಮೋಸ್
ಬ್ರಹ್ಮೋಸ್ ಕ್ಷಿಪಣಿ. ಇನ್ನು ಹೈಪರ್ಸಾನಿಕ್ ತಗೊಂಡ್ರೆ 5ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು, ಅಂದ್ರೆ ಇದಕ್ಕಿಂತ 5 ಪಟ್ಟು ಜಾಸ್ತಿ ಇದ್ರೆ ಸ್ಪೀಡ್ ಆಫ್ ದ ಸೌಂಡ್ ಗಿಂತ, ಓಕೆ, ಆ ಸೌಂಡ್ ಗಿಂತ ಶಬ್ದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಹೈಪರ್ಸಾನಿಕ್ ಸೌಂಡ್ ಏನಂತ ಮಿಸೈಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಗ್ನಿ ಇವೆಲ್ಲ ಕ್ರೂಸ್ ಮಿಸೈಲ್ ಗಳಿರ್ತವೆ. ಕ್ರೂಸ್ ಮಿಸೈಲ್ ಯಾವಾಗ್ಲೂ ಕ್ರೂಸ್ ಮಿಸೈಲ್ಸ್ ಗಳು ಸ್ನೇಹಿತರೆ ಹೈಪರ್ಸಾನಿಕ್ ಆಗಿರ್ತವೆ. ಬಲ್ಲಾಸ್ಟಿಕ್ ಮಿಸೈಲ್ಗಳು ಸೂಪರ್ಸಾನಿಕ್ ಆಗಿರ್ತವೆ. ಸರ್ ಇದೇನ್ ಕ್ರೂಸ್ ಮಿಸೈಲ್ ಅಂತೀರಾ, ಬಲ್ಲಾಸ್ಟಿಕ್ ಮಿಸೈಲ್ ಅಂತೀರಾ? ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಕ್ರೂಸ್ ಮಿಸೈಲ್ಗೂ ಬಲ್ಲಾಸ್ಟಿಕ್ ಮಿಸೈಲ್ಗೂ ಏನ್ ಡಿಫರೆನ್ಸ್? ಇದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಡಯಾಗ್ರಾಮ್ ತಗೋತೀನಿ. ಇಲ್ಲಿ ನೋಡಿ, ಬಲ್ಲಾಸ್ಟಿಕ್ ಮಿಸೈಲ್ ಅಂದ್ರೆ ಇದು ಖಂಡಾಂತರ ಕ್ಷಿಪಣಿ ಆಗಿರುತ್ತೆ ಯೂಶಲಿ, ಅಥವಾ ಒಂದು ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ, ಇದು ಈಗ ಒಂದ್ಸಲ ಇದನ್ನ ಆರ್ಸಿದ್ರೆ ಸರ್, ಯಾವುದು ಬಲ್ಲಾಸ್ಟಿಕ್ ಮಿಸೈಲ್ ನಾವು ಆರ್ಸಕ್ಕಿಂತ ಮುಂಚೆ ನಮ್ಮ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಓಕೆ, ಟಾರ್ಗೆಟ್ ಇರುತ್ತೆ ನಮ್ಮ ಹತ್ರ. ಆ ಟಾರ್ಗೆಟ್ ನ ಎಲ್ಲಿಗೆ ಅಂತ ಫಿಕ್ಸ್ ಮಾಡಿರ್ತೀವಿ. ಅದನ್ನ ನಾವು ಈ ಆಂಗಲ್ ಮುಖಾಂತರ ನೋಡ್ಕೊಂಡಿರ್ತೀವಿ. ಎಷ್ಟು ಆಂಗಲ್, ಎಷ್ಟು ಹೈಟ್ ಉಡಾವಣೆ ಮಾಡಬೇಕು, ಓಕೆ, ಎಲ್ಲಿ ಅದು ಆಂಗಲ್ ಅಲ್ಲಿ ಬೆಂಡ್ ಆಗ್ಬೇಕು, ಕ್ಯಾಲ್ಕುಲೇಟ್ ಮಾಡಿ ನಾವು ಉಡಾವಣೆ ಮಾಡ್ತೀವಿ. ಓಕೆ, ಕ್ಯಾಲ್ಕುಲೇಟ್ ಮಾಡಿ ಉಡಾವಣೆ ಮಾಡ್ತೀವಿ. ಮಾಡಿದ್ಮೇಲೆ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ನಮಗೆ ಅದನ್ನ ವಾಪಸ್ ಚೇಂಜ್ ಮಾಡಕ್ಕಾಗಲ್ಲ. ಓಕೆ, ವಾಪಸ್ ಚೇಂಜ್ ಮಾಡಕ್ಕಾಗಲ್ಲ, ಟಾರ್ಗೆಟ್ ಫಿಕ್ಸ್ ಆಗಿರುತ್ತೆ. ಅದನ್ನ ಬಲ್ಲಾಸ್ಟಿಕ್ ಮಿಸೈಲ್ ಅಂತೀವಿ. ಈಗ ನಾನು ನಿಮಗೆ ಹೇಳಿದೆ, ಬಲ್ಲಾಸ್ಟಿಕ್ ಮಿಸೈಲ್ ಯಾವಾಗ್ಲೂ ಒಂದ್ಸಲ ಜೀ ಅಂತ ಹೈಟ್ ಹೋಗುತ್ತೆ. ಓಕೆ, ಎಕ್ಸೋಸ್ಪಿಯರ್ ತನಕ ಹೋಗ್ಬಿಡುತ್ತೆ, ಅಂದ್ರೆ ನಮ್ಮ ವಾತಾವರಣ ಬಿಟ್ಟು ಮೇಲಕ್ಕೆ ಹೋಗುತ್ತೆ. ಯಾಕಂದ್ರೆ ಬಲ್ಲಾಸ್ಟಿಕ್ ಮಿಸೈಲ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಬೇರೆ ಯಾವ್ದೇ ಸ್ಯಾಟಲೈಟ್ ಇದ್ರಲ್ಲಿ ಬರ್ತಕ್ಕಂಥ ಹೋಗಿ ಒಂದೊಂದ್ಸಲ ಅದನ್ನ ಮುಚ್ಚುತ್ತೆ, ಅದಕ್ಕೆ ಕಂಡಿಡಿಯೋದ್ ಕಷ್ಟ. ಸೊ ಆದ್ರೆ ಇಲ್ಲೇನಾಗುತ್ತೆ, ಒಂದ್ಸಲ ಆರ್ದಾದ್ಮೇಲೆ ಅದು ಟಾರ್ಗೆಟ್, ಇದನ್ನ ನಾವು ಏನಂತ ಕರಿಬಹುದು, ಈಗ ಫಾರ್ ಎಕ್ಸಾಂಪಲ್ ಏನಂತ ಕರಿಬಹುದು ಅಂತಂದ್ರೆ, ಇಲ್ಲಿ ಬನ್ನಿ, ಹಿಂದಕ್ಕೆ ಬನ್ನಿ, ಸ್ಥಿರ ಗುರಿ ಮತ್ತೆ ಪ್ಯಾರಾಬೋಲಿಕ್ ಮಾರ್ಗ ಅಂತ ಕರಿತೀವಿ. ಸ್ಥಿರ ಗುರಿ ಮತ್ತೆ ಪ್ಯಾರಾಬೋಲಿಕ್ ಮಾರ್ಗ. ಇಲ್ಲಿ ಉಡಾವಣೆ ನಂತರ ಅಲ್ಪಾವಧಿಯಲ್ಲಿ ಮಾತ್ರ ಇದನ್ನು ಮುಂದಿಡಲಾಗುತ್ತೆ, ಆಮೇಲೆ ಅದು ಗುರುತ್ವಾಕರ್ಷಣ ಅವಲಂಬವಾಗಿರುತ್ತೆ. ಅದಕ್ಕೆ ಹೇಳಿದ್ದು, ಇನ್ನು ಒಂದ್ಸಲ ಆರಿಸಿದ ಮೇಲೆ ಅದು ಆಂಗಲ್ ಚೆಕ್ ಮಾಡಿ ಎಲ್ಲ ನಾವು ಅದನ್ನ ಕ್ಷಿಪಣಿನ ಉಡಾವಣೆ ಮಾಡಿದ್ಮೇಲೆ ಆ ಆಂಗಲ್ ಮುಖಾಂತರ ಹೋಗುತ್ತೆ. ಇಳಿಬೇಕಾದ್ರೆ ಅದನ್ನಾಗುತ್ತೆ ಗುರುತ್ವಾಕರ್ಷಣ ಕೂಡ ಅವಲಂಬಿಸಿರುತ್ತೆ. ಅದೇ ಕ್ರೂಸ್ ಮಿಸೈಲ್ ಹಂಗಲ್ಲ ಸರ್. ಕ್ರೂಸ್ ಮಿಸೈಲ್ ಯಾವಾಗ್ಲೂ ನಮ್ಮ ವಾತಾವರಣದ ಕೆಳಗೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವ್ ಏನ್ ಮಾಡ್ತೀವಿ, ವಾತಾವರಣದ ಕೆಳಗೆ ಅಂದ ತಕ್ಷಣ ಯಾವ ರೀತಿ ಮಿಸೈಲ್ಸ್ ಗಳು ಯೂಸ್ ಮಾಡ್ತೀವಿ ಸರ್ ನಾವು? ವಾತಾವರಣದ ಕೆಳಗೆ ಇದೆ ಅಂತಂದ್ರೆ ನಾವು ರಾಮ್ ಜೆಟ್ ಆಗಿರ್ಬೋದು, ರಾಮ್ ಜೆಟ್ ಯೂಸ್ ಮಾಡಿರ್ತೀವಿ. ಅರ್ಥ ಆಗ್ತಿದೆಲ್ಲ? ರಾಮ್ ಜೆಟ್, ಸ್ಕ್ರಾಮ್ ಜೆಟ್ ಅಂತಕ್ಕಂಥದ್ದು ಮುಂದೆ ತೋರಿಸ್ತೀನಿ, ಇದನ್ನ ತೋರಿಸ್ತೀನಿ ಇವಾಗ. ಓಕೆ, ಬರ್ತೀನಿ ಅಲ್ಗೂ ಕೂಡ. ಸೊ ರಾಮ್ ಜೆಟ್, ಸ್ಕ್ರಾಮ್ ಜೆಟ್ ನಗಳ ಅಂದ್ರೆ ಇಲ್ಲಿ ಆಕ್ಸಿಡೈಸ್ಡ್ ಅಂದ್ರೆ ಅರ್ಥ ಏನು ಸರ್? ನಾವು ಇಲ್ಲಿ ಜೆಟ್ ಎಂಜಿನ್ ನ ಯೂಸ್ ಮಾಡಿರ್ತೀವಿ. ಸಿಂಪಲ್ ಅಲ್ವಾ ಸರ್? ಜೆಟ್ ಎಂಜಿನ್ ಗೆ ಆಕ್ಸಿಜನ್ ಬೇಕು, ಸಿಗುತ್ತೆ ಇಲ್ಲಿ, ವಾತಾವರಣದ ಕೆಳಗೆ ಇರುತ್ತೆ. ಯಾಕಂದ್ರೆ ಇದು ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ, ಮೇಲಕ್ಕೆ ಹೋಗುತ್ತೆ, ತಕ್ಷಣ ತಿರುಗುತ್ತೆ, ಟಾರ್ಗೆಟ್ ನ ಫಿಕ್ಸ್ ಮಾಡುತ್ತೆ. ಇಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಸರ್, ಅದು ಚೇಂಜ್ ಬೇಕಾದ್ರೂ ಆಗುತ್ತೆ. ಅಂದ್ರೆ ಆ ಟಾರ್ಗೆಟ್ ನ ಗುರಿ, ಇನಿಷಿಯಲ್ ಟಾರ್ಗೆಟ್ ಏನಿದೆ, ಫೈನಲ್ ಟಾರ್ಗೆಟ್ ಇದೆ, ಅದನ್ನ ಚೇಂಜ್ ಬೇಕಾದ್ರೂ ಮಾಡ್ಬೋದು. ಪ್ರೊಪಲ್ಷನ್ ಸಿಸ್ಟಮ್ ಅಲ್ಲಿ ನಾವು ಚೇಂಜ್ ಬೇಕಾದ್ರೂ ಮಾಡ್ಬೋದು. ಸೊ ಹಾಗಾಗಿ ಇದು ಏನಾಗುತ್ತೆ, ನಾವು ಯೂಶಲಿ ನಮ್ಗೆ ಈ ಕ್ರೂಸ್ ಮಿಸೈಲ್ ತುಂಬಾ ಹೆಲ್ಪ್ ಆಗಿ ಬರುತ್ತೆ. ಕ್ರೂಸ್ ಮಿಸೈಲ್ ತುಂಬಾ ಹೆಲ್ಪ್ ಆಗಿ ಬರುತ್ತೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಓಕೆ, ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಈಗ ನೋಡಿ, ಅವು ಭೂಮಿ ವಾತಾವರಣ ಬಿಟ್ಟು ಮತ್ತೆ ಅದನ್ನ ಪ್ರವೇಶಿಸ್ತವೆ. ಯಾವ್ದು? ಬಲ್ಲಾಸ್ಟಿಕ್ ಮಿಸೈಲ್. ಅರ್ಥ ಆಯ್ತಲ್ಲ? ಅದಕ್ಕೆ ಎಕ್ಸೋಸ್ಪಿಯರ್, ಇದು ಭೂಮಿ ವಾತಾವರಣದಲ್ಲಿ ಇರುತ್ತೆ. ಅದಕ್ಕೆ ನಾವು ಜೆಟ್ ಎಂಜಿನ್ ಯೂಸ್ ಮಾಡ್ತೀವಿ. ಜೆಟ್ ಎಂಜಿನ್ ಗೆ ನಾವು ಆಕ್ಸಿಜನ್ ಅದು ವಾತಾವರಣದಲ್ಲಿ ತಗೋತಾ ಇರುತ್ತೆ. ಆದ್ರೆ ಇಲ್ಲಿ ನಮ್ಗೆ ಜೆಟ್ ಎಂಜಿನ್ ಬೇಕಾಗಿಲ್ಲ. ಅಂದ್ರೆ ಎಕ್ಸೋಸ್ಪಿಯರ್ ಹೋಗೋದ್ರಿಂದ ನಮ್ಗೆ ಏನ್ ಬೇಕಾಗುತ್ತೆ, ಇಲ್ಲಿ ರಾಕೆಟ್ ಎಂಜಿನ್ಗಳು ಬೇಕಾಗುತ್ತೆ. ಸಿಂಪಲ್ ಅಲ್ವಾ ಸರ್? ಮತ್ತೆ ಇದು ಹೈ ಪ್ರಿಸಿಷನ್, ಹೆಚ್ಚಿನ ನಿಖರತೆ ಇರುತ್ತೆ. ಇದು ಲೋ ಪ್ರಿಸಿಷನ್ ಅಂದ್ರೆ ಕಡಿಮೆ ನಿಖರತೆ ಇರುತ್ತೆ. ಗುರುತ್ವ, ವಾಯು ಪ್ರತಿರೋಧ, ಕೊರಿಯಲ್ ಫೋರ್ಸ್ ಎಲ್ಲವನ್ನು ಅವಲಂಬಿಸಿರುತ್ತೆ. ಮತ್ತೆ ಇದು ಬಹಳ ದೂರದ ವ್ಯಾಪ್ತಿ. ಇದು ತುಂಬಾ ದೂರ ಹೋಗ್ಬೋದು. 300 ಕಿಲೋಮೀಟರ್, 12,000 ಕಿಲೋಮೀಟರ್ ತನಕ. ಇದು ಚಿಕ್ಕದು, ಕಮ್ಮಿ ವ್ಯಾಪ್ತಿಗೆ. ಅಂದ್ರೆ ನೀವು ಈಗ ನಮ್ಮ ಭಾರತದಿಂದ ನೆಕ್ಸ್ಟ್ ಇಲ್ಲಿ ಸುತ್ತಮುತ್ತ ಇರೋ ಕಂಟ್ರಿಗಳಿಗೆ ಅಂದ್ರೆ 500 ಕಿಲೋಮೀಟರ್ಗಿಂತ ಕಡಿಮೆ ಇದಕ್ಕೆ ನಾವು ಮಾಡಬಹುದು. ಇಲ್ಲಿ ಪ್ಲೇಲೋಡ್ ಸಾಮರ್ಥ್ಯ ಸೀಮಿತವಾಗಿರುತ್ತೆ. ಅದಕ್ಕೂ ಮೇನ್ ಡಿಫ್ರೆನ್ಸ್ ಅಷ್ಟೇ. ಪ್ಲೇಲೋಡ್ ಅಂದ್ರೇನು? ಇದು ಪ್ಲೇಲೋಡ್, ಇದು ಸೀಮಿತವಾಗಿರುತ್ತೆ. ಯಾಕೆ ಸರ್ ಸೀಮಿತವಾಗಿರುತ್ತೆ? ಯಾಕೆ ಸೀಮಿತವಾಗಿರುತ್ತೆ ಹೇಳಿ. ಇಲ್ಲಿ ಪ್ಲೇಲೋಡ್ ಸಾಮರ್ಥ್ಯ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಯಾಕಂದ್ರೆ ಇದು ಖಂಡಾಂತರ ಕ್ಷಿಪಣಿಯಾಗಿ ಯೂಸ್ ಮಾಡಬಹುದು. ಬಲ್ಲಾಸ್ಟಿಕ್ ಮಿಸೈಲ್ ನ ಭಾರಿ ಪ್ಲೇಲೋಡ್ ನ ಸಾಗಿಸಬಹುದು. ಯಾಕೆ ಭಾರಿ ಪ್ಲೇಲೋಡ್ ನ ಸಾಗಿಸಬಹುದು ಹೇಳ್ತೀರಾ? ಸುಮ್ನೆ ಕಮೆಂಟ್ ಮಾಡಿ, ಯಾಕೆ ಸಾಗಿಸಬಹುದು? ಯಾಕೆ ಸಾಗಿಸ್ಬೋದು ಸರ್? ಸಿಂಪಲ್ ಅಲ್ವಾ ಸರ್? ಯಾಕೆ ಸಾಗಿಸ್ಬೋದು? ಇದು ಖಂಡಾಂತರ ಕ್ಷಿಪಣಿ ಆಗಿದ್ರಿಂದ ಏನಾಗುತ್ತೆ, ಈಗ ಇದ್ರ ಸ್ಪೀಡ್ ಇದೆಯಲ್ಲ ಸರ್, ಈಗ ಸ್ಪೀಡ್ ಇದೆ. ಈಗ ನಾನು ನಿಮ್ಗೆ ಏನ್ ಹೇಳಿದೆ ಸ್ಪೀಡು, ಈಗ 300 ಇಲ್ಲಿ ನೋಡಿ, ಇಲ್ಲಿ ಸ್ಪೀಡ್ ಇದೆ ನೋಡಿ. ಬಲ್ಲಾಸ್ಟಿಕ್ ಮಿಸೈಲ್ ಸ್ಪೀಡ್ ಏನಿದೆ 300 ಶಾರ್ಟ್ ಬಲ್ಲಾಸ್ಟಿಕ್ ಮಿಸೈಲ್
1000 ಕಿಲೋಮೀಟರ್ ತನಕ ಹೋಗುತ್ತೆ. ಮೀಡಿಯಂ ರೇಂಜ್ 1000 ಇಂದ 3500 ಕಿಲೋಮೀಟರ್ ತನಕ ಇರುತ್ತೆ. 3500 ಇಂದ 5500 ಕಿಲೋಮೀಟರ್ ತನಕ ಇರುತ್ತೆ. ಇಂಟರ್ ಕಾಂಟಿನೆಂಟಲ್ ಬಲ್ಲಾಸ್ಟಿಕ್ ಮಿಸೈಲ್ ಅಲ್ಲಿ 1500 ಇಂದ 5000 ಕಿಲೋಮೀಟರ್ ತನಕ ಇರುತ್ತೆ. ಸೊ ಮತ್ತೆ ಇಲ್ಲಿ ನಾವು ಏನ್ ಮಾಡ್ತೀವಿ, ಒಂದು ದೂರದಿಂದ ಮತ್ತೊಂದು ದೂರಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡಿರ್ತೀವಿ. ಹಾಗಾಗಿ ನಾವು ಎಷ್ಟು ಬೇಕಾದ್ರೂ ಇದರಲ್ಲಿ ಪ್ಲೇಲೋಡ್ ನ ಇದಕ್ಕೆ ನಾವೇನ್ ಮಾಡ್ತೀವಿ, ರಾಕೆಟ್ ಇಂಜಿನ್ ಯೂಸ್ ಮಾಡಿರ್ತೀವಿ. ಅರ್ಥ ಆಯ್ತಲ್ಲ, ಇದು ಜೆಟ್ ಇಂಜಿನ್. ಹಾಗಾಗಿ ನಾವು ಕಮ್ಮಿ ಪ್ಲೇಲೋಡ್ ನ ತಗೊಂಡ್ ಹೋಗ್ತೀವಿ. ಮತ್ತೆ ಇಲ್ಲಿ ಈಗ ಎಕ್ಸಾಂಪಲ್ ಕೊಡೋದು, ಈ ಕ್ರೂಸ್ ಮಿಸೈಲ್ ಗೆ ಬ್ರಹ್ಮೋಸ್ ಮಿಸೈಲ್ ಕೊಡ್ಬೋದು. ಬ್ರಹ್ಮೋಸ್ ಯಾಕೆ ಸರ್ ಬ್ರಹ್ಮೋಸ್ ಕೊಡ್ಬೋದು ಸರ್? ಬ್ರಹ್ಮೋಸ್ ಮಿಸೈಲ್ ನಾವು ಕೊಡೋದು ಏನಕ್ಕೆ ಅಂತಂದ್ರೆ, ಇದು ಟಾರ್ಗೆಟ್ ಫಿಕ್ಸ್ ಮಾಡಿ ನಮ್ಗೆ ಉಡಾಣ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತೆ ನಮ್ ಬ್ರಹ್ಮೋಸ್ ಮಿಸೈಲ್ ಯಾವಾಗ ಸೂಪರ್ ಸಾನಿಕ್, ಈಗ ನೋಡಿ ಈ ರೇಂಜ್ ಇದೆಯಲ್ಲ, ಈ ಬಲ್ಲಾಸ್ಟಿಕ್ ನಾವು ಆ ಒಂದು ರೇಂಜ್ ಮೇಲೆ, ಶ್ರೇಣಿ ಮೇಲೆ ಡಿವೈಡ್ ಮಾಡ್ತೀವಿ, ಶ್ರೇಣಿ ಮೇಲೆ. ಆದ್ರೆ ಕ್ರೂಸ್ ಮಿಸೈಲ್ ನ ಸ್ಪೀಡ್ ಮೇಲೆ ಹೈಪರ್ ಸಾನಿಕ್, ಸೂಪರ್ ಸಾನಿಕ್, ಸಬ್ ಸಾನಿಕ್ ಅಂತ ಡಿವೈಡ್ ಮಾಡ್ತೀವಿ. ಅರ್ಥ ಆಯ್ತಲ್ಲ, ಸಬ್ ಸಾನಿಕ್ ಅಂತ ಡಿವೈಡ್ ಮಾಡ್ತೀವಿ. ನಮ್ಮ ಬ್ರಹ್ಮೋಸ್ 2.8 ಏನೋ ಇದೆ, ಸೂಪರ್ ಸಾನಿಕ್ ಒಂದು ಅಡಿಲಿ ಬರ್ತಕ್ಕಂಥದ್ದು. ಇನ್ನು ಇದಕ್ಕೆ ಉದಾಹರಣೆ ತಗೊಳ್ಳೋದ್ರೆ ನಮ್ಗೆ ಅಗ್ನಿ, ಪೃಥ್ವಿ, ನಮ್ಮ ಇಂಟಿಗ್ರೇಟೆಡ್ ಮಿಸೈಲ್ ಸಿಸ್ಟಮ್ ಏನಿದೆ, ಗೈಡೆಡ್ ಮಿಸೈಲ್, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಸಿಸ್ಟಮ್, ಅಲ್ಲಿ ಬರ್ತಕ್ಕಂಥ ಪೃಥ್ವಿ, ಅಗ್ನಿ, ಧನುಷ್, ಪ್ರಹಾರ್, ಪೃಥ್ವಿ, ತ್ರಿಶೂಲ್, ಇವೆಲ್ಲ ನಮ್ಗೆ ಈ ಬಲ್ಲಾಸ್ಟಿಕ್ ಮಿಸೈಲ್ ಬರುತ್ತೆ. ಸರ್ ಇದು ಮಿಸೈಲ್ ಗಳಲ್ಲಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇದರಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳಿದ್ರು, ಏನಂತ ಹೇಳಿದ್ರು ಸರ್, ದೊಡ್ಡದಾಗಿರ್ತಕ್ಕಂಥ ಮಿಸೈಲ್ ಜಸ್ಟ್ ಶೋ ಪೀಸ್ ಆಗುತ್ತೆ, ಇಲ್ಲಿ ಶೋ ಪೀಸ್ ಆಗುತ್ತೆ. ಯಾಕಂದ್ರೆ ನಾವು ಯೂಸ್ ಮಾಡಲ್ಲ ಸರ್. ನಾವ್ ಯಾವಾಗ್ಲೂ ಟಾರ್ಗೆಟ್ ಇಟ್ಕೊಳ್ಳೋದಿಲ್ಲ, ಅಕ್ಕಪಕ್ಕದ ರೇಷೆಗಳು ಯಾವಾಗ್ಲೂ ನಮ್ಗೆ ಏನಾಗಿರುತ್ತೆ, ತುಂಬಾ ಉಪಟಳಗಳು ಕೊಡ್ತಾ ಇರುತ್ತೆ, ನಮ್ಗೆ ಎನಿಮಿ ರಾಷ್ಟ್ರಗಳಾಗಿರ್ತವೆ. ಸೊ ಹಾಗಾಗಿ ಕ್ರೂಸ್ ಮಿಸೈಲ್ ಚಿಕ್ಕದನ್ನ ಡೆವಲಪ್ ಮಾಡ್ಬೇಕು ನಾವು ಅಂತ ಹೇಳಿದ್ರು ಯಾರು, ನಮ್ಮ ಯಾರೋ ಅಬ್ದುಲ್ ಕಲಾಂ ಅವರು. ಹಾಗಾಗಿ ಬ್ರಹ್ಮೋಸ್ ಮಿಸೈಲ್ ಇದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಈಗ ನಾವು ಅದನ್ನ ಬೇರೆ ಬೇರೆ ಕಂಟ್ರಿಗೆ ಕೊಡ್ತಾ ಇದ್ವಿ, ವಿಯೆಟ್ನಾಮ್ ಕೊಡ್ತಾ ಇದ್ವಿ, ಯಾಕಂದ್ರೆ ಚೀನಾಗೆ ಟಾರ್ಗೆಟ್ ಇಡಬೇಕು. ಹಾಗಾಗಿ ವಿಯೆಟ್ನಾಮ್ ಕೊಡ್ತಾ ಇದ್ವಿ, ಸುತ್ತಮುತ್ತ ಕಂಟ್ರಿಗಳಿಗೆ ಕೊಡ್ತಾ ಬರ್ತಾ ಇದೀವಿ. ಸೊ ಈಗ ಪ್ರಪೋರ್ಷನ್ ಸಿಸ್ಟಮ್, ನಿಮ್ಗೆ ಬ್ರಹ್ಮೋಸ್ ಗೊತ್ತಾಯ್ತು, ಬಲಾಸ್ಟಿಕ್ ಅಂದ್ರೆ ಏನು ಗೊತ್ತಾಯ್ತು, ಮತ್ತೆ ಕ್ರೂಸ್ ಮಿಸೈಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದರ ಶ್ರೇಣಿ ಎಷ್ಟಿರುತ್ತೆ, ಅದರ ದೂರ ಎಷ್ಟಿರುತ್ತೆ ಅನ್ನೋದು ನೋಡಿದ್ವಿ. ಇದು 500 ಕಿಲೋಮೀಟರ್ ಕಮ್ಮಿ, ಅಂದ್ರೆ ದೂರ ಕಮ್ಮಿ ಇರುತ್ತೆ, ದೂರ ಜಾಸ್ತಿ ಹೇಳಿದ್ನಲ್ಲ, ಖಂಡಾಂತರದಿಂದ ಖಂಡಾಂತರ, ದೂರ ಹೆಚ್ಚಿನ ದೂರವರೆಗೂ ಮಾಡಬಹುದು ಇದನ್ನ. ಫೈನ್ ಸರ್, ಓಕೆ. ಇನ್ನು ಪ್ರಪಲ್ಷನ್ ಸಿಸ್ಟಮ್. ಪ್ರಪಲ್ಷನ್ ಅಂದ್ರೆ ಅದು ಫ್ಯೂಲ್ ಹೆಂಗ್ ಯೂಸ್ ಮಾಡ್ತಾರೆ, ಅದು ಹೆಂಗ್ ವರ್ಕ್ ಆಗುತ್ತೆ. ಸಿಂಪಲ್, ಇದು ಸಾಲಿಡ್ ಪ್ರಪಲ್ಷನ್ ಅಂತ ಕರಿತೀವಿ, ಲಿಕ್ವಿಡ್ ಪ್ರಪಲ್ಷನ್. ಸಾಲಿಡ್ ಅಂದ್ರೆ ಘನ ವಸ್ತುನ ಯೂಸ್ ಮಾಡ್ತಕ್ಕಂಥದ್ದು, ಯಾವುದು ಆಕ್ಸಿಡೈಸರ್ ಆಗಿ. ಇಲ್ಲಿ ನೋಡಿ, ಇಲ್ಲಿ ಘನ ಯೂಶಲಿ ಅಲ್ಯೂಮಿನಿಯಂ ಪುಡಿ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿದೆಯಲ್ಲ, ಲಿಕ್ವಿಡ್ ಫ್ಯೂಯಲ್, ಸಾಲಿಡ್ ಫ್ಯೂಯಲ್ ಅಂತ. ಸಾಲಿಡ್ ಇದ್ದಾಗ, ಕಂಪ್ಲೀಟ್ ಸಾಲಿಡ್ ಇದ್ದಾಗ ನಮ್ಗೆ ಏನಾಗುತ್ತೆ, ಸಾಲಿಡ್ ಫ್ಯೂಸ್ ಅಲ್ಲೇ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಪಾರ್ಟ್ ಇರಲ್ಲ. ಯಾಕೆಂದ್ರೆ ಇಲ್ಲಿ ಲಿಕ್ವಿಡ್ ಇಲ್ಲ, ಇಲ್ಲಿ ಸಾಲಿಡ್ ಒಳಗಡೆ ಸಾಲಿಡ್ ಇರುತ್ತೆ. ಇಲ್ಲಿ ಬೆಂಕಿ ಹತ್ಕೊಳ್ಳಕ್ಕೆ ಚೇಂಬರ್ ನಾವು ಕೊಟ್ಟಿರ್ತೀವಿ, ಸೊ ಅದು ಒತ್ತು ಉರಿಯುತ್ತೆ, ಇದು ಮುಂದಕ್ಕೆ ಹೋಗುತ್ತೆ. ಸಿಂಪಲ್. ಇನ್ ಲಿಕ್ವಿಡ್ ಪ್ರಪೋರ್ಷನ್ ಅಲ್ಲಿ ಹೈಡ್ರೋಕಾರ್ಬನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಹೈಡ್ರೋಕಾರ್ಬನ್ಸ್ ಗಳಲ್ಲಿ ಆದ್ರೆ ಇದು ಸುಲಭವಾಗಿ ನಿಯಂತ್ರಿಸಬಹುದು. ಹೈಡ್ರೋಕಾರ್ಬನ್ಸ್ ಇದೆ, ಇಲ್ಲಿ ಪಂಪ್ ಇರುತ್ತೆ, ಅದನ್ನ ಲಿಕ್ವಿಡ್ ಆಕ್ಸಿಡೈಸರ್ ಇರುತ್ತೆ, ಇದಕ್ಕೆ ಗಾಳಿ ಬೇಕು, ಈ ರೀತಿ. ಇದು ಲಿಕ್ವಿಡ್ ಪ್ರಪಲ್ಷನ್. ಇನ್ನು ರಾಮ್ ಜೆಟ್ ಅನ್ನೋದು, ಈಗ ನಾನು ಸ್ಟಾರ್ಟಿಂಗ್ ನಿಮಗೆ ತೋರಿಸಿದೆ, ಟರ್ಬೋ ಜೆಟ್ ಅಲ್ಲಿ ಟರ್ಬೈನ್ಸ್ ಗಳು ಜಾಸ್ತಿ ಇರ್ತವೆ. ಇಲ್ಲಿ ಅದನ್ನ ಕಂಪ್ರೆಸ್ ಮಾಡಕ್ಕೆ ರಾಮ್ ಜೆಟ್ ಅಲ್ಲಿ ಇದು ಮುಂದೆ ಅಗಲ ಜಾಸ್ತಿ ಇರುತ್ತೆ. ಗಾಳಿ ಬಂದ ತಕ್ಷಣ ಅದು ಹೋಗ್ಬೇಕಾದ್ರೆ ಇಲ್ಲಿ ಚಿಕ್ಕದಿರುತ್ತೆ, ಕಂಬಷನ್ ಆಗುತ್ತೆ, ಕಂಬಷನ್ ಚೇಂಬರ್ ಅಲ್ಲಿ, ಅದರಿಂದ ಅದಕ್ಕೆ ಶಕ್ತಿ ಸಿಗುತ್ತೆ, ಮುಂದೆ ಹೋಗುತ್ತೆ ಫಾಸ್ಟ್ ಆಗಿ. ಸರ್ ಇಲ್ಲಿ ರಾಮ್ ಜೆಟ್ಗೂ ಸ್ಕ್ರಾಮ್ ಜೆಟ್ಗೂ ಎರಡೇ ವ್ಯತ್ಯಾಸ ಮೇನ್ ಹೇಳ್ಬೇಕಂದ್ರೆ. ಅಂದ್ರೆ ಈಗ ಇದು ಇದಕ್ಕಿಂತ ಹೆಚ್ಚು ಸ್ಪೀಡ್ ಜಾಸ್ತಿ ಇರುತ್ತೆ, ಇದರ ಹೈ ವರ್ಷನ್ ಅಂತ ಹೇಳ್ಬೋದು ಸ್ಕ್ರಾಮ್ ಜೆಟ್. ಈಗ ನೋಡಿ ರಾಮ್ ಜೆಟ್ ನೋಡಿದ್ರೆ ಟರ್ಬೈನ್ ಇರಲ್ಲ, ಅದರಲ್ಲಿ ಫ್ಯೂಯಲ್ ಇಂಜೆಕ್ಟ್ ಅಂಡ್ ಇಗ್ನೈಟೆಡ್ ಕೆನಾಟ್ ಪ್ರೊಪಲ್ ಏರಿಯಲ್ ವೆಹಿಕಲ್ ಟು ಸೂಪರ್ ಸಾನಿಕ್ ಸ್ಪೀಡ್. ಅಂದ್ರೆ ಇದ್ ಎರಡಕ್ಕೂ ಏನಾಗಿರುತ್ತೆ, ರಾಮ್ ಜೆಟ್ ಟು ಸ್ಕ್ರಾಮ್ ಜೆಟ್ಗೆ ಸ್ಟಾರ್ಟಿಂಗ್ ನಾವು ಒಂದ್ ಸ್ವಲ್ಪ ದೂರ ಹೋಗತ್ತಂಕ, ದಯವಿಟ್ಟು ಗಮನ ಇಟ್ಕೊಳ್ಳಿ. ಈಗ ಬೇರೆ ಬೇರೆ ಇಂಜಿನ್ ಗಳಾದ್ರೆ ಲಿಕ್ವಿಡ್ ಇದಕ್ಕಾದ್ರೆ ಏನಾಗುತ್ತೆ, ಸ್ಟಾರ್ಟಿಂಗ್ ನಾವು ಏನ್ ಆಗ್ತೀವಿ, ಆಕ್ಸಿಡೈಸರ್ ಬೇಕಾಗಲ್ಲ. ಆದ್ರೆ ರಾಮ್ ಜೆಟ್ ಸ್ಕ್ರಾಮ್ ಜೆಟ್ಗೆ ಇಲ್ಲಿ ನಮ್ಗೆ ಆಕ್ಸಿಜನ್ ಮುಖಾಂತರ ಅದು ಏನಾಗುತ್ತೆ, ಕಂಬನ್ಷನ್ ಆಗ್ಬೇಕು. ಅಂದ್ರೆ ಸ್ಟಾರ್ಟಿಂಗ್ ಅದು ಉಡಾಣ ಮಾಡಕ್ಕೆ ನಾವು ಉಡಾಣ ಮಾಡಿ ಕಳಿಸ್ಬೇಕಾಗುತ್ತೆ. ಅದು ಒಂದ್ಸಲ ಮುಂದಕ್ಕೆ ಹೋದ್ರೆ ಮಾತ್ರ ಆಕ್ಸಿಜನ್ ಎಂಟ್ರಿ ಆಗಕ್ಕೆ ಸಾಧ್ಯ. ಸೊ ಇದು ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಬೇರೆ ಎಂಜಿನ್ಸ್ಗೂ ರಾಮ್ ಜೆಟ್ ಸ್ಕ್ರಾಮ್ ಜೆಟ್ಗೂ ಇದೇ ಮೇನ್ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಫೈನ್. ಇಲ್ಲಿ ನೋಡಿ, ಇದು ಸೂಪರ್ ಸಾನಿಕ್ ಕಂಬಷನ್ ರಾಮ್ ಜೆಟ್, ಅಂದ್ರೆ ರಾಮ್ ಜೆಟ್ ಗಿಂತ ಸೂಪರ್ ಸಾನಿಕ್ ಇದು. ಕಂಬಷನ್ ಅಟ್ ಸೂಪರ್ ಸಾನಿಕ್ ವೆಲಾಸಿಟಿ, ತುಂಬಾ ಹೈ ಸ್ಪೀಡ್ ಅಲ್ಲಿ ಕಂಬಷನ್ ಆಗುತ್ತೆ, ಒಳಗಡೆ ಏನಾಗುತ್ತೆ ಆಕ್ಸಿಡೈಸ್ ಮುಖಾಂತರ ಕಂಬಷನ್ ಆಗ್ತಕ್ಕಂಥದ್ದು. ಓಕೆ, ಇಂಡಿಯಾ ಇಸ್ 4th ಕಂಟ್ರಿ, USA, ರಷ್ಯಾ ಮತ್ತೆ USA ಬಿಟ್ರೆ ನಮ್ಗೆ ಏನಾಗುತ್ತೆ, ಯುರೋಪಿಯನ್ ಸ್ಟೇಟ್ಸ್ ಗಳು ಬಿಟ್ರೆ ನಮ್ದು ಟೆಕ್ನಾಲಜಿಲಿ 4ನೇ ಕಂಟ್ರಿ. ಓಕೆ, ಫೈನ್. ಸೊ ಇನ್ನು ಮುಖ್ಯವಾಗಿ ಕ್ರಯೋಜೆನಿಕ್ ಅಂತಿದೆ. ಕ್ರಯೋಜೆನಿಕ್ ಇದೆಯಲ್ಲ, ಸಿಂಪಲ್ ಸರ್. ಕ್ರಯೋಜೆನಿಕ್ ಎಲ್ಲಿ ಯೂಸ್ ಮಾಡ್ತೀವಿ ಸರ್? ಕ್ರಯೋಜೆನಿಕ್ ನಾನು ನಿಮ್ಗೆ ಹೇಳಿದೆ, ನಾವು ತುಂಬಾ ಮೇಲೆ ಹೋದಾಗ, ಎಕ್ಸೋಸ್ಪಿಯರ್ ಹೋದಾಗ ಅಲ್ಲಿ ಯೂಸ್ ಮಾಡ್ತೀವಿ. ಈಗ ಎಸ್ಪೆಷಲಿ ಇದನ್ನ ಲಿಕ್ವಿಫೈಡ್ ಗ್ಯಾಸಸ್ ಅಟ್ ವೆರಿ ಲೋ ಟೆಂಪರೇಚರ್ ಅಲ್ಲಿ ಹೈಡ್ರೋಜನ್ ಲಿಕ್ವಿಫೈಡ್ ಮಾಡಿರ್ತೀವಿ.
ಇಲ್ಲಿ ಏರ್ ಇಂಟೇಕ್ ತಗೊಳ್ಳಲ್ಲ ನಾವು, ನೋ ಏರ್ ಇಂಟೇಕ್ ಇಸ್ ರಿಕ್ವೈರ್ಡ್ ಕ್ರಯೋಜೆನಿಕ್ ಅಲ್ಲಿ. ಸೊ ಕ್ರಯೋಜೆನಿಕ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಹೇಳಲ್ಲ. ನೆಕ್ಸ್ಟ್ ನಾನು ಸ್ಪೇಸ್ ಟೆಕ್ನಾಲಜಿ ತಗೋತಾನಲ್ಲ, ಅಲ್ಲಿ ಟೈಪ್ಸ್ ಆಫ್ ಇಂಜಿನ್ಸ್ ಬರುತ್ತೆ. ಈಗ PSLV, SLV, GSLV ಅಂತ ಬರುತ್ತಲ್ಲ, ಅಲ್ಲಿ ಕ್ರಯೋಜೆನಿಕ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ನೋಡಿ, ಕ್ರಯೋಜೆನಿಕ್ ಗೆ ಆಕ್ಸಿಜನ್ ತಾನೇ ತಗೊಂಡ್ ಹೋಗ್ಬೇಕಾಗುತ್ತೆ, ಅಷ್ಟು ತಿಳ್ಕೊಳ್ಳಿ. ಓಕೆ, ಕ್ರಯೋಜೆನಿಕ್ ಮತ್ತೆ ವಿಕಾಸ್ ಅಂತ ಬರುತ್ತೆ ಇನ್ನೊಂದು, ಅದು PSLV, GSLV ರಾಕೆಟ್ ಗಳಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಇದನ್ನ ರಾಕೆಟ್ಸ್ ಅಂತ ಕರಿತೀವಿ. ಓಕೆ, ರಾಕೆಟ್ಸ್ ಅಂತ ಕರಿತೀವಿ. ಇನ್ನು ಟರ್ಬೋಜೆಟ್, ರಾಮ್ಜೆಟ್, ಸ್ಕ್ರಾಮ್ಜೆಟ್ಸ್ ಎಲ್ಲ ನಾವು ಏರ್ ಬ್ರೀತಿಂಗ್ ಇಂಜಿನ್ ಅಂತ ಕರಿತೀವಿ. ಅಂದ್ರೆ ಅದು ಏರ್ ನ ಹೋಗ್ತಾ ಹೋಗ್ತಾ ಏರ್ ನ ತಗೊಂಡು ಕಂಬಷನ್ ಆಗ್ತಕ್ಕಂಥದ್ದು. ಇದು ಕ್ರಯೋಜೆನಿಕಲಿ ಏರ್. ಸಿಂಪಲ್ ಆಗಿ ಕ್ವಶನ್ ಕೇಳಬಹುದು, ಕ್ರಯೋಜೆನಿಕಲಿ ಏರ್ ಕಂಬಷನ್ ಔಟ್ಸೈಡ್ ಇಂದ ಏರ್ ನ, ಅಂದ್ರೆ ಇಟ್ ಈಸ್ ಎ ಏರ್ ಬ್ರೀತಿಂಗ್ ಎಂಜಿನ್ ಅಂತ ಕೇಳ್ತಾರೆ, ಕ್ರಯೋಜೆನಿಕ್ ಅಲ್ಲ. ಓಕೆ, ಇನ್ನು ಬೇರೆ ಯಾವುದೇ ಎಂಜಿನ್ ತಗೊಂಡು ನಾವು ಇಟ್ ಇಸ್ ಎ ಏರ್ ಬ್ರೀತಿಂಗ್ ಎಂಜಿನ್, ಇದು ನೆನ್ಪಿಟ್ಕೊಳ್ಳಿ, ಕಂಬಷನ್ ಗೋಸ್ಕರ ತಗೊಳ್ಳಲ್ಲ. ಓಕೆ, ಫೈನ್. ಇನ್ನು ಭಾರತೀಯ ಮಿಸೈಲ್ ಸಿಸ್ಟಮ್ ಅಂದ್ರೆ ಇಂಡಿಯನ್ ಮಿಸೈಲ್ ಸಿಸ್ಟಮ್ ಅಲ್ಲಿ ತಗೊಂಡ್ರೆ, ಇದು ನಾವು ಬೇಸಿಕ್ ಇವಾಗ ಟೈಪ್ಸ್ ಗಳ ಬಗ್ಗೆ ತಿಳ್ಕೊಂಡು, ಸ್ಪೀಡ್ ಆಗಿರ್ಬೋದು. ಓಕೆ, ಸ್ಪೀಡ್ ಗಳು ನೋಡಿದ್ವಲ್ಲ ನಾವು, ಸ್ಪೀಡ್ ಗಳ ಮೇಲೆ ಡಿವೈಡ್ ಮಾಡಿದ್ದು. ಇಲ್ಲಿ ನೋಡಿ, ಶಾರ್ಟ್ ರೇಂಜ್ ಬಲ್ಲಾಸ್ಟಿಕ್ ಮಿಸೈಲ್ ಗೆ 300 ಇಂದ 100 ಕಿಲೋಮೀಟರ್ ಇದೆ, 300 ಇಂದ 1000 ಕಿಲೋಮೀಟರ್ ಇದೆ, 1000 ಇಂದ 3500 ಇದ್ರೆ ಅದು ಮೀಡಿಯಂ ರೇಂಜ್, 3500 ಇಂದ 5500 ಇದ್ರೆ ಅದು ಇಂಟರ್ಮೀಡಿಯೇಟ್ ರೇಂಜ್, 5500 ಕಿಲೋಮೀಟರ್ ಜಾಸ್ತಿ ಇದ್ರೆ ಇಂಟರ್ ಕಾಂಟಿನೆಂಟಲ್ ರೇಂಜ್ ಅದು. ಸೊ ಹಾಗೆ. ಓಕೆ, ಸೊ ಸ್ಪೀಡ್ ಬಗ್ಗೆ ಆಯ್ತು. ಈಗ ಮಿಸೈಲ್ ಸಿಸ್ಟಮ್ ನ ನಾವು ಭಾರತದಲ್ಲಿ ತುಂಬಾ ತರ ಯೂಸ್ ಮಾಡ್ತೀವಿ. ಬ್ರಹ್ಮೋಸ್ ಆಗಿರ್ಬೋದು, ಕ್ಷಿಪಣಿಗಳು, ಪೃಥ್ವಿ, ಆಕಾಶ್, ನಾಗ್, ತ್ರಿಶೂಲ್ ಅಂತ ಎಷ್ಟೊಂದಿದೆ. ಸಿಂಪಲ್ ಆಗಿ ತಿಳ್ಕೋಬೇಕು ಅಂದ್ರೆ ಇಂಟಿಗ್ರೇಟೆಡ್ ಗೈಡೆಡ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಮಾಡ್ತೀವಿ. ಇಂಟಿಗ್ರೇಟೆಡ್ ಗೈಡೆಡ್, ಓಕೆ, ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಗೈಡೆಡ್ ಅಂದ್ರೆ ಏನು ಸರ್? ಸಿಂಪಲ್ ಸರ್, ಗೈಡೆಡ್ ಅನ್ಗೈಡೆಡ್ ಕ್ಷಿಪಣಿಸ್ ಅಂತಿವೆ. ಓಕೆ, ತುಂಬಾ ಡೀಟೇಲ್ ಹೋಗೋದ್ ಬೇಡ. ಗೈಡೆಡ್ ಅಂದ್ರೆ ಇಷ್ಟೇ, ನಾವು ಒಂದ್ಸಲ ಅದನ್ನ ಕ್ಷಿಪಣಿನ ಹೊಡೆದ್ಮೇಲೆ, ಅಂದ್ರೆ ಟಾರ್ಗೆಟ್ ಫಿಕ್ಸ್ ಮಾಡಿ, ಆ ಟಾರ್ಗೆಟ್ ಮೂವಬಲ್ ಇದ್ರೆ, ಈಗ ಶಿಪ್ ಮೂವ್ ಆಗ್ತಾ ಇರುತ್ತೆ ಸರ್, ಆಗ ನಾವು ಗೈಡೆಡ್ ಮಿಸೈಲ್ ಆಗಿದ್ರೆ, ಅದು ಗೈಡೆಡ್ ಮಿಸೈಲ್ ಆಗಿದ್ರೆ ನಾವು ಆ ಶಿಪ್ ಹೆಂಗ್ ಮೂವ್ ಆಗ್ತದೆ ಅದ್ರ ಪ್ರಕಾರ ಟಾರ್ಗೆಟ್ ನ ನಾವು ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಲ್ಲ, ಟಾರ್ಗೆಟ್ ನ ಚೇಂಜ್ ಮಾಡ್ಬೋದು. ಸೊ ಅದನ್ನ ಗೈಡೆಡ್ ಕ್ಷಿಪಣಿ ಅಂತ ಕರಿತೀವಿ. ಅನ್ಗೈಡೆಡ್ ಅಂದ್ರೆ ಒಂದ್ಸಲ ನಾವು ಆ ಟಾರ್ಗೆಟ್ ಫಿಕ್ಸ್ ಮಾಡಿದ್ಮೇಲೆ ಆ ಟಾರ್ಗೆಟ್ ಮೂವ್ ಆಗ್ಬಿಟ್ರೆ ಅಲ್ಲಿ ಆ ಕಡೆ ಈ ಕಡೆ ನಾವು ಮಾಡಕ್ಕಾಗಲ್ಲ. ಅದೇ ಮೇನ್ ಡಿಫ್ರೆನ್ಸ್ ಗೈಡೆಡ್ಗೂ ಅನ್ಗೈಡೆಡ್ಗೂ. ಓಕೆ, ಫೈನ್. ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಗುರಿ ಸಾಧಿಸಬೇಕು ಅಂತ ಮಾಡಿದ್ರು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಕ್ಷಿಪಣಿಗಳ ಫಾದರ್ ಅಥವಾ ಮಿಸೈಲ್ ಫಾದರ್ ಅಥವಾ ಮಹಾಪಿತ ಅಂತ ನಾವು ಅಬ್ದುಲ್ ಕಲಾಂ ನ ಕರಿತೀವಿ. ಹಾಗೆ ನಮ್ಮ ಸ್ಯಾಟಲೈಟ್ ಗೆ ಬಗ್ಗೆ ನೋಡೋದಾದ್ರೆ, IRNS ಅದ್ರ ಬಗ್ಗೆ ನೋಡೋದಾದ್ರೆ ಯಾರನ್ನ ಪಿತಾಮಹ ಅಂತ ಕರಿತೀವಿ? ಕಸ್ತೂರಿ ರಂಗನ್ ನೋಡಿದ ಅಲ್ವಾ. ಈಗ ನಮ್ಮ ಪರಮಾಣು ಬಗ್ಗೆ ನೋಡಿದ್ರೆ ಹೋಮಿ ಬಾಬಾ ಅಲ್ವಾ, ಹೋಮಿ ಬಾಬಾ. ಓಕೆ, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನ 1983 ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ, ನಾವು ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಮಾರ್ಚ್ 2012 ಕಂಪ್ಲೀಟ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು 5 ರೀತಿ ಕ್ಷಿಪಣಿಗಳ ಹೆಸರಿಡ್ತೀವಿ. ಓಕೆ, ಇದನ್ನ ಹೆಸರಿಟ್ಟಿದ್ದು ಅಬ್ದುಲ್ ಕಲಾಂ ಅವರೇ. ಪೃಥ್ವಿ, ಆಕಾಶ್, ನಾಗ್, ತ್ರಿಶೂಲ್, ಅಗ್ನಿ ಅಂತ. ಪೃಥ್ವಿ ಅಂತಕ್ಕಂಥದ್ದು ಏನು ಅಂದ್ರೆ ಮೇಲ್ಮೈ ಟು ಮೇಲ್ಮೈ, ಸರ್ಫೇಸ್ ಟು ಸರ್ಫೇಸ್. ಅದು ಶಾರ್ಟ್ ರೇಂಜ್ ಬಲ್ಲಾಸ್ಟಿಕ್ ಮಿಸೈಲ್, ಅಂದ್ರೆ 300 ಇಂದ 1000 ಕಿಲೋಮೀಟರ್ ಅಲ್ವಾ, 300 ಇಂದ 1000 ಕಿಲೋಮೀಟರ್ ತನಕ ಹೋಗ್ತಕ್ಕಂಥದ್ದು ಕ್ಷಿಪಣಿ, ಅಂದ್ರೆ ಅಲ್ಲಿ ಟಾರ್ಗೆಟ್ ಅಷ್ಟೇ ದೂರ ಹೋಗ್ತಕ್ಕಂಥದ್ದು. ಆಕಾಶ್ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಅಂದ್ರೆ ಸರ್ಫೇಸ್ ಅಂದ್ರೆ ಮೇಲ್ಮೈಯಿಂದ ಗಾಳಿ ಅಲ್ವಾ, ಮೇಲ್ಮೈಯಿಂದ ಗಾಳಿ ಅಥವಾ ವಾಯು, ಅಂದ್ರೆ ಈಗ ಭೂಮಿಯಿಂದ ವಾಯುಗೆ ಮಾಡ್ತಕ್ಕಂಥದ್ದು. ಪೃಥ್ವಿ ಅಂದ್ರೆ ಭೂಮಿಯಿಂದ ಇಲ್ಲಿದೆ ನಮ್ದು ಕ್ಷಿಪಣಿ, ಇಲ್ಲಿಂದ ಆರಿಸಿ ಈ ಭೂಮಿ ಮೇಲೆ ಬೀಳ್ತಕ್ಕಂಥದ್ದು. ಓಕೆ, ನಾಗ್ ಇದು 3rd ಜನರೇಷನ್ ಫೈರ್ ಅಂಡ್ ಫರ್ಗೆಟ್. ಫೈರ್ ಅಂಡ್ ಫರ್ಗೆಟ್ ಅಂದ್ರೆ ನಾವು ಗೈಡೆಡ್ ಮಾಡಕ್ಕಾಗಲ್ಲ ಇದನ್ನ. ಓಕೆ, ಆಂಟಿ ಟ್ಯಾಂಕ್ ಮಿಸೈಲ್ ಅಂದ್ರೆ ಏನು? ನಾಗ್ ಅಂತದ್ದು ಕೇಳ್ತಾನೆ ಸರ್, ನಾಗ್ ಅಂತಕ್ಕಂಥದ್ದು ಆಂಟಿ ಟ್ಯಾಂಕ್ ಮಿಸೈಲ್ ಅಂದ್ರೆ ಏನು? ಆಂಟಿ ಟ್ಯಾಂಕ್ ಮಿಸೈಲ್ ಅಂದ್ರೆ ಏನು ಅಂದ್ರೆ, ಯಾವ್ದಾದ್ರು ಒಂದು ಟ್ಯಾಂಕರ್ಸ್, ವಾರೆಡ್ ಟ್ಯಾಂಕರ್ಸ್ ಗಳಿರ್ತವೆ ಬೇರೆ ದೇಶದ್ದು, ನಮ್ದು ಕೂಡ ಇರ್ತವೆ ಇಲ್ಲಿ. ಸೊ ಇಲ್ಲಿ ಆಂಟಿ ಟ್ಯಾಂಕ್ ಮಿಸೈಲ್ ಅಂದ್ರೆ ಇದನ್ನ ಗುರಿಯಾಗಿ ಇಟ್ಕೊಂಡು ಹೊಡಿಯೋದು. ಸೊ ಇದನ್ನ ಗುರಿಯಾಗಿ ಇಟ್ಕೊಂಡು ಹೊಡಿದ ತಕ್ಷಣ ಇದು ಎಲ್ಲೂ ಆ ಕಡೆ ಈ ಕಡೆ ತಕ್ಷಣ ಮೂವ್ ಆಗಕ್ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಇದನ್ನ ಫೈರ್ ಅಂಡ್ ಫರ್ಗೆಟ್ ಅಂತಂದ್ರೆ ಒಂದ್ಸಲ ಹೊಡೆದ ಮೇಲೆ ಅದನ್ನ ಮರ್ತು ಬಿಡುವಂತ, ಅಂದ್ರೆ ಇದನ್ನ ನಾವು ಗೈಡ್ ಮಾಡಕ್ಕಾಗಲ್ಲ. ಸೊ ಹೋಗಿ ಆ ಟಾರ್ಗೆಟ್ ನ ಫಿಕ್ಸ್ ಮಾಡುತ್ತೆ. ಓಕೆ, ಇನ್ನು ತ್ರಿಶೂಲ್ ಅಂತಕ್ಕಂಥದ್ದು ಶಾರ್ಟ್ ರೇಂಜ್ ಲೋ ಲೆವೆಲ್ ಸರ್ಫೇಸ್ ಟು ಏರ್ ಮಿಸೈಲ್. ಓಕೆ, ಕಮ್ಮಿ ರೇಂಜು ಅಂದ್ರೆ ಶಾರ್ಟ್ ರೇಂಜು ಸರ್ಫೇಸ್ ಟು ಏರ್ ಮಿಸೈಲ್. ಇದು ಕೂಡ ಸರ್ಫೇಸ್ ಟು ಏರ್, ಸರ್ಫೇಸ್ ಅಂದ್ರೆ ಭೂಮಿಯಿಂದ ಆಕಾಶ. ಓಕೆ, ಅಗ್ನಿ ಇಂಟರ್ಮೀಡಿಯೇಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್, ಅಂದ್ರೆ ಇದು ಕೂಡ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ಓಕೆ, ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ? ಇಂಟಿಗ್ರೇಟೆಡ್ ಗೈಡೆಡ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಮಿಸೈಲ್ ಹೆಸರುಗಳು ಫಸ್ಟ್ ತಿಳ್ಕೋಬೇಕು. ಪೃಥ್ವಿ ಸಿಂಪಲ್ ಸರ್, ಐದು ನಾವು ಏನು ಪಂಚಭೂತಗಳು ಅಂತ ಏನ್ಕೊಳ್ತೀವಿ ಆ ರೀತಿ ಜ್ಞಾಪ ಇಟ್ಕೋಬಹುದು ನೀವು. ಪೃಥ್ವಿ, ಆಕಾಶ, ಓಕೆ, ಅಗ್ನಿ 3 ಸಿಕ್ತಾ, ಇನ್ನು ನಾಗ ಮತ್ತು ತ್ರಿಶೂಲ, ಇದ್ರಲ್ಲೂ ಜ್ಞಾಪ ಇಟ್ಕೋಬೇಕು. ಸೊ 5
ಈ ಆಕಾಶ ಅಂತಕ್ಕಂಥದ್ದು ಯಾವ ರೀತಿ ಮಿಸೈಲ್, ಮೇಲ್ಮೈಯಿಂದ ವಾಯುಗೆ, ಇದು ಪೃಥ್ವಿ ಅಂತಕ್ಕಂಥದ್ದು, ಪೃಥ್ವಿ ಅಂದ್ರೆ ಭೂಮಿ, ಭೂಮಿ ಟು ಭೂಮಿ, ಸರ್ಫೇಸ್ ಟು ಸರ್ಫೇಸ್, ಮೇಲ್ಮೈ ಟು ಮೇಲ್ಮೈ, ಅಗ್ನಿ ಅಂತಕ್ಕಂಥದ್ದು ಬೆಂಕಿಯ ತುರಿಯುತ್ತೆ, ಇದು ಕೂಡ ಸರ್ಫೇಸ್ ಟು ಸರ್ಫೇಸ್. ಹಿಂಗ್ ನೆನ್ಪಿಟ್ಕೋಬಹುದು. ಆಕಾಶ ಅಂದ್ರೆ ಆಕಾಶ, ಸರ್ಫೇಸ್ ಇಂದ ಏರ್ಗೆ, ಓಕೆ, ಹಿಂಗ್ ನೆನ್ಪಿಟ್ಕೋಬಹುದು. ನಾಗ್ ಅಂದ್ರೆ ನಾಗಿನಿ ತರ, ನಾಗರಾವು ಟಕ್ ಅಂತ ಹಾರ್ತಾ ಇರುತ್ತೆ. ಸೊ ಫರ್ಗೆಟ್ ಅಂಡ್ ಫೈರ್ ಅಂಡ್ ಫರ್ಗೆಟ್ ಅದು ಆಂಟಿ ಟ್ಯಾಂಕ್ ಮಿಸೈಲ್ ಅಂತ ನ್ಯಾಪ್ ಇಟ್ಕೋಬಹುದು. ತ್ರಿಶೂಲ ಸರ್ಫೇಸ್ ಟು ಏರ್, ಓಕೆ, ಸರ್ಫೇಸ್ ಟು ಏರ್, ಇದನ್ನ ನ್ಯಾಪ್ ಇಟ್ಕೋಬಹುದು. ಓಕೆ, ಈಗ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ಇನ್ನು ಹೆಚ್ಚು ಇನ್ಫಾರ್ಮೇಶನ್ ಏನ್ ಬೇಕಾಗಲ್ಲ, ಎಕ್ಸಾಮ್ ಅಲ್ಲಿ ಇಷ್ಟು ಕೇಳ್ತಾರೆ. ಯಾಕಂದ್ರೆ ಈಗ ಅಗ್ನಿಲು ನಮ್ಗೆ 3-4 ತರ ಡೆವಲಪ್ ಮಾಡ್ಬಿಟ್ಟಿದೀವಿ, ಅದು ಬೇಸಿಕ್. ಇವಾಗ ಏನ್ ತಿಳ್ಕೊಂಡ್ವಿ ಅದು ಬೇಸಿಕ್. ಅಗ್ನಿ 1, ಅಗ್ನಿ 3, ಅಗ್ನಿ 4, ಅಗ್ನಿ 5 ತನಕ ಬಂದಿದೆ. ಅಂದ್ರೆ ಅದರ ಕಿಲೋಮೀಟರ್ ರೇಂಜ್ ನಾವು ಹೈ ಜಾಸ್ತಿ ಮಾಡ್ತಾ ಇದೀವಿ. ಓಕೆ, ಶಾರ್ಟ್ ರೇಂಜ್ ಇಂದ ಅದನ್ನ ಹೈ ರೇಂಜ್, ಮೀಡಿಯಂ, ಇಂಟರ್ಮೀಡಿಯೇಟ್ ರೇಂಜ್, ಸೊ ಎಲ್ಲದಕ್ಕೂ ಕೂಡ ತಗೊಂಡ್ ಹೋಗ್ತೀವಿ. ಅದ್ರ ಪ್ಲೇಲೋಡ್ ಕೆಪಾಸಿಟಿನೂ ಕೂಡ ಇವಾಗ ನಾವು ಜಾಸ್ತಿ ಮಾಡ್ಕೊತಾ ಬರ್ತಾ ಇದೀವಿ. ಫೈನ್. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಯಾಕೆಂದ್ರೆ ಇವಾಗ ಚೀನಾ, US, ರಷ್ಯಾ, UK, ಫ್ರಾನ್ಸ್, ಇಸ್ರೇಲ್ ಕೂಡ ಈ ಒಂದು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಗಳನ್ನ ಹೊಂದಿವೆ. ಇನ್ನು ಪೃಥ್ವಿ ಬಗ್ಗೆ ಮಾತಾಡಿದ್ರೆ, ಇದು ನಾವು ಫಸ್ಟ್ ಅಗ್ನಿಗಿಂತ ಮುಂಚೆ ಪೃಥ್ವಿನ ನಾವು ಫಸ್ಟ್ ಡೆವಲಪ್ ಮಾಡಿದ್ದು. ಫಸ್ಟ್ ನಾವು ಕ್ಷಿಪಣಿ ಅಭಿವೃದ್ಧಿ ಮಾಡೋದು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ. ಇಂಟಿಗ್ರೇಟೆಡ್, ಓಕೆ, ಪ್ರಾಬ್ಲಮ್ ಆಯ್ತು, ಕ್ಷಮಿಸಿ. ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಪ್ರೋಗ್ರಾಮ್ ಅಂತ ನೋಡೋದಾದ್ರೆ ಸ್ನೇಹಿತರೆ, ಸೊ ಫಸ್ಟ್ ನಮಗೆ ಡೆವಲಪ್ ಆಗಿದೆ ಇದು. ಓಕೆ, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಪ್ರೋಗ್ರಾಮ್, ಗೈಡೆಡ್ ಡೆವಲಪ್ಮೆಂಟ್ ಮಿಸೈಲ್ ಪ್ರೋಗ್ರಾಮ್ ಫಸ್ಟ್ ಆಗಿದೆ ಇದು. ಅದ್ರಲ್ಲೂ ಕೂಡ ನಮಗೆ ಆ ಒಂದು ರೇಂಜ್ ಅಂದ್ರೆ ಆ ಎಷ್ಟು ರೇಂಜ್ ತನಕ ಹೋಗುತ್ತೆ, ಆ ಒಂದು ದೂರ, ಆ ದೂರದ ಮೇಲೆ ನಾವು ಇದನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಪೃಥ್ವಿ 1, ಪೃಥ್ವಿ 2, ಪೃಥ್ವಿ 3 ಅಂತ. ತ್ರಿಶೂಲ್ ಇವಾಗ ಬಳಕೆ ಇಲ್ಲ, ಆಕ್ಚುಲಿ ಇದು ಹೇಳ್ಬೇಕಂದ್ರೆ ಇದು ಕಮ್ಮಿ ಶ್ರೇಣಿ ಇತ್ತು ರೇಂಜ್, ಹಾಗಾಗಿ ಈಗ ಅದು ಪ್ರಸ್ತುತ ಸೇವೆಯಲ್ಲಿ ಇಲ್ಲ. ಓಕೆ, ಇನ್ನು ನಾಗ್ ನಾನು ನಿಮ್ಗೆ ಹೇಳಿದ್ವಿ ಆಂಟಿ ಟ್ಯಾಂಕ್ ಮಿಸೈಲ್. ಇದು ಎಲ್ಲಿಂದ ಬೇಕಾದ್ರೂ ಇದನ್ನ ಲಾಂಚ್ ಮಾಡಬಹುದು. 3rd ಜನರೇಷನ್ ಇದು. ಲಾಂಚ್ ಮಾಡಿ ನಾವು ಹಗಲು ರಾತ್ರಿ ಯಾವ ಟೈಮಲ್ಲಿ ಬೇಕಾದ್ರೂ ಲಾಂಚ್ ಮಾಡಬಹುದು. ಆಕಾಶ್ ಇದನ್ನ ರಾಜೇಂದ್ರ ಎಂಬ ರಾಡಾರ್ ನೊಂದಿಗೆ ಮಧ್ಯಮ ಶ್ರೇಣಿಯಿಂದ ಮೇಲ್ಮೈ ಮತ್ತೆ ಗಾಳಿಯ ಕ್ಷಿಪಣಿ ಗುಂಪುಗಳಿಗೆ ಇದನ್ನ ಯೂಸ್ ಮಾಡ್ತೀವಿ, ಆಕಾಶ್ ಅಂತ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಇನ್ನು ನಾವು ಅದರ್ ಮಿಸೈಲ್ಸ್ ಬಂದ್ರೆ, ಅದರ್ ಕ್ಷಿಪಣಿಗಳಿಗೆ ಬಂದ್ರೆ ಸರ್, ಬ್ರಹ್ಮೋಸ್ ವೆರಿ ಇಂಪಾರ್ಟೆಂಟ್. ಬ್ರಹ್ಮೋಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ಬ್ರಹ್ಮೋಸ್ ಬಗ್ಗೆ ಕೇಳ್ತಾನೆ. ಮತ್ತೆ ಪಿನಾಕ, ಈಗ ಲಾಸ್ಟ್ ಇಯರ್ ಅಲ್ಲಿ PSL ಕೇಳಿದ್ದಾನೆ. ರುದ್ರ M1 ವೆರಿ ಇಂಪಾರ್ಟೆಂಟ್ ಇದು. ಇದು ಬಿಟ್ಟು ಇನ್ನು ನಮ್ಮ ಮತ್ತೆ ASAT ಅಂದ್ರೆ ಆಂಟಿ ಸ್ಯಾಟಲೈಟ್ ವೆಪನ್ಸ್ ಅಂತಿದೆ. ಮಿಷನ್ ಶಕ್ತಿ ಅಂತ ಲಾಂಚ್ ಮಾಡಿದ್ವಿ, ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮತ್ತೆ ಇದು ಬಿಟ್ರೆ ಇನ್ನು ಒಂದಷ್ಟು ಸಪರೇಟ್ ಬೇರೆ ಸಣ್ಣ ಪಟ್ಟ ಮಿಷನ್ ಗಳಿವೆ, ಅದನ್ನ ತಿಳ್ಕೊಂಡ್ಬಿಟ್ರೆ ಇದನ್ನ ಡಿಫೆನ್ಸ್ ಸಿಸ್ಟಮ್ ನ ಮುಗಿಸ್ಬೋದು ಸ್ನೇಹಿತರೆ. ಈಗ ಅದರ್ ಮಿಸೈಲ್ ಬ್ರಹ್ಮೋಸ್ ನ ತುಂಬಾ ಡೀಟೇಲ್ ಆಗಿ ತಿಳ್ಕೊಬೇಕು. ಇದು ನಾವು ನೋಡಿದ್ವಿ ಯಾವ್ದು ಸರ್, ಕ್ರೂಸ್ ಮಿಸೈಲ್ ಅಲ್ವಾ. ಕ್ರೂಸ್ ಮಿಸೈಲ್ ಯಾಕೆ ಕ್ರೂಸ್ ಮಿಸೈಲ್? ಟಾರ್ಗೆಟ್ ನ ನಾವು ಪರಮಾಣುಗಳನ್ನು ಇದ್ರಲ್ಲಿ ಯೂಸ್ ಮಾಡಬಹುದು. ಓಕೆ, ಕ್ರೂಸ್ ಮಿಸೈಲ್ ಇದು ಅಂದ್ರೆ ನಮ್ಮ ಒಳಗೆ ಇರುತ್ತೆ. ಅಂದ್ರೆ ಅರ್ಥ ಏನು, ನಾವು ರಾಮ್ಜೆಟ್ ಎಂಜಿನ್ ಯೂಸ್ ಮಾಡ್ತೀವಿ ಅಂತ ಅರ್ಥ. ಇದನ್ನ ರಷ್ಯಾ ಮತ್ತೆ ಭಾರತ ಎರಡು ಒಟ್ಟಿಗೆ ಮಾಡಿ ಜಂಟಿ ಅಭಿವೃದ್ಧಿ ಉದ್ಯಮದಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು. ಬ್ರಹ್ಮೋಸ್ ಅಂದ್ರೆ ಬ್ರಹ್ಮಪುತ್ರ ನದಿ ಭಾರತದ ಮಾಸ್ಕೋ, ರಷ್ಯಾದ ಮಾಸ್ಕೋ ನದಿಯ ಹೆಸರುಗಳನ್ನು ಮಿಶ್ರಣ ಮಾಡಿ ಬ್ರಹ್ಮೋಸ್ ಅಂತ ಇಟ್ಟಿರ್ತಕ್ಕಂಥದ್ದು. ಇದ್ರಲ್ಲೂ ಕೂಡ ನಾವು ಏನು ಮಿಸೈಲ್ ನ ತಗೋತೀವಿ ಸರ್, ಈ ತರ 3-4 ಹಿಂಗಿರುತ್ತೆ. ಪಾರ್ಟ್ A, B, C, ಇದು ವಾರೆಡ್ ಅಂತ. ಇದರಲ್ಲಿ ಘನ ಪ್ರೊಪೆಲೆಂಟ್ ಎಂಜಿನ್ ಇರುತ್ತೆ. 2ನೇ ಹಂತದಲ್ಲಿ ದ್ರವ ರಾಮ್ಜೆಟ್ ಎಂಜಿನ್ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಲಾಂಚ್ ಮಾಡಕ್ಕೆ ನಾವು ಘನ ವಸ್ತು ಎಂಜಿನ್ ಆಗಿ ಯೂಸ್ ಮಾಡಿರ್ತೀವಿ, ಅಂದ್ರೆ ಘನ ಫ್ಯೂಯಲ್ ನ. ನೆಕ್ಸ್ಟ್ ಹೋಗ್ತಾ ಅದೇನಾಗುತ್ತೆ, ನಾವು ಹೊರಗಡೆ ನಾಮಿನೇಷನ್ ಆಗುತ್ತೆ ಹೋಗ್ತಾ ರಾಮ್ಜೆಟ್ ಇಂಜಿನ್ ಇರುತ್ತೆ. 300 ಕಿಲೋಮೀಟರ್ ತನಕ. ಈಗ ಅದನ್ನ ಬ್ರಹ್ಮೋಸ್ 1, 2 ಅಂತೆಲ್ಲ ಮಾಡ್ತಾ ಇದೀವಿ ನಾವು. ಓಕೆ, ಫೈನ್. ಇದು ಭೂಮಿಯಿಂದನೂ ಕೂಡ ಹಾರಿಸಬಹುದು. ಓಕೆ, ಅಂದ್ರೆ ಭೂಮಿ ಮೇಲ್ಮೈಯಿಂದ ಕೂಡ ಬ್ರಹ್ಮೋಸ್ ಕ್ಷಿಪಣಿನ, ಗಾಳಿಯಿಂದ ಕೂಡ ನಾವು ಸುಖೋಯ್ ಜೆಟ್ ಇಂದನೂ ಕೂಡ ನಾವು ಚೆಕ್ ಮಾಡಿದೀವಿ. ಬಿಟ್ಟು ಮೇಲ್ಗಡೆಯಿಂದ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಚೆಕ್ ಮಾಡಿದೀವಿ. ಹಾಗೆ ಸಮುದ್ರದಿಂದನೂ ಕೂಡ ಇದನ್ನ ನಾವು ಹಾರಿಸಬಹುದು. ಓಕೆ, ಇದು ಕೂಡ ಫೈರ್ ಅಂಡ್ ಫರ್ಗೆಟ್ ತತ್ವದಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಗಲು ರಾತ್ರಿ ಎರಡಲ್ಲೂ ಕೂಡ ಪ್ರಾಪರ್ ಆಗಿ ನಿಖರತೆ ಇಟ್ಕೊಂಡು ಕೆಲಸ ಮಾಡುತ್ತೆ. ಫೈನ್. ಇದು ಪಿನಾಕ ಮಿಸೈಲ್ ಸಿಸ್ಟಮ್ ಅಂತ ನೋಡೋದಾದ್ರೆ, ಇದು ಭಾರತೀಯ ಸೈನಿಕರಿಗೆ DRDO ಇದು ವೆರಿ ಇಂಪಾರ್ಟೆಂಟ್, ಮಲ್ಟಿ ಬ್ಯಾರಲ್ ರಾಕೆಟ್ ಅಂತ. ಅಂದ್ರೆ ನೋಡಿ, ರಾಕೆಟ್ ಗಳು ಲಾಂಚ್ ಮಾಡ್ತೀವಲ್ಲ, ಅಂದ್ರೆ ಕ್ಷಿಪಣಿಗಳು ನಾವು ಲಾಂಚ್ ಮಾಡ್ತೀವಿ ಎಲ್ಲಾ ಕಡೆ. ಇಲ್ಲಿ ಮಲ್ಟಿ ಬ್ಯಾರಲ್ ಅಂದ್ರೆ 2-3 ಬ್ಯಾರಲ್ ಒಟ್ಟಿಗೆ ಲಾಂಚ್ ಮಾಡಬಹುದು. ಓಕೆ, ಹೆಂಗೆ ಲಾಂಚ್ ಮಾಡ್ತೀವಿ ಅಂದ್ರೆ, ಇದೊಂದು ನೇವಿಗೇಷನ್ ಸಿಸ್ಟಮ್, IRNS ಇದೆಯಾ, ಒಂದು IRNSS ಇದೆಯಲ್ಲ, ಇಂಡಿಯನ್ ರೀಜನಲ್ ನೇವಿಗೇಷನ್ ಸಿಸ್ಟಮ್. ಪ್ರಾದೇಶಿಕ ನೇವಿಗೇಷನ್ ಉಪಗ್ರಹದ ಒಂದು ನೆರವು ತಗೊಂಡು ಸಹಾಯದಿಂದ ಅಂದ್ರೆ ಅದನ್ನ ಐಡೆಂಟಿಫೈ ಮಾಡಿ ಇದನ್ನ ಮಾಡ್ತಕ್ಕಂಥದ್ದು. 70 ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿ ಇದು ಆವರಿಸುತ್ತೆ. ಇನ್ನು ರುದ್ರ M1 ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸರ್. ಇದು ರೇಡಿಯೇಷನ್ ರೇಡಾರ್, ಅಂದ್ರೆ ರೇಡಿಯೇಷನ್ ನ ಈಗ ಯಾವ್ದಾದ್ರು ಬರ್ತಾ ಇದ್ರೆ ಕ್ಷಿಪಣಿ,
ನಮ್ಗೆ ಅದರ ರೇಡಾರ್ಗಳು ಇರ್ತವೆ ಇಲ್ಲಿ. ಓಕೆ, ಆ ರೇಡಾರ್ ನ ಡಿಟೆಕ್ಟ್ ಮಾಡಿ ನಾವು ಏನ್ ಮಾಡ್ಬೋದು, ಆ ಒಂದು ಕ್ಷಿಪಣಿಗ ಆಂಟಿ ಗೈಡೆಡ್ ಮಿಸೈಲ್ ಅಂತ ಏನ್ ಕರಿತೀವಿ ಆ ಒಂದು ವಿಧಕ್ಕೆ ಬರ್ತದೆ. ಅಂದ್ರೆ ಇಲ್ಲಿ ನೋಡಿ, ಇದು ಭಾರತದ ಮೊದಲ ಸ್ಥಳೀಯ ವಿಕಿರಣ ವಿರೋಧಿ ಕ್ಷಿಪಣಿ, ಆಂಟಿ ರೇಡಿಯೇಷನ್ ಮಿಸೈಲ್, ಆಂಟಿ ರೇಡಿಯೇಷನ್ ಮಿಸೈಲ್ ಅಂತ ಕರಿತೀವಿ ಸರ್. ಸಿಂಪಲ್ ಸರ್, ಎಕ್ಸಾಂಪಲ್ ರುದ್ರ M1 ಇದು ಯಾವ ರೀತಿಯ ಮಿಸೈಲು ಅಂತ ಕೇಳ್ಬೋದು. ಮಲ್ಟಿ ಬ್ಯಾರಲ್, ಓಕೆ, ಸೂಪರ್ಸಾನಿಕ್, ಆಂಟಿ ರೇಡಿಯೇಷನ್ ಮಿಸೈಲ್, ಸುಮ್ಮನೆ ಹಿಂಗೆ ಏನಾದ್ರು ಕೇಳ್ತಾ ಇರ್ತಾನೆ. ಇದು ಆಂಟಿ ರೇಡಿಯೇಷನ್ ಮಿಸೈಲು, ಇದ್ರ 200 ಕಿಲೋಮೀಟರ್ ವರೆಗೆ ಮಾತ್ರ ವ್ಯಾಪ್ತಿ ಇದೆ. ಓಕೆ, ಮೇಲ್ಗಡೆ 500 ಮೀಟರ್ ಇಂದ 15 ಕಿಲೋಮೀಟರ್ ಎತ್ತರ ತನಕ ಇರುತ್ತೆ. ಅದ್ರ ವೇಗ 0.2 ರಿಂದ 2 ಮ್ಯಾಕ್, ಅಂದ್ರೆ ಇದು ಸಬ್ಸಾನಿಕ್ ಅಂತ ಹೇಳಬಹುದು, ಸಬ್ಸಾನಿಕ್ ಒಳಗೆ ಇದೆ ಅಂತ ಹೇಳಬಹುದು. ಶತ್ರುಗಳು, ರೇಡಾರ್, ಸಂವಹನ ತಾಣಗಳು, ಇತರ ರೇಡಿಯೋ ಫ್ರೀಕ್ವೆನ್ಸಿ ಹೊರಸೂಸುವ ಗುರಿಗಳನ್ನ ಅದು ಕಿರಣಗಳನ್ನ ಟಾರ್ಗೆಟ್ ಮಾಡಿ ಮಾಡುತ್ತೆ. ಇದನ್ನು ಕೂಡ ಸುಖೋಯ್ ಮುಖಾಂತರ ನಾವು ಚೆಕ್ ಮಾಡಿದ್ವಿ. ಓಕೆ, ರುದ್ರ M1. ಇನ್ನು ಸರ್ ಆಂಟಿ ಸ್ಯಾಟಲೈಟ್ ವೆಪನ್, ನಾವು ರೀಸೆಂಟ್ ಆಗಿ 2019 ಚೆಕ್ ಮಾಡ್ತೀವಿ, ಮಿಷನ್ ಶಕ್ತಿ ಅಂತ. ಇಲ್ಲಿ ಏನಾಯ್ತು ಅಂದ್ರೆ DRDO ಏನ್ ಮಾಡಿದ್ರು, ನಮ್ಮದೇ ಒಂದು ಮಿನಿ ಸ್ಯಾಟಲೈಟ್ ನ ಕ್ಷಿಪಣಿ ಮುಖಾಂತರ ಹೊಡೆದಾಕಿದ್ದು. ಅಂದ್ರೆ ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಎಷ್ಟೊಂದು ರಾಷ್ಟ್ರಗಳು ನಮ್ಮ ದೇಶದ ಮೇಲೆ ಅವರ ಸ್ಯಾಟಲೈಟ್ ಮುಖಾಂತರ ಕಾರ್ಯಾಚರಣೆ ಮಾಡಬಹುದು, ಸ್ಯಾಟಲೈಟ್ ಮುಖಾಂತರ ಕೂಡ ಅವರು ನಮ್ಮಲ್ಲಿರೋನ ಕದಿಬಹುದು. ಸೊ ಅಂತದ್ ನಮ್ಗೆ ಗೊತ್ತಾದಾಗ ಏನಾಗುತ್ತೆ ಅಂದ್ರೆ, ಇದು ಟಾರ್ಗೆಟ್ ಇದೆಯಲ್ಲ, ಇದು ಟಾರ್ಗೆಟ್ ತುಂಬಾ ಹೈಟ್ ಇಲ್ಲ, ನಮ್ಗೆ ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಓಕೆ, ಇನ್ನು ಮುಂದಕ್ಕೆ ಹೋದ್ರೆ ನಮ್ಗೆ ಬೇರೆ ಬೇರೆ ಆರ್ಬಿಟ್ ಗಳು ಬರುತ್ತೆ, ಅದನ್ನ ನಾವು ಸ್ಪೇಸ್ ಟೆಕ್ನಾಲಜಿಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದು ಲೋ ಅರ್ತ್ ಆರ್ಬಿಟ್ ತನಕ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಏನಾಗಿದೆ, ಈ ಮಿಷನ್ ಶಕ್ತಿ ಅನ್ನೋದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. DRDO ಏನ್ ಮಾಡ್ತು, ಚಲಿಸುವ ಉಪಗ್ರಹದ ಮೇಲೆ ದಾಳಿ ಮಾಡಿ ಅದನ್ನ ಹೊರದೋಳಿಸ್ತು. ಓಕೆ, ಇದರಿಂದ ನಮ್ಮ ಇದೇ ರೀತಿ ಟೆಕ್ನಾಲಜಿ ಆಂಟಿ ಸ್ಯಾಟಲೈಟ್, ಅದಕ್ಕೆ ಸ್ಯಾಟಲೈಟ್ ಅಂತ ಇರೋದು, ಆಂಟಿ ಸ್ಯಾಟಲೈಟ್ ಉಪಗ್ರಹ ವೆಪನ್ ಹೊಂದಿರ್ತಕ್ಕಂಥ USA, ರಷ್ಯಾ, ಚೀನಾ ರಾಷ್ಟ್ರಗಳ ಗುಂಪಿಗೆ ಸೇರ್ತೀವಿ. ಅಂದ್ರೆ ನಾವು 4ನೇ ರಾಷ್ಟ್ರವಾಗಿ ಆ ಗುಂಪಿಗೆ ಸೇರ್ತೀವಿ. 2019 ಇದನ್ನ ಮಾಡಿದ್ವಿ. ಪರಮಾಣು ಕ್ಷಿಪಣಿ ತಡೆಗೋಡೆ ರಚಿಸಲು ಇದು ಸಹಾಯ ಮಾಡುತ್ತೆ ನಮಗೆ. ಇದನ್ನ ನಾವು ಭೂಮಿಯಿಂದನ ಬೇಕಾದ್ರೂ ಮಾಡಬಹುದು, ಗಾಳಿ ಅಂದ್ರೆ ವಾಯುವಿನ ಮುಖಾಂತರ ಕೂಡ ಈ ಕ್ಷಿಪಣಿನ ನಾವು ಹಾರಿಸಬಹುದು, ಮತ್ತೆ ಸಮುದ್ರದ ಮುಖಾಂತರ ಕೂಡ ನಾವು ಇದನ್ನ ಹಾರಿಸಬಹುದು. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದು ಲೋ ಅರ್ತ್ ಕಕ್ಷೆಯಲ್ಲಿರುವ ಜೀವಂತ ಉಪಗ್ರಹವನ್ನು ನಾಶಪಡಿಸ್ತೀವಿ. ಅದು ಮಿಷನ್ ಶಕ್ತಿ ಆಂಟಿ ಸ್ಯಾಟಲೈಟ್ ವೆಪನ್ ಅಂತ ಕರಿತೀವಿ. ಓಕೆ, DRDO ಪ್ರಕಾರ ಈ ಕ್ಷಿಪಣಿ 1200 ಕಿಲೋಮೀಟರ್ ಎತ್ತರದಲ್ಲಿ ಸೆಕೆಂಡಿಗೆ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಗುರಿ ಕೂಡ ಇದರಲ್ಲಿ ಸಾಮರ್ಥ್ಯ ಇದೆ. ಫೈನ್ ಸರ್. ಓಕೆ, ಇದೆ ನೋಡಿ, ಏನಿಲ್ಲ ಸರ್, ಇಲ್ಲಿ ನಮ್ಗೆ ಕ್ಷಿಪಣಿ ಲಾಂಚರ್ ಗಳಿರುತ್ತೆ, ನಮಗೆ ಬೇರೆ ಸ್ಯಾಟಲೈಟ್ ಇಂದ ಅದ್ರದ್ದು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅದಕ್ಕೆ ಗುರಿ ಇಡುತ್ತೆ, ಗುರಿ ಇಟ್ಟು ಲಾಂಚ್ ಮಾಡುತ್ತೆ. ಸಿಂಪಲ್, ಲಾಂಚ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಹೋಗಿ ಆ ಗುರಿ ಸ್ಯಾಟಲೈಟ್ ಗೆ ಹೊಡೆಯುತ್ತೆ. ಇದು ರಿಸ್ಕ್, ಯಾಕಂದ್ರೆ ಒಂದು ಸ್ಯಾಟಲೈಟ್ ನ ನಾಶ ಮಾಡಕ್ ಹೋಗಿ ನಮ್ಮದೇ ಅಥವಾ ಬೇರೆ ದೇಶದ ಪಕ್ಕದ ಸ್ಯಾಟಲೈಟ್ ಹೊಡೆದ್ರೆ ಇದು ತುಂಬಾ ರಿಸ್ಕ್ ಆಗಿ ಪರಿಣಮಿಸುತ್ತೆ. ಬಟ್ ಇದ್ರಲ್ಲಿ ನಾವು ಸಕ್ಸೀಡ್ ಆಗಿದ್ದೀವಿ. ಫೈನ್. ಓಕೆ, ಇನ್ನು ಇದು ಬಿಟ್ರೆ ಸರ್ ಬೇರೆ ಬೇರೆ ಕ್ಷಿಪಣಿಗಳಿವೆ. ನಮ್ಮ ಹಳೆಯಿಂದ ನೋಡೋ ಸಣ್ಣ ಪುಟ್ಟ ಕ್ಷಿಪಣಿಗಳು. ಓಕೆ, ಆಸ್ಟ್ರಾ ಅಂತಿದೆ, ಪ್ರಹಾರ ಅಂತಿದೆ, ಪ್ರಾಲೆ ಅಂತಿದೆ, ನಿರ್ಭಯ್ ಅಂತಿದೆ, ಧನುಷ್ ಅಂತಿದೆ. ಸುಮ್ಮನೆ 1-2 ಪಾಯಿಂಟ್ ನೋಡ್ಕೊಳ್ಳೋಣ, ತುಂಬಾ ಜಾಸ್ತಿ ಬೇಡ, ಇದ್ರ ಬಗ್ಗೆ ಜಾಸ್ತಿ ಕೇಳಕ್ ಹೋಗಲ್ಲ. ಕೇಳಿದ್ರೆ ಅಂತ ಹೇಳಿ 1-2 ಪಾಯಿಂಟ್ ನೋಡ್ಕೊಂಡು ಹೋಗೋಣ. ಆಸ್ಟ್ರಾ ಅಂತಕ್ಕಂಥದ್ದು ಆಲ್ ವೆದರ್ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್. ಇದು ಅಂದ್ರೆ ಏರ್ ಟು ಏರ್, ಅಂದ್ರೆ ನಾವು ಯಾವ್ದಾದ್ರು ಫ್ಲೈಟ್ ಅಂತಂದ್ರೆ ಏರ್ ಅಂದ್ರೆ ನಮ್ಮ ಜೆಟ್ಗಳು ಅಥವಾ ರಾಕೆಟ್ಗಳು ಹೋಗ್ತಾ ಇರುತ್ತಲ್ಲ, ಅಲ್ಲಿಂದ ನಾವು ಅದನ್ನ ಯೂಸ್ ಮಾಡಿ ಮಾಡಬಹುದು. ಇದ್ರ ಬರೀ 15 kg ಅಷ್ಟೇ ಕೆಪಾಸಿಟಿ, ಹಾಗಾಗಿ ಇದನ್ನ ಇವಾಗ ನಾವು ಯೂಸ್ ಮಾಡಕ್ ಹೋಗ್ತಾ ಇಲ್ಲ. ಓಕೆ, ಇನ್ನು ಪ್ರಹಾರ್ ಅಂತಕ್ಕಂಥದ್ದು ಸರ್ಫೇಸ್ ಟು ಸರ್ಫೇಸ್ ಟ್ಯಾಕ್ಟಿಕಲ್ ಬಲಾಸ್ಟಿಕ್ ಮಿಸೈಲ್ ಇದು. ಓಕೆ, ಇನ್ನು ಪ್ರಲಯ್ ಅಂತಕ್ಕಂಥದ್ದು ಇದೆಲ್ಲ ಬೇಕಾಗಿಲ್ಲ. ನಿರ್ಭಯ್ ಇದು ನಮ್ಮ ದೇಶದಲ್ಲೇ ಫಸ್ಟ್ ಲಾಂಗ್ ರೇಂಜ್ ನಾವು ಸೆಲೆಕ್ಟ್ ಮಾಡಿದಂತ ಸಬ್ಸಾನಿಕ್ ಕ್ರೂಸ್ ಮಿಸೈಲ್. ಇದು ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಅಂದ್ರೆ ಇದು ಸ್ಪೀಡ್ ಗಳು ಇಲ್ಲಿ ಕೊಟ್ಟಿದ್ದಾನೆ. ತುಂಬಾ ಇದ್ರ ಬಗ್ಗೆ ಡೀಟೇಲ್ ಬೇಡ ಸರ್, ಕರೆಂಟ್ ಅಫೇರ್ ಅಲ್ಲಿ ನಾನು ಹೇಳಿದ್ನೀಗ ಆಲ್ರೆಡಿ ಕವರ್ ಮಾಡಿದ್ದೀನಿ, ಅಷ್ಟು ತಿಳ್ಕೊಂಡ್ರೆ ಸಾಕು. ಮತ್ತೆ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಬಗ್ಗೆ ನಾನು ಹೇಳಿದ್ನಲ್ಲ, ಇಂಟಿಗ್ರೇಟೆಡ್ ಗೈಡೆಡ್ ಡೆವಲಪ್ಮೆಂಟ್ ಮಿಸೈಲ್ ಸಿಸ್ಟಮ್ ಅಂತ, ಅಷ್ಟು ತಿಳ್ಕೊಂಡ್ರೆ ಸಾಕು. ಇದ್ರ ಬಗ್ಗೆ ತುಂಬಾ ಬೇಕಾಗಿಲ್ಲ. ಇನ್ನು ಏರ್ ಡಿಫೆನ್ಸ್, ಇವಾಗ ನಾವು ಕ್ಷಿಪಣಿಗಳ ಬಗ್ಗೆ ತಗೊಂಡ್ವಿ. ಏರ್ ಡಿಫೆನ್ಸ್ ಅಲ್ಲಿ ನಮ್ಮ ಏರ್ ಮುಖಾಂತರ ಒಂದಷ್ಟು ಡಿಫೆನ್ಸ್ ಸಿಸ್ಟಮ್ ಗಳನ್ನು ಕೂಡ ನಾವು ಮಾಡಿದ್ದೀವಿ. ಅಂದ್ರೆ ಬಲಾಸ್ಟಿಕ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕಾರ್ಗಿಲ್ ವಾರ್ ಮುಖಾಂತರ ನಾವು ಸ್ಥಾಪನೆ ಮಾಡ್ತೀವಿ. ಇದ್ರಲ್ಲಿ ಪ್ರಮುಖವಾಗಿ 2 ಇದೆ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಏನು ಅಂದ್ರೆ ಪೃಥ್ವಿ ಏರ್ ಡಿಫೆನ್ಸ್ ಅಂತ. ಇದು ಹೈ ಆಲ್ಟಿಟ್ಯೂಡ್ ಇಂಟರ್ಸೆಪ್ಷನ್. ನಾವು ಇಲ್ಲಿ ಯಾವ್ದೋ ಫ್ಲೈಟ್ ಹೋಗ್ತಾ ಇದೆ ಅಂದ್ರೆ ನಮ್ಮ ಜೆಟ್ ಹೋಗ್ತಾ ಇದೆ, ಓಕೆ, ಸುಖಾಯೋ ಅಥವಾ ಇನ್ನೊಂದು ಯಾವ್ದೋ ಹೋಗ್ತಾ ಇದೆ ಯುದ್ಧ ವಿಮಾನ. ಸೊ ಇಲ್ಲಿಂದ ಹೈ ಆಲ್ಟಿಟ್ಯೂಡ್ ಅಲ್ಲಿ ಇಂಟರ್ಸೆಪ್ಷನ್ ಅಂತ ಎಕ್ಸೋ ಅಟ್ಮಾಸ್ಫಿಯರಿಕ್ ಇಲ್ಲಿಂದ ನಾವು ಹಾರಿಸ್ಬೋದು. ಓಕೆ,
ಏರ್ ಇಂದ ಹಾರಿಸಬಹುದು ಕ್ಷಿಪಣಿಗಳನ್ನ. ಮತ್ತೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್, ಇದು ಎಂಡೋ ಅಟ್ಮಾಸ್ಫಿಯರ್ ಅಂದ್ರೆ ನಮ್ಮ ಅಟ್ಮಾಸ್ಫಿಯರ್ 100 ಕಿಲೋಮೀಟರ್ಗಿಂತ ವಾತಾವರಣದ ಆಚೆ ಹಾರಿಸಕ್ಕೆ ಪೃಥ್ವಿ ಏರ್ ಡಿಫೆನ್ಸ್ ಇದೆ. ಅದಕ್ಕಿಂತ ಕಮ್ಮಿ ಇದಕ್ಕೆ ನಾವು ಮಾಡಕ್ಕೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಇದೆ. ಅಂದ್ರೆ ಈಗ ಬೇರೆ ಯಾವ್ದಾರು, ಈಗ ನಮ್ಮ ರೀಸೆಂಟ್ ಆಗಿ ಪಾಕಿಸ್ತಾನದ ಇದನ್ನ ನಮ್ಮ ಒಬ್ರು ಪಾಕಿಸ್ತಾನಕ್ಕೆ ಅವ್ರ ಹೆಸರೇನು ಪಾಕಿಸ್ತಾನದ ಫ್ಲೈಟ್ ನ ಅವ್ರ ಫ್ಲೈಟ್ ಅಲ್ಲಿ ಏನ್ ಮಾಡಿದ್ರು, ನಾಶ ಮಾಡಿದ್ರು ಅಲ್ವಾ. ನಾಶ ಮಾಡಿದ ಕೊನೆಗೆ ಆ ನಾಶ ಮಾಡೋ ಟೈಮಲ್ಲಿ ಫ್ಲೈಟ್ ನಾಶ ಆಗಿ ಬಿತ್ತು, ಪಾಕಿಸ್ತಾನ ವಶಕ್ಕೆ ಹೋದ್ರು ಅಲ್ವಾ. ಅಭಿನಂದನ್ ಅಲ್ವಾ. ಸೊ ಇದೇ ರೀತಿ ಸಿಸ್ಟಮ್ ನ ಅವ್ರು ಯೂಸ್ ಮಾಡಿದ್ದು, ಇದೇ ರೀತಿ ಸಿಸ್ಟಮ್ ನ ಯೂಸ್ ಮಾಡಿದ್ರು. ಅವರ ಫ್ಲೈಟ್ ಇಂದ ಅವರ ಇನ್ನೊಂದು ಪಾಕಿಸ್ತಾನದಿಂದ ಬಂದಿರ್ತಕ್ಕಂಥ ಫ್ಲೈಟ್ ನ ಅವರು ಟಾರ್ಗೆಟ್ ಇಟ್ಟು ಫಿನಿಶ್ ಮಾಡಿದ್ದು. ಅದಾಯ್ತಲ್ಲ, ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಮುಖಾಂತರ ಮಾಡಿದ್ದು. ಫೈನ್, ಓಕೆ. ಸೊ ಇಲ್ಲಿ ಇನ್ನೊಂದಿದೆ ಆಂಟಿ ಬಲ್ಲಾಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಂತ. ಆಂಟಿ ಬಲ್ಲಾಸ್ಟಿಕ್ ಅಂದ್ರೆ ನಾವು ಈಗ ರುದ್ರ M1 ಹೆಂಗ್ ನೋಡಿದ್ವಿ, ಅದೇ ರೀತಿ ನಮ್ಮ ಹತ್ರ S-400 ಟ್ರಿಂಫ್ ಅಂತಕ್ಕಂಥದ್ದು ಯೂಸ್ ಮಾಡ್ತಾ ಇದ್ವಿ. ರಷ್ಯಾದ ಹತ್ರ ಯಾಕೆ ತಗೋತೀರಾ, ನಮ್ದು ತಗೊಳ್ಳಿ ಅಂತ ಅಮೆರಿಕ ಕೂಡ ಹೇಳ್ತಾ ಇದೆ. ಅಮೆರಿಕಾದು ಟಾರ್ಡ್ ಅಂತಕ್ಕಂಥದ್ದು, ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಸಿಸ್ಟಮ್ ಅಂತ. ನೋಡಿ, ಅಂದ್ರೆ ಇದು ಹೆಂಗ್ ಕಾರ್ಯನಿರ್ವಹಿಸುತ್ತೆ, ಈಗ ಹೆಂಗ್ ಹೇಳ್ಬೇಕು ಅಂದ್ರೆ, ಇಸ್ರೇಲ್ ಈಗ ಮೊನ್ನೆ ಇಸ್ರೇಲ್ ನ್ಯೂಸ್ ಅಲ್ಲಿ ಇತ್ತು ಅಲ್ವಾ, ಪ್ಯಾಲೆಸ್ತೈನ್ ಇಸ್ರೇಲ್ ಕದನ, ಐರನ್ ಡೋಮ್ ನ ಯೂಸ್ ಮಾಡಿದ್ರು. ಐರನ್ ಡೋಮ್ ಏರಿಯಲ್ ಡಿಫೆನ್ಸ್ ಸಿಸ್ಟಮ್, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಿ, ಐರನ್ ಡೋಮ್ ಅಂದ್ರೆ ಏನು ಅಂತ. ಇದೇ ರೀತಿ ಐರನ್ ಡೋಮ್ ಗಳು ಅಂತಂದ್ರೆ ಅವರ ದೇಶನ ಪ್ರೊಟೆಕ್ಟ್ ಮಾಡಕ್ಕೆ ಎಲ್ಲಿಂದಾರು ಬರ್ತಾ ಇದ್ರೆ ಅದನ್ನ ಐಡೆಂಟಿಫೈ ಮಾಡಿ ಸ್ಯಾಟಲೈಟ್ ಮುಖಾಂತರ ಈ ಒಂದು ಲಾಂಚರ್ಗೆ ಸಿಗುತ್ತೆ. ಆ ದೇಶಕ್ಕೆ ಬರಕ್ಕಿಂತ ಕ್ಷಿಪಣಿಗಿಂತ ಮುಂಚೆನೆ ಅದನ್ನ ಟಾರ್ಗೆಟ್ ಇಟ್ಕೊಂಡು ಹೊಡೆದು ಉಳಿಸತಕ್ಕಂಥದ್ದು. ಸೊ ಅದೇ ರೀತಿ ಈ ಸ್ಟ್ರಿಂಫ್ ಕೂಡ ಕೆಲಸ ಮಾಡುತ್ತೆ, ಮತ್ತೆ ಈ ಟಾರ್ಡ್ ಅಂತಕ್ಕಂಥ ಕೆಲಸ ಮಾಡುತ್ತೆ. ನಮ್ಮತ್ತೆ S-400 ಟ್ರಿಂಫ್ ನ ಇಟ್ಕೋತಾ ಇದೀವಿ. ಇಂಡಿಯಾಸ್ ಏರಿಯಲ್ ಶೀಲ್ಡ್ ಅಂತಾನೆ ಕರಿತೀವಿ ಇದನ್ನ. ಇಲ್ಲಿಂದ ಲಾಂಚ್ ಮಾಡಕ್ಕೋಸ್ಕರ ನಾವು ಇದೊಂದ್ ರೀತಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಅಮೆರಿಕದವರು ರಷ್ಯಾದ ಯಾಕೆ ತಗೋತಾರೆ, ನಮ್ ತಗೊಳ್ಳಿ ಟಾರ್ಡ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಡಿಫ್ರೆನ್ಸ್ ಇವಾಗ ಮಾತಾಡೋದು ಬೇಡ. ಟಾರ್ಡ್ಗೆ ಏನ್ ಡಿಫ್ರೆನ್ಸ್ ಇದೆ, ಟೆಕ್ನಿಕಲಿ S-400 ಏನ್ ಡಿಫ್ರೆನ್ಸ್ ಇದೆ, ಅದಕ್ಕೆ ಒಂದು ಸಪರೇಟ್ ವಿಡಿಯೋ ಮಾಡೋಣ ಸ್ನೇಹಿತರೆ. ಇದು ಬಿಟ್ರೆ ಇನ್ನೊಂದು ನೇವಿ. ನಮ್ಮ ನೇವಿ ಅಂತಂದ ತಕ್ಷಣ ನಮ್ಮ ಜಲಾಂತರ್ಗಾಮಿ ಸಬ್ಮರೀನ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಪ್ರಮುಖವಾಗಿ ಈ 3 ಪ್ರಾಜೆಕ್ಟ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಪ್ರಾಜೆಕ್ಟ್ 75 ಅಂತಕ್ಕಂಥದ್ದು 2007ರಿಂದ 30ವರೆಗೆ 30 ಜಲಾಂತರ್ಗಾಮಿ ನ ಡೆವಲಪ್ ಮಾಡಬೇಕು ಯೋಜನೆಯ ಒಂದು ಭಾಗ ಇದು. ಓಕೆ, ಪ್ರಾಜೆಕ್ಟ್ 75 ಅಂತ. ಈ ಅಡಿಯಲ್ಲಿ ನಾವು ಮುಖ್ಯವಾಗಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ನ ಡೆವಲಪ್ ಮಾಡಬೇಕು. ಅಂದ್ರೆ ಈ ಜಲಾಂತರ್ಗಾಮಿ ಇದೆಯಲ್ಲ ಸಬ್ಮೆರಿನ್, ಇಟ್ ಈಸ್ ಎ ಏರ್ ಇಂಡಿಪೆಂಡೆಂಟ್. ಓಕೆ, ಏರ್ ಇಂಡಿಪೆಂಡೆಂಟ್ ವೆರಿ ಇಂಪಾರ್ಟೆಂಟ್ ಸರ್, ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಏನದು ಪ್ರೊಪಲ್ಷನ್ ಸಿಸ್ಟಮ್ ಅಂದ್ರೆ, ಈ ಅಡಿಲಿ ನಾವು ಕಲ್ವರಿ, ಕಂದೇರಿ, ಕಾರಂಜ್, ವೇಲಾ, ವಾಗೀರ್ ಮತ್ತು ವಾಗ್ಮೀರ್ ಈ ತರ ನಾವು 6 ಇದನ್ನ ಬಿಲ್ಡ್ ಮಾಡ್ತಾ ಇದೀವಿ. ಅದರಲ್ಲಿ ಮ್ಯಾಗಾಂಗ್ ಡಾಕ್ ಅಂತ ಏನ್ ಕರಿತೀವಿ, ಅಂದ್ರೆ ಮಹಾರಾಷ್ಟ್ರದಲ್ಲಿದೆ. ಮತ್ತೆ ವೆಸ್ಟ್ ಬೆಂಗಾಲ್ ಇರತಕ್ಕಂತ ಒಂದು ಈ ಜಲಾಂತರ್ಗಾಮಿ ಬಿಲ್ಡ್ ಮಾಡೋದು, ಇದಕ್ಕೆ ಫ್ರಾನ್ಸ್ ಇಂದ ನಾವು ಟೆಕ್ನಾಲಜಿನ ಬಾರೋ ಮಾಡ್ಕೋತಾ ಇದೀವಿ. ಅಲ್ಲಿ ನಾವು ನಮ್ಮ ಇಂಡಿಜಿನಿಯಸ್ಲಿ ಬಿಲ್ಡ್ ಮಾಡ್ತಾ ಇದೀವಿ. ಈ ಜಲಾಂತರ್ಗಾಮಿ ಮುಖ್ಯವಾಗಿ ಪ್ರಾಜೆಕ್ಟ್ 75 ಅಲ್ಲಿ 6ನ ಬಿಲ್ಡ್ ಮಾಡ್ಬೇಕಂತ. ಓಕೆ, ಈಗ ಆಲ್ರೆಡಿ 2 ಬಿಲ್ಡ್ ಮಾಡಿದೀವಿ, ಕಲ್ವಾರಿ ಮತ್ತೆ ಕಾಂದೇರಿ. ಓಕೆ, ಕಾಂದೇರಿ ನಾವು ವೆಸ್ಟ್ ಬೆಂಗಾಲ್ ನಲ್ಲಿ ಇರ್ತಕ್ಕಂತ ಒಂದು ಇದರಿಂದ ಮಾಡಿದ್ರೆ, ಮ್ಯಾಗಾಂಗ್ ಡಾಕ್ ಅಡಿಲಿ ಕಲ್ವಾರಿನ ಬಿಲ್ಡ್ ಮಾಡಿದ್ವಿ ಅಲ್ವಾ, ಕಾಂದೇರಿ ಮತ್ತೆ ಕಲ್ವಾರಿನ. ಇನ್ನು 1, 2, 3, 4ನ ಬಿಲ್ಡ್ ಮಾಡ್ಬೇಕಾಗಿದೆ. ಸೊ ಇದನ್ನ ನಾವು ಪ್ರಾಜೆಕ್ಟ್ 75 ಅಡಿಲಿ ಕೇಳ್ತೇನೆ, ಯಾವ ಒಂದು ಸಬ್ಮೆರಿನ್ಸ್ ಗಳನ್ನ ಅಥವಾ ಜಲಾಂತರ್ಗಾಮಿಗಳನ್ನ ಪ್ರಾಜೆಕ್ಟ್ 75 ಅಡಿಲಿ ಬಿಲ್ಡ್ ಮಾಡ್ಬೇಕು ಅಂತಿದೀವಿ ಅಂತ. ಕಲ್ವಾರಿ, ಕಂದೇರಿ, ಕಾರಂಜ್, ವೇಲಾ, ವಾಗೀರ್ ಮತ್ತೆ ವಾಗ್ಮೀರ್ ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಪ್ರಾಜೆಕ್ಟ್ 28 ಅಂತಕ್ಕಂಥದ್ದು, ಇದರ ಅಡಿಯಲ್ಲಿ 4 ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆಗಳನ್ನು ಭಾರತದಲ್ಲಿ ಸ್ಥಳೀಯವಾಗಿ ನಿರ್ವಹಿಸಬೇಕು ಅನ್ಕೊಂಡಿದೀವಿ. ಯಾವ್ದು ಅಂದ್ರೆ INS ಕರೋಮಟ್, INS ಯುದ್ಧ ನೌಕೆ ಅಂದ್ರೆ ನಮ್ಮ ಶಿಪ್, INS ಅಂದ್ರೆ ಇಂಡಿಯನ್ ನೇವಲ್ ಶಿಪ್ ಅಂತ ಕರಿತೀವಿ. ಸೊ ಅದನ್ನ, ಇದು ಜಲಾಂತರ್ಗಾಮಿ, ದಯವಿಟ್ಟು ಗಮನ ಇಟ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಜಲಾಂತರ್ಗಾಮಿ. ಶಿಪ್ ಅಂದ್ರೆ ನಾರ್ಮಲ್ ಶಿಪ್, ವಾರ್ ಶಿಪ್ ಇರುತ್ತೆ. INS ಕದಮತ್, INS ಕಿಲ್ತಾನ್, INS ಕರಾವಟ್ಟಿ ಅಂತ. ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ಅಂದ್ರೆ ಏನು ಅಂತ. ಈ ಸಬ್ಮೆರಿನ್ ನೀರೊಳಗಿರುತ್ತಲ್ಲ ಸರ್, ನೀರೊಳಗಿರುತ್ತೆ, ಮುಳುಗಿರುತ್ತೆ, ಅಲ್ಲಿಂದನೇ ನಾವು ಬೇಕಾದ್ರೆ ಲಾಂಚ್ ಮಾಡ್ಬೋದು ಟಾರ್ಗೆಟ್ ಫಿಕ್ಸ್ ಮಾಡಿ. ಆದ್ರೆ ಇಲ್ಲಿ ಏರ್ ಇಂಡಿಪೆಂಡೆಂಟ್ ಅಂದ್ರೆ ಯೂಶಲಿ ಇದು ತುಂಬಾ ಇದೆ. ನಾವು ಬ್ಯಾಟರಿ ಆಪರೇಟೆಡ್, ಎಲೆಕ್ಟ್ರಿಕಲ್ ಆಪರೇಟೆಡ್ ಮಾಡ್ಬೇಕು ಅಂತ ನ್ಯೂಸ್ ಅಲ್ಲಿ ಇತ್ತು. ಡೀಸೆಲ್ ಆಪರೇಟೆಡ್, ಇವೆಲ್ಲ ಡೀಸೆಲ್ ಆಪರೇಟೆಡ್ ಗೆಲ್ಲ ಏನಾಗುತ್ತೆ ಸರ್, ಫ್ಯೂಯಲ್, ಯಾವುದೇ ಫ್ಯೂಯಲ್ ಯೂಸ್ ಮಾಡಿದ್ರು ನಮ್ಗೆ ಆಕ್ಸಿಡೈಸ್ ಬೇಕು, ಆಕ್ಸಿಜನ್ ಬೇಕು. ಈ ಏರ್ ಇಂಡಿಪೆಂಡೆಂಟ್ ಅಂದ್ರೆ ಆಕ್ಸಿಜನ್ ಲೆಸ್ ಯೂಸ್ ಮಾಡ್ತಕ್ಕಂಥ ಟೆಕ್ನಾಲಜಿ ಯೂಸ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ನೀರೊಳಗೆ ಹೋದ್ಮೇಲೆ ಆಕ್ಸಿಜನ್ ಸಿಗೋದು ತುಂಬಾ ಕಮ್ಮಿ, ತುಂಬಾ ಆಳಕ್ಕೆ ಹೋದ್ಮೇಲೆ. ಹಾಗಾಗಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ಈ ಹೈ ಟೆಕ್ನಾಲಜಿ ನಾವು ಜಲಾಂತರ್ಗಾಮಿಗಳನ್ನ ಸಬ್ಮೆರಿನ್ಸ್ ಗಳನ್ನ ಮಾಡ್ತಾ ಇರೋದು. ಈ ಪ್ರಾಜೆಕ್ಟ್ 27 ಅಂತಕ್ಕಂಥ
ಅಂತಕ್ಕಂಥದ್ದು ವಾರ್ಶಿಪ್, ಯುದ್ಧ ನೌಕೆಗಳು. ಓಕೆ, ವಾರ್ಶಿಪ್. ಇನ್ ಪ್ರಾಜೆಕ್ಟ್ 17A ಅಂತಕ್ಕಂಥದ್ದು ಇದು 7th ಅಂದ್ರೆ ಇದರ ಒಂದು ಕಂಟಿನ್ಯೂ ಅಂತ ಹೇಳ್ಬೋದು, ಇನ್ನೊಂದು ಎಕ್ಸ್ಟ್ರಾ ನಾವು ಮಾಡ್ಬೇಕು ಅಂತ ಅನ್ಕೊಂಡಿರೋದು. ಸೊ ಇದೆರಡು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್. ಇದಿಷ್ಟು ಪ್ರಮುಖವಾಗಿ ಇರೋದು. ಇನ್ನು ನಾವು ನಮ್ಮ ಹತ್ರ ಸಬ್ಮೇರಿನ್ಸ್ ಇದೆ ಸರ್. ಅಂದ್ರೆ ಹೇಳೋದು ನಾವು ಇಂಡಿಯಾದಲ್ಲಿ ಬಿಲ್ಡ್ ಮಾಡಿರೋದು, ರಷ್ಯಾದಿಂದ ತಗೊಂಡಿರೋದು, ಜರ್ಮನಿಯಿಂದ, ಫ್ರಾನ್ಸ್ ಇಂದ ತಗೊಂಡಿರೋದು. ನೋಡಿ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ. ಕಲ್ವರಿ ಅಂತಕ್ಕಂಥದ್ದು ಇದೆ, ಅಟ್ಯಾಕ್ ಸಬ್ಮೆರಿನ್. ಫ್ರಾನ್ಸ್ ಇಂಡಿಯಾ ಜೊತೆ ಮಾಡಿರ್ತಕ್ಕಂಥ ಕಲ್ವರಿ ಮತ್ತೆ ಖಂದೇರಿ. ಓಕೆ, ಇನ್ನು ಶಿಶ್-ಕುಮಾರ್, ಶಕೋಶ್, ಶಾಲ್ಕಿ, ಶಂಕುಲ, ಅರಿಹಂತ್ ಇವೆಲ್ಲ ಇದೆ. ಓಕೆ, ಇದು ಅಷ್ಟು ಕೇಳಲ್ಲ. ನಮಗ್ ಕೇಳೋದು ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ ರಿಲೇಟೆಡ್. ಇದು ತುಂಬಾ ಹಳೇದಾಗಿರೋದ್ರಿಂದ ಕೇಳಕ್ ಹೋಗಲ್ಲ. ಕರೆಂಟ್ ಅಫೇರ್ ರಿಲೇಟೆಡ್ ಕೇಳ್ತಾನೆ. ಇದಿಷ್ಟು ಕ್ಷಿಪಣಿಗಳು ಮತ್ತೆ ಡಿಫೆನ್ಸ್ ಸಿಸ್ಟಮ್ ಏನು ನ್ಯೂಸ್ ಅಲ್ಲಿ ಇತ್ತು, ಮೇನ್ ಇಂಪಾರ್ಟೆಂಟ್ ಅದ್ರ ಡಿಫ್ರೆನ್ಸ್ ಏನು, ಸ್ಪೀಡ್ ಮೇಲೆ ಹೆಂಗ್ ಡಿಫ್ರೆನ್ಸ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಕ್ವಶನ್ಸ್ ಬರುತ್ತೆ. ಸ್ಪೀಡ್ ಮೇಲೆ ಹೆಂಗ್ ಡಿಫ್ರೆನ್ಸ್ ಬರುತ್ತೆ, ಸ್ಪೀಡ್ ಅಂದ್ರೆ ಅದು ಸ್ಟ್ರೇನ್, ರೇಂಜ್ ಮೇಲೆ ಹೆಂಗ್ ಡಿಫ್ರೆನ್ಸ್ ಮಾಡ್ತೀವಿ, ಎಷ್ಟು ರೇಂಜ್ ಇಂದ ಎಷ್ಟು ರೇಂಜ್, ಇವೆಲ್ಲ ನಾವು ನೋಡಿದ್ವಲ್ಲ, ಅದು ಇಂಪಾರ್ಟೆಂಟ್. ಬಲಾಸ್ಟಿಕ್ಗೂ ಮತ್ತೆ ಕ್ರೂಸ್ ಮಿಸೈಲ್ಗೂ ಏನ್ ಡಿಫ್ರೆನ್ಸ್. ಓಕೆ, ಕ್ಷಿಪಣಿಗಳಲ್ಲಿ ಎಷ್ಟು ವಿಧಗಳಿವೆ, ಮತ್ತೆ ಇಂಟಿಗ್ರೇಟೆಡ್ ಏನೋ ಕ್ಷಿಪಣಿ, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇವನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಇದು ನಾನು ಡಿಫೆನ್ಸ್ ನ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಇಸ್ರೋ ಇಂದ ಏನಾನಾಯ್ತು, ನಾಸಾದಿಂದ ಏನಾನಾಯ್ತು, ಮಂಗಳಯಾನ, ಶುಕ್ರಯಾನ ಮತ್ತೆ ಬೇರೆ ಬೇರೆ ನಾವು ಲಾಂಚ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಈ ರೀತಿ ನಾವು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡೋಣ. ಮತ್ತೆ ಅದೇ ರೀತಿ ನಮಗೆ ಬೇರೆ ಬಯೋಟೆಕ್ನಾಲಜಿ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡೋಣ. ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದೊಂದೇ ಇದನ್ನ ನಾವು ಕವರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಯು ಕ್ಯಾನ್ ಫಾಲೋ ಮೀ ಇನ್ ಟೆಲಿಗ್ರಾಮ್ ಚಾನಲ್, ಲಿಂಕ್ ಪುನೀತ್ ಫೋರಂ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದ.